ಇವರು ಮೊದಲು ಚೈಲ್ಡ್ ಆರ್ಟಿಸ್ಟ್ ಆಗಿ ಕ್ಯಾಮ್ರಾ ಎದುರಿಸಿದವರು. ಕ್ಲಾಸಿಕಲ್ ಡ್ಯಾನ್ಸರ್, ಜೋಡಿ ಹಕ್ಕಿ ಧಾರಾವಾಹಿ ಮೂಲಕ ಸ್ಟಾರ್ ವ್ಯಾಲ್ಯೂ ಪಡೆದ ಇವರೀಗ ಕನ್ನಡ ಕಿರುತೆರೆಯ ಚಿರಪರಿಚಿತ ನಟಿ. ಸಿಲ್ವರ್ ಸ್ಕ್ರೀನ್ನಲ್ಲೂ ಮಿಂಚ್ತಾ ಬಂದಿದ್ದಾರೆ. ಸದ್ಯ ಭಾರ್ಗವಿ LLB ಧಾರಾವಾಹಿಲಿ ನಟಿಸ್ತಾ ಇರುವ ಚೈತ್ರಾ ರಾವ್ ಅವರು ಇವತ್ತು ನಮ್ಮೊಂದಿಗೆ ಮಾತುಕತೆಗೆ ಜೊತೆಯಾಗಿದ್ದಾರೆ. ಹಾಯ್ ಚೈತ್ರಾ. ಹಾಯ್, ದಟ್ಸ್ ಅ ಕ್ಯೂಟ್ ಇಂಟ್ರೋ. ಥ್ಯಾಂಕ್ ಯು. ಯು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಫುಲ್ ಬ್ಯುಸಿ ಸ್ಕೆಡ್ಯೂಲ್ ಹಿಯರ್ ವಿತ್ ಅಸ್ ನಮ್ಮ ಜೊತೆ ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮೈ ಪ್ಲೆಷರ್. ನಾನು ಇಂಟ್ರೋಲ್ ಹೇಳ್ದಂಗೆ ಚೈಲ್ಡ್ ಆರ್ಟಿಸ್ಟ್ ಆಗಿ ನೀವು ಕ್ಯಾಮ್ರಾ ಫೇಸ್ ಮಾಡಿದರೆ ಸುಮಾರು ಜನಕ್ಕೆ ಗೊತ್ತು, ಅಕಸ್ಮಾತ್ ಕೆಲವ್ರಿಗೆ ಗೊತ್ತಿಲ್ಲ ಅಂತಂದರೆ ಕ್ಯಾಮ್ರಾ ಫೇಸ್ ಮಾಡಿದ್ದು ಆಸ್ ಅ ಚೈಲ್ಡ್ ಆರ್ಟಿಸ್ಟ್. ಅದು ಆಗಿದ್ದು ಹೇಗೆ ಪಾಸಿಬಿಲಿಟಿ? ವಿ ನೋ ಕೇರ್ ಆಫ್ ಫುಟ್ಪಾತ್ ಫಿಲ್ಮ್ ಕೂಡ ಅದರಿಂದನೇ ನೀವು ಬಂದಿದ್ದು. ಸೊ ಅದ್ರ ಬಗ್ಗೆ ಹೇಳಿ. ಸೊ ಬೇಸಿಕಲಿ ಅಂದರೆ ನಾನು ಈಗಲೂ ಇಂಟ್ರೋವರ್ಟ್, ಬಟ್ ಚಿಕ್ಕವಳಿರ್ಬೇಕಾದ್ರೆ ಇದ್ದಿದ್ದು ಮಾತಾಡ್ತಾ ಇರ್ಲಿಲ್ವಂತೆ. ಹೊಸಬ್ರು ಬಂದರೆ ಅಮ್ಮನ ಸೆರ್ಗ್ ಹಿಂದೆ ಇಲ್ಲ ರೂಮ್ ಓಡೋ ಕರ್ಟನ್ ಹಿಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೆ. ಮಾತಾಡ್ತಾ ಇಲ್ಲ, ಯಾರು ಮಾತು ಕೇಳಿದ್ರೆ ಇಷ್ಟೇ. ಸೊ ಅದಕ್ಕೆ ನಮ್ಮಮ್ಮ ಹೀಗೆ ನನ್ನ ಫ್ರೆಂಡ್ ಯಾರೋ ಒಬ್ಬರು ಥಿಯೇಟರ್ ಮಾಡ್ತಾಯಿದ್ರು. ಸೊ ಅಮ್ಮ ಹಿಂಗೆ ಇವಳು ಪರ್ಸ್ನಾಲಿಟಿ ಓವರ್ ಆಲ್ ಡೆವಲಪ್ ಆಗಬೇಕು ಅಂತ. ಐ ವಾಸ್ ಗೋಯಿಂಗ್ ಟು ಡಾನ್ಸ್ ಕ್ಲಾಸ್, ಬಟ್ ಅಲ್ಲೂ ಏನು ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ಸೊ ಅದಕ್ಕೆ ಅಮ್ಮ ಸೈಡ್ ಓಕೆ ಇದಕ್ಕೆ ಸೇರ್ಸೋಣ ಇವಳನ್ನ ಅಂತ. ಸೊ ಅಲ್ಲಿಂದ ಆ್ಯಕ್ಟಿಂಗ್ ಜರ್ನಿ ಅನ್ನೋದು ಶುರುವಾಗಿದ್ದು. ವಿಜಯನಗರ ಬಿಂಬದಲ್ಲಿ ನಾನು ನನ್ನ ರಂಗ ಶಿಕ್ಷಣ ಶುರು ಮಾಡಿದ್ದು. ಸೊ ಅಲ್ಲಿಂದ ನನಗೆ ಐ ಗಾಟ್ ಒನ್ ಸೀರಿಯಲ್, ನಾಗಾಭರಣ ಸರ್ ಡೈರೆಕ್ಟ್ ಮಾಡಿದ್ದು. ನಾನು ಸುಧಾರಾಣಿ ಮ್ಯಾಮ್ ಮಗಳಾಗಿ ಮಾಡಿದ್ದೆ. ಸೊ ನನ್ನ ಅಣ್ಣ ಆ್ಯಕ್ಚುಲಿ ವಾಸುಕಿ ವೈಭವ್ ಮಾಡಿದ್ರು. ಸೊ ದಟ್ ವಾಸ್ ಮೈ ಫಸ್ಟ್ ಸ್ಕ್ರೀನ್ ಅಪಿಯರೆನ್ಸ್. ಸುಧಾರಾಣಿ ಮ್ಯಾಮ್ ಆ್ಯಂಡ್ ಭರತ್ ಭಾಗವತರ್ ಸರ್ ಅವ್ರ ಮಗಳಾಗಿ ಮಾಡಿದ್ದೆ. ಸೊ ಅಲ್ಲಿಂದ ಜರ್ನಿ ಶುರುವಾಯಿತು. ಅದಾದಮೇಲೆ 2 ಮೂವಿ ಮಾಡಿದೆ. ಐ ಡಿಡ್ ಅ ಟೆಲಿಫಿಲ್ಮ್. ದಿಸ್ ವಾಸ್ ಆಲ್ ನೀವು when I was young, ಸ್ಕೂಲ್ಗೆ ಹೋಗ್ಬೇಕಾದ್ರೆ probably 2004, 5 and 6 I have done 2 ಮೂವಿ, 1 ಟೆಲಿಫಿಲ್ಮ್, 1 ಸೀರಿಯಲ್ and all of that. ಅದಾದಮೇಲೆ ಅಮ್ಮ ತಾಯಿ ದಯವಿಟ್ಟು ಸಾಕು ಇವೆಲ್ಲ, ಬಿಕಾಸ್ ದಟ್ ಈಸ್ ಆಲ್ವೇಸ್ ಅ ಹೈ ಅಲ್ವಾ. ಸೊ ಅಮ್ಮ ಓದಾದ್ಮೇಲೆ ನೀನು ಏನು ಬೇಕಾದ್ರೂ ಮಾಡ್ಕೋ, ನಾನು ಕೇಳೋದಿಲ್ಲ ಅಂತ. ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಆಮೇಲೆ ನೋಡೋಣ. ಸೊ ಅಮ್ಮ ಆಗ ಸ್ಟಾಪ್ ಮಾಡಿದ್ರು. ಅದಾದಮೇಲೆ ಐ ಆಲ್ವೇಸ್ ಹ್ಯಾಡ್ ದಟ್ ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಅಂತ. ಬಟ್ ಹೆಂಗೆ ಅಂದರೆ ಅದೇ ಸ್ಕೂಲ್ ಆಯಿತು, ಕಾಲೇಜ್ ಆಯಿತು. ಅದಾದಮೇಲೆ ಐ ಡೆಂಟ್ ನೋ ಹೌ ಟು ಕಮ್ ಬ್ಯಾಕ್. ಹೆಂಗೆ ಏನು ಅನ್ನೋದು ಐಡಿಯಾನೇ ಇರಲಿಲ್ಲ. ರ್ಯಾಂಡಮ್ಲಿ ಫ್ರೆಂಡ್ ಆಫ್ ಮೈನ್ ಕಸ್ತೂರಿ ಟಿ ವಿಲಿ ಶಿ ವಾಸ್ ಎನ್ EP. ಸೊ ಅದರಲ್ಲಿ ಹೀಗೆ ನನ್ನ ಅಕ್ಕನ ಮಗಳು ಚಿಕ್ಕ ರೋಲ್ ಯಾವುದೋ ಇತ್ತು, ಮಾಡ್ತೀಯಾ ಅಂತ ಅವ್ರನ್ನ ಕೇಳಿದ್ರು. ಸೈಡ್ ಬೈ ಸೈಡ್ ಇನ್ನೊಂದು ಸೀರಿಯಲ್ ಲಾಂಚ್ ಆಗ್ತಾಯಿತ್ತು. ಸೊ ಅದ್ರಲ್ಲಿ ಮಾಡ್ತೀಯಾ ನೀನು, ನೀವೇ ನಿಂಗೆ ಇಂಟ್ರೆಸ್ಟ್ ಇದೆಯಲ್ಲ. ಐ ವಾಸ್ ವರ್ಕಿಂಗ್, ನಾನು ಆರಾಮಾಗಿ ಪ್ಲೇಸ್ಮೆಂಟ್ ತೊಗೊಂಡು 3 months ಆಗಿತ್ತು ಶುರು ಮಾಡಿ. ಆಗಲೇ ಸುಸ್ತಾಗ್ತಾಯಿತ್ತು MNCಲಿ. ಯಾರು ಬೆಳಗ್ಗೆ ಇಷ್ಟು ಬೇಗ ಎದ್ದು ಹೋಗ್ತಾರೆ, ಅಲ್ಲೋಗಿ ಡೆಸ್ಕ್ ಜಾಬ್ ಯಾರು ಮಾಡ್ತಾರೆ ಅಂತ. ಬಟ್ ಏನು ಗೋಲ್ ಆಫ್ ಲೈಫ್ ಡೆಫಿನೆಟ್ಲಿ ಇರಲಿಲ್ಲ. ಸೊ ಮಾಡ್ತಾಯಿದ್ದೆ. ಅವಾಗ ಇದನ್ನು ಕೇಳಿದ್ರಲ್ಲ, ಸರಿ ಓಕೆ ಆಯಿತು. ಆಡಿಷನ್ ಕೊಟ್ಟೆ, ಸೆಲೆಕ್ಟ್ ಆಯಿತು. ನೆಕ್ಸ್ಟ್ ಡೇ ಐ ಸೆಡ್ ನಾನು ಬರಲ್ಲ, ದಯವಿಟ್ಟು ಬಿಟ್ಬಿಡಿ ನಾನು ಕೆಲ್ಸಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟು ದಟ್ಸ್ ವೆನ್ ಐ ಬಿಟ್ಟೆ, ಶಿಫ್ಟ್ ಆದೆ ಇಲ್ಲಿಗೆ. ಸೊ ಆ ಸೀರಿಯಲ್ ಓಕೆ ಆಗಿ ವರ್ಕಿಂಗ್ ದೇರ್. ಅಲ್ಲಿಂದ ಶುರುವಾಗಿ ಅದಾದ್ಮೇಲೆ ಉದಯದಲ್ಲಿ 1 ಸೀರಿಯಲ್ ಮಾಡಿದೆ, ರಾಗ ಅನುರಾಗ ಅಂತ. ಅದಾದ್ಮೇಲೆ ಐ ಫೌಂಡ್ ಜೋಡಿ ಹಕ್ಕಿ. ಸೊ ಜೋಡಿ ಹಕ್ಕಿ ಗೇವ್ ಮಿ ಎವ್ರಿಥಿಂಗ್. ಆ್ಯಂಡ್ TS ನಾಗಾಭರಣ ಸರ್ ಜೊತೆ ವರ್ಕ್ ಮಾಡಿದ್ದು ಹೇಳ್ತಿದ್ರಿ, ಅದು ಸ್ಕೂಲ್ ಟೈಮಲ್ಲಿ. ಅವಾಗ ಹೇಗಿರ್ತಿತ್ತು ಟು ವರ್ಕ್ ಅಂಡರ್ ಸಚ್ ಡೈರೆಕ್ಟರ್ಸ್? ಅಂದರೆ ಅವ್ರದ್ದೊಂದು ಆಲ್ರೆಡಿ ಒಂದು ಲೆಗಸಿ ಬಿಲ್ಡ್ ಮಾಡ್ಕೊಂಡು ಬರ್ತಿರ್ತಾರೆ, ಬಟ್ ನಮ್ಗೆ ಅಷ್ಟು ನಾಲೆಡ್ಜ್ ಇರಲ್ಲ ಆ ಏಜಲ್ಲಿ. ಸೊ ಹೌ ವಾಸ್ ಇಟ್ ವರ್ಕಿಂಗ್ ವಿತ್ ಹಿಮ್? ನಂಗೆ ಆ್ಯಕ್ಚುಲಿ ಏನು ಅಂದರೆ ತುಂಬ ನೆನಪೇ ಆಗ್ತಾಯಿಲ್ಲ ನನಗೆ. ಲಾಟ್ ಆಫ್ ಥಿಂಗ್ಸ್. ಯಾವುದೋ 1 ಸೀನ್ ಡೈರೆಕ್ಟ್ ಮಾಡಿದರು. ಆ್ಯಕ್ಚುಲಿ ನಾಗಾಭರಣ ಸರ್ ತುಂಬ ಮೇನ್ ಸೀನ್ಸ್ ಮಾತ್ರ ಡೈರೆಕ್ಟ್ ಮಾಡ್ತಾಯಿದ್ರು ಅನ್ಸುತ್ತೆ. ಗೋಪಿ ಪೀಣ್ಯ ಸರ್ ಅಂತ ಅವರು ಮೇಜರ್ ಅಂದರೆ ಮೋಸ್ಟ್ ಆಫ್ ಇಟ್ ಡೈರೆಕ್ಟ್ ಮಾಡ್ತಾಯಿದ್ರು, ಎಪಿಸೋಡ್ ಡೈರೆಕ್ಟ್ ಮಾಡ್ತಾಯಿದ್ರು ಅವರು. ಆ್ಯಂಡ್ ಐ ಗೆಸ್ ಲಿಂಗರಾಜ್ ಸರ್ ಅಂತ ಅನ್ಸುತ್ತೆ. ಸಾರಿ ಇಫ್ ಹೆಸರು ತಪ್ಪು ಹೇಳಿದರೆ, ಬಟ್ ಅವ್ರು ಮೋಸ್ಟ್ ಆಫ್ ದ ಸೀನ್ಸ್ ಡೈರೆಕ್ಟ್ ಮಾಡ್ತಾಯಿದ್ರು. ನಂಗೆ ಆಬ್ವಿಯಸ್ಲಿ ಅವಾಗ ಅಷ್ಟೆಲ್ಲ ಐಡಿಯಾನೇ ಇರಲಿಲ್ಲ.
ಐ ಆಮ್ ವರ್ಕಿಂಗ್ ಅಂಡರ್ ನಾಗಾಭರಣ ಸರ್, ಐ ಆಮ್ ವರ್ಕಿಂಗ್ ವಿತ್ ಸುಧಾರಾಣಿ ಮ್ಯಾಮ್, ಅವೆಲ್ಲ ಏನೂ ಗೊತ್ತೇ ಆಗ್ತಾ ಇರಲಿಲ್ಲ. ನಂಗೇನೋ ಸ್ಕೂಲಿಗೆ ರಜಾ ಸಿಗ್ತದೆ ಅಷ್ಟೇ. ಬಟ್ ಆದರೂ ಸ್ಕೂಲ್ ಟ್ರಿಪ್ ಮಿಸ್ ಆಯಿತು ಆ ಟೈಮಲ್ಲಿ. ಸ್ಕೂಲ್ ಟ್ರಿಪ್ ಮಿಸ್ ಆಗೋಯ್ತಲ್ಲ. ಆಮೇಲೆ ಕ್ಲಾಸ್ ರೂಮ್ ಫೋಟೋಸ್ ಮಿಸ್ ಆಯಿತು. ಆಲ್ ಆಫ್ ದ್ಯಾಟ್ ಇದನ್ನು ಮಾಡ್ಕೊಳೋಣ, ಅದನ್ನೆಲ್ಲ ಮಿಸ್ ಮಾಡ್ಕೊಣೆ ಅಂತ ಅದನ್ನಿಸ್ತಾ ಇತ್ತೆ ಹೊರತು ಬೇರೆ ಏನು ಐ ವಾಸ್ ನಾಟ್ ಏನೋ ನಾಗಾಭರಣ ಸುಧಾರಾಣಿ ಮ್ಯಾಮ್ ಜೊತೆ ಏನೂ ಅನಿಸಿಲ್ಲ ನನಗೆ ಆವಾಗ. ಬಟ್ ಈಗ ಐ ಫೀಲ್ ಓ ಮೈ ಗಾಡ್, ಐ ವಾಸ್ ಸೋ ಲಕ್ಕಿ ಆ ಏಜಲ್ಲೇ ಮಾಡಿದ್ದೀನಿ ಅವ್ರ ಜೊತೆ ಎಲ್ಲ. ಸೊ ನಾವು ನಿಮ್ಮ ಇನ್ಸ್ಟಾ ಬಯೋ ನೋಡಿದಾಗ ಅದರಲ್ಲಿ ನೀವು ಕುಂದ ಕನ್ನಡತಿ ಅಂತ ಇದೆ. ಹೌದು. ಸೊ ಇದ್ರ ಬಗ್ಗೆ ಹೇಳಿ, ಏನಿದ್ರು ಬ್ಯಾಕ್ ಸ್ಟೋರಿ ಆ್ಯಂಡ್ ನೀವು ಹುಟ್ಟಿದ್ದೆಲ್ಲಿ ಬೆಳೆದಿದ್ದೆಲ್ಲಿ? ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲೇ. ಬಟ್ ನನ್ನ ಅಮ್ಮನ ಊರು ಎಸ್ ಕುಂದಾಪುರ, ಸಾಲಿಗ್ರಾಮ. ಸೊ ದಟ್ ಇಸ್ ಕುಂದ ಕನ್ನಡತಿ. ಬಟ್ ನನಗೆ ಐ ಹ್ಯಾವ್ ಊರು ನಂಗೆ ತುಂಬ ಇಷ್ಟ. ದೋ ನಾನು ಊರಲ್ಲಿ ಜಾಸ್ತಿ ಹುಟ್ಟಿ ಬೆಳೆದೇ ಇದ್ರು, ಸಮ್ಮರ್ ಹಾಲಿಡೇಸ್ ಅಂತ ಹೋಗ್ತಾ ಇದ್ದೆ ಮಾವನ ಮನೆಗೆ. ಐ ಯೂಸ್ ಟು ಲವ್ ದಟ್ ಟೈಮ್ ಬಿಕಾಸ್ ಬೀಚ್ ವಾಸ್ ಲವ್. ಪ್ರಾಬ್ಲಿ ಬೀಚ್ ಲವ್ ಶುರುವಾಗಿದ್ದೆ ನಂಗೆ ಅಲ್ಲಿಂದ ಅಂತ ಅನ್ಸುತ್ತೆ. ಸೊ ತುಂಬ ಇಷ್ಟ ನನಗೆ ಊರಿನ ದೇವಸ್ಥಾನಗಳು, ಊರಿನ ವೈಬ್ ಆಗಿರ್ಬೋದು. ದೋ ಹಳ್ಳಿ ಆಗಿದ್ರು ಐ ಡೋಂಟ್ ಫೀಲ್ ದ್ಯಾಟ್ ಹಳ್ಳಿ ವೈಬ್ಸ್ ಉಡುಪಿ ಕಡೆ ಎಲ್ಲ ಹೋದರೆ. ಬಟ್ ಸ್ಟಿಲ್ ಆ ಹಳ್ಳಿ ವೈಬ್ಸ್ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ನೀವು ಹೇಳಿದ್ರಿ ದೆನ್ ಆ ಕಡೆ ಜಾಬ್ನ ಬಿಟ್ಟು ಆ್ಯಕ್ಟಿಂಗಿಗೆ ಬಂದ್ರಿ ಅಂತ. ಆ್ಯಂಡ್ ಆನೆಸ್ಟ್ಲಿ ನೀವೆಲ್ಲ ಲಿಸ್ಟ್ ಮಾಡ್ತಾ ಇದ್ರೆ ನೀವು ಚೈಲ್ಡ್ ಆರ್ಟಿಸ್ಟ್ ಆಗೇನೆ ಟೆಲಿಫಿಲ್ಮ್ ಮಾಡಿರ್ಬೋದು, ಸೀರಿಯಲ್ ಎಲ್ಲ ಮಾಡಿರ್ಬೋದು. ಆ್ಯಂಡ್ ದೆನ್ ಕಮ್ಸ್ ಜೋಡಿ ಹಕ್ಕಿ, ಬ್ರೇಕ್ ಥ್ರೂ ಪರ್ಫಾರ್ಮೆನ್ಸ್ ಆ್ಯಂಡ್ ರೆಕಗ್ನಿಷನ್. ನನಗೂ ಕೂಡ ನೆನಪಿದೆ ಹೌ ಪಾಪ್ಯುಲರ್ ದಟ್ ಸೀರಿಯಲ್ ವಾಸ್ ಅಂತ. ಇವತ್ತಿಗೂ ಜನ ಅದ್ರ ಬಗ್ಗೆ ಮಾತಾಡ್ತಾರೆ. ಆ ಕ್ಯಾರೆಕ್ಟರ್ ಸಿಕ್ಕಾಗ ಬಹುಶಃ ಐಡಿಯಾನೂ ಇರಲ್ಲ ಈಗ ನೆಕ್ಸ್ಟ್ ಲೆವೆಲ್ ಹಿಟ್ ಆಗುತ್ತೆ ಅಂತೆಲ್ಲ. ಹೌ ವಾಸ್ ದ್ಯಾಟ್? ಅದು ಓಕೆ ಆಗಿದ್ದು ಹೇಗೆ? ನೀವು ಆಡಿಷನ್ ಮಾಡಿದ್ರಾ? ಯಾವ ಥರ ನೀವೇ ಒಂಥರ ಸೆಲೆಕ್ಟ್ ಮಾಡ್ತಾರೆ ಹಾಗೇನೆ ಅಂತಿತ್ತ? ಐ ವಾಸ್ ಸೋ ಫಾರ್ಚುನೇಟ್ ಟಿಲ್ ಜೋಡಿ ಹಕ್ಕಿ. ನನಗೆ ಅದೇ ಕಸ್ತೂರಿಲಿ ಚಕ್ರವ್ಯೂಹ ಅಂತ ಒಂದು ಮಾಡಿದೆ. ಅದು ಮುಗಿತಾ ಇದೆ ಅಂದ ತಕ್ಷಣ ಐ ಗಾಟ್ ಉದಿಯಾದ ಮುಗಿತಾ ಇದೆ ಅಂದ ತಕ್ಷಣ ಐ ಗಾಟ್ ಇನ್ ಟು ಜೋಡಿ ಹಕ್ಕಿ. ಅದರಲ್ಲೂ ಹೀಗೆ ರಶ್ಮಿ ಪ್ರಭಾಕರ್. ಸೊ ಅವರು ಶಿ ವರ್ಕ್ಡ್ ಅಂಡರ್ ಜಗ್ಗಿ ಸರ್, JS ಪ್ರೊಡಕ್ಷನ್ಸಲ್ಲಿ. ಶಿ ಹ್ಯಾಡ್ ಡನ್ ಅ ಸೀರಿಯಲ್. ಸೊ ಹೀಗೆ ಲೀಡ್ ಹುಡುಕ್ತಾ ಇದ್ದಾರೆ, ನೀನು ಕೊಡು ಆಡಿಷನ್ ಅಂತ ಹೇಳಿದ್ರು. ಒನ್ ರ್ಯಾಂಡಮ್ ಡೇ ಹೋದೆ ಆಡಿಷನ್. ಅದ್ರ ಜೊತೆಗೆ ಸುಬ್ಲಕ್ಷ್ಮಿ ಸಂಸಾರ ಅಂತ ಸೀರಿಯಲ್ ಲಾಂಚ್ ಆಯಿತು, ಸೇಮ್ ಒಟ್ಟಿಗೆ ಲಾಂಚ್ ಆಗಿದ್ದು. ಇನ್ನೊಬ್ಬ ಫ್ರೆಂಡ್ ನಾನು ಚಕ್ರವ್ಯೂಹದಲ್ಲಿ ಮಾಡ್ತಾ ಇದ್ದೆ, ಅವ್ನು ಹೇಳ್ದ ಸುಬ್ಲಕ್ಷ್ಮಿ ಸಂಸಾರ ಅದಕ್ಕೂ ದೇ ಆರ್ ಲುಕಿಂಗ್ ಫಾರ್ ದ ಲೀಡ್, ಅಲ್ಲಿಗೂ ಆಡಿಷನ್ ಕೊಡು. ಎರಡಕ್ಕೂ ಒಂದೇ ದಿನ ಆಡಿಷನ್ ಕೊಟ್ಟಿದ್ದೀನಿ ನಾನು. ಬೆಳಗ್ಗೆ ಇಲ್ಲಿ ಹೋಗಿ ಮಧ್ಯಾಹ್ನ ಅಲ್ಲಿ ಹೋಗಿದ್ದೀನಿ, ಆಯಿತಾ. ಇನ್ನೂ ನೆನಪಿದೆ, ಇದು ಜೋಡಿ ಹಕ್ಕಿಗೆ ಆಡಿಷನ್ ಕೊಟ್ಟು ಐ ವಾಸ್ ಕಮಿಂಗ್ ಬ್ಯಾಕ್. ನ್ಯಾಂಡಲ್ಲಿ ಆ ಅಂಡರ್ ಪಾಸಲ್ಲಿ ಕಾಲ್ ಬಂತು ಜಗ್ಗಿ ಸರ್ದು, ಸಿಂಗ್ ನೀನು ಸೆಲೆಕ್ಟ್ ಆಗಿದೆಯಾ, ಇನ್ನು ಯಾವುದಕ್ಕೂ ಆಡಿಷನ್ ಕೊಡಬೇಡ ನೀನು ಅಂತ. ನಾನು ಸರಿ ಸರ್ ಓಕೆ. ಈ ಕಡೆ ಫೋನ್ ಮಾಡ್ಬಿಟ್ಟು ನನ್ನ ಫ್ರೆಂಡ್ ಹೇಳಿದೆ, ನೋಡೋ ಹಿಂಗಾಗಿದೆಯಂತೆ, ದಯವಿಟ್ಟು ನನಗೆ ಮತ್ತೆ ಹೋಗಲ್ಲ ಅಲ್ಲಿಗೆ, ಹೇಳಿಬಿಡು ಪ್ಲೀಸ್. ಇಲ್ಲ ನೀನು ಕೊಡು, ನನಗೆ ಗೊತ್ತಿಲ್ಲ, ನೀನು ಕೊಡು ಅಂತ. ನಾನು ಅಂದರೆ ಎಥಿಕಲಿ ಇಟ್ ವಾಸ್ ನಾಟ್ ರೈಟ್. ಇಲ್ಲಿ ಸೆಲೆಕ್ಟ್ ಆಗಿದೆಯಾ ಅಂತ ಹೇಳಿದ್ದಾರೆ, ಇನ್ಯಾವುದು ಕೊಡಬೇಡ ಅಂತ ಹೇಳಿದ್ದಾರೆ, ಅಲ್ಲಿ ಹೋದರೆ ಏನು ಚೆನ್ನಾಗಿರುತ್ತೆ ಅಂತ. ಪ್ರಾಬ್ಲಿ ನಂಗೆ ಐಡಿಯಾನೂ ಇರಲಿಲ್ಲ ಅನ್ಸುತ್ತೆ. ಇಟ್ ಫಾರ್ ದ ಸೇಮ್ ಚಾನೆಲ್ ಅಂತ ಏನೂ ಐಡಿಯಾ ಇರಲಿಲ್ಲ ಅನ್ಸುತ್ತೆ. ಬಟ್ ಹೋದೆ, ಕೊಟ್ಟೆ. ಅದಾದಮೇಲೆ ಹೇಳಿದೆ, ಮ್ಯಾಮ್ ಹಿಂಗೆ ಕಾಲ್ ಬಂದಿದೆ ನನಗೆ ಅಲ್ಲಿ ನನಗೆ ಕಾಲ್ ಬಂದಿದೆ, ಸೆಲೆಕ್ಟ್ ಆಗಿದ್ದೀನಿ ಅಂತ. ಹೌದಾ, ಇರಲಿ ಓಕೆ, ಇದಕ್ಕೂ ಕೊಡಿ ಅಂತಂದರು. ಆಯಿತು, ಕೊಟ್ಟೆ, ವಾಪಸ್ ಬಂದೆ. ಅದಾಗಿ ಶೂಟಿಂಗ್ ಶುರು ಆದಮೇಲೆ ಜಗ್ಗಿ ಸರ್ ಬೈದಿದ್ರು ನನಗೆ, ಕೊಡಬೇಡ ಅಂತ ಹೇಳಿದ್ದೆ, ಆದರೂ ಹೋಗಿ ಕೊಟ್ಟಿದ್ಯಾ ನೀನು? ಇಲ್ಲ ಸರ್, ಸಾರಿ ಸರ್, ನನ್ನ ತಪ್ಪಲ್ಲ, ಅದು ನನ್ನ ಫ್ರೆಂಡ್ ಹೇಳಿದ್ದ ಅಂತ ಮಾಡಿದೆ ಅಂತ. ಆಬ್ವಿಯಸ್ಲಿ ಮಾಡಬೇಕಾದ್ರೂ ನಂಗೆ ಒಂಥರ ಏನಂತಾರೆ, ಆ ಜೋಡಿ ಹಕ್ಕಿ ನಂಗೆ ಅಷ್ಟು ಫೇಮ್ ಕೊಡುತ್ತೆ. ಆಲ್ ದೀಸ್ ಇಯರ್ಸ್ ಜನ ಇನ್ನೂ ಜಾನ್ಕಿ ಟೀಚರ್ ಅಂತ ಹೇಳ್ತಾರೆ ಅಂತ ಹೇಳಿ ರೆಕಗ್ನೈಸ್ ಮಾಡ್ತಾರೆ ಅನ್ನೋದು ನಂಗೆ ನಿಜವಾಗ್ಲೂ ಐಡಿಯಾನೂ ಇರಲಿಲ್ಲ. ಆ್ಯಂಡ್ ಐ ವಾಸ್ ರಿಯಲಿ ಲಕ್ಕಿ ಟು ಹ್ಯಾವ್ ಆ ಥರದ್ದು ಒಂದು ಪಾತ್ರ ಸಿಗೋಕ್ಕೆ. ಬಿಕಾಸ್ ಟೀಚರ್, ನಮ್ಮ ಮನೇಲಿ ದೇರ್ ಇಸ್ ಹಿಸ್ಟ್ರಿ ಆಫ್ ಟೀಚರ್ಸ್ ಬೇರೆ. ನಮ್ಮ ದೊಡ್ಡಮ್ಮ
ನ್ಯಾಚುರಲ್ ಆಗಿ ಆಕ್ಟಿಂಗ್ ಆ್ಯಂಡ್ ಪ್ರಾಬ್ಲಿ ಚಿಕ್ಕವ್ರು ಇರಬೇಕಾದ್ರೆ ಟೀಚರ್ ಆಟ ತುಂಬ ಚೆನ್ನಾಗಿ ಆಡ್ಬಿಟ್ಟಿದ್ದೆ ಅನ್ಸುತ್ತೆ. ಸೊ ಯೂನಿವರ್ಸ್ ಮ್ಯಾನಿಫೆಸ್ಟ್ ಮಾಡ್ಬಿಡ್ತಾವೆ, ಹಾಂ ಇವಳಿಗೊಂದು ಕ್ಯಾರೆಕ್ಟರ್ ಕೊಡ್ಸೋಣ ಅಂತ. ಹೌ ಲಾಂಗ್ ಡಿಡ್ ಇಟ್ ಏರ್ ಆ್ಯಂಡ್ ಪ್ರಾಬ್ಲಿ 2.5 years, 621 episodes. ಫೆಬ್ಬಲ್ಲೇನೋ ಶೂಟ್ ಶುರುವಾಗಿದ್ದು. March 13th was the first telecast date, if I'm not wrong. ಅದಾದಮೇಲೆ June 21st ಏನೋ ಯಾವಾಗಲೂ ಜೂನಲ್ಲೇನೋ ಇಟ್ ಗಾಟ್. ಅಂದರೆ ವೆರಿ ನಮ್ಗೆ ಹೆಂಗೆ ಅನಿಸ್ತೈತೆ ಅಂದರೆ ಆ ಸೀರಿಯಲ್ ನೋಡಬೇಕಾದ್ರೆ ಈವನ್ ಐ ರಿಮೆಂಬರ್ ಲಾಟ್ ಆಫ್ ಇವನ್ ನಮ್ಮಮ್ಮ ಕೂಡ ಅದರಲ್ಲೊಬ್ರು ಇವರು ವೇಟಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಪ್ರೋಮೋ ಎಲ್ಲ ಆವಾಗ ಈ ಥರ ಅವೈಲೇಬಲ್ ಜಾಸ್ತಿ ಇರ್ತಿರ್ಲಿಲ್ಲ, ಟಿ ವಿಲೇ ವೆಯ್ಟ್ ಮಾಡಬೇಕಿತ್ತು. ಬಿಗ್ ಕಂಗ್ರ್ಯಾಚುಲೇಷನ್ಸ್, ಐ ಮಸ್ಟ್ ಸೆಲ್. ಅದಾಗ ತುಂಬ ಟೈಮ್ ಆಗಿದ್ರು ಸಹ ಅದ್ರ ಹಿಂದೆ ದೇರ್ ಇಸ್ ಲಾಟ್ ಆಫ್ ಎಫರ್ಟ್ಸ್. ಐ ನೋ ಇಟ್ ವಾಸ್ ರಿಯಲಿ ನೈಸ್. ದ ಹೋಲ್ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ವಾಸ್ ರಿಯಲಿ ಗುಡ್. ಫಸ್ಟ್ 3 months ಅಲ್ಲ, ಫಸ್ಟ್ 2-3 months ಅನ್ಸುತ್ತೆ ಮಂಡ್ಯಾಲ್ ಶೂಟ್ ಮಾಡ್ತಾ ಇದ್ವಿ. ಹೌದು ಹೌದು. ನಾನಂತೂ ಮನೆ ಬಿಟ್ಟು ಯಾವತ್ತೂ ಇರಲೇ ಇಲ್ಲ. ಆಲ್ ಮೈ ಲೈಫ್ ಲಿವ್ಡ್ ವಿತ್ ಮೈ ಮಾಮ್. ಎಷ್ಟು ಪ್ಯಾಂಪರ್ಡ್ ಕಿಡ್ ಅಂದರೆ ನಂಗೆ ಪ್ರಾಬಬ್ಲಿ ಕಷ್ಟ ಆಯಿತು ಅನ್ಸುತ್ತೆ. ಅಲ್ಲಿ ಹೋಗಿ ಆಲ್ಮೋಸ್ಟ್ 3-4 ಡೇಸಿಗೆ ಬಟ್ಟೆ ಪ್ಯಾಕ್ ಮಾಡಿಕೊಂಡು ಕಾಸ್ಟ್ಯೂಮ್ಸ್ ತೊಗೊಂಡು ಹೋಗಿ ಶೂಟ್ ಮಾಡಿ ವಾಪಸ್ ಬಂದು, ಐ ಡೋಂಟ್ ನೋ ಇವಾಗ ಯೋಚನೆ ಮಾಡಿದ್ರೆ ಅದನ್ನೆಲ್ಲ ಹೆಂಗೆ ಮ್ಯಾನೇಜ್ ಮಾಡಿದೆ. ಬಿಕಾಸ್ ದಟ್ಸ್ ದ ಫಸ್ಟ್ ಟೈಮ್ ಪ್ರಾಬ್ಲಿ ನಾನು ಮನೆಯಿಂದ ಹೊರಗಡೆ ಇದ್ದು. ಅಫ್ಕೋರ್ಸ್ ಸ್ಕೂಲಲ್ಲಿ ಇರಬೇಕಾದ್ರೆ ಈ ಸ್ಕೌಟ್ ಆ್ಯಂಡ್ ಗೈಡ್ಸಲ್ಲಿದ್ದೆ, ಜಾಂಬೋರೆ ಅಂತ ಕರ್ಕೊಂಡು ಹೋಗೋರು. ಪ್ರಾಬ್ಲಿ ದಟ್ ವಾಸ್ ಫಾರ್ 3-4 days ಆ್ಯಂಡ್ ತುಂಬ ಮ್ಯಾನೇಜ್ ಮಾಡೋವಂಥದ್ದು ಏನೂ ಇರ್ತಾ ಇರಲಿಲ್ಲ ಆವಾಗ. ಬಟ್ ಇವಾಗ ಯು ಹ್ಯಾವ್ ಟು ಬಿ ವೆರಿ ಇಂಡಿಪೆಂಡೆಂಟ್. ಏನೋ ಅಲ್ಲಿ ಕಾಸ್ಟ್ಯೂಮ್ ಇಟ್ಕೊಳ್ಳೋದಾಗಿರ್ಬೋದು ಆ್ಯಂಡ್ ಆಲ್ ಆಫ್ ದ್ಯಾಟ್. ಐ ಡೋಂಟ್ ನೋ ಹೆಂಗೆ ಮ್ಯಾನೇಜ್ ಮಾಡಿದೆ ದೋಸ್ 3 months. ಆ್ಯಂಡ್ ಐ ಹ್ಯಾವ್ ಲರ್ನ್ಡ್ ಆಲ್ಸೋ ಸೋ ಮೆನಿ ಥಿಂಗ್ಸ್ ಅಂಡರ್ ಜಗ್ಗಿ ಸರ್. ಸೊ ತುಂಬ ಖುಷಿ ಆಗುತ್ತೆ ಟು ಹ್ಯಾವ್ ಫೌಂಡ್ ಲೈಕ್ ಫಸ್ಟ್ ಪ್ರೊಡಕ್ಷನ್ ಹೌಸ್, ಅಷ್ಟು ಒಳ್ಳೆ ಪ್ರೊಡಕ್ಷನ್ ಹೌಸಲ್ಲಿ ವರ್ಕ್ ಮಾಡಿಕೊಂಡು ಅಷ್ಟು ಒಳ್ಳೆ ಚಾನಲಲ್ಲಿ. ಐ ಡೋಂಟ್ ನೋ, ಇಟ್ ಬೀನ್ ಲಕ್ಕಿ. ಎನಿ ಪರ್ಟಿಕ್ಯುಲರ್ ಅಂದರೆ ಎಸ್ಪೆಷಲಿ ಅಲ್ಲೂ ಸ್ವಲ್ಪ ಔಟ್ಡೋರ್ ಶೂಟ್ಸೇ ಜಾಸ್ತಿ ಆಗ್ತಿತ್ತು. ಎನಿ ಪರ್ಟಿಕ್ಯುಲರ್ ಮೆಮರಿ? ತುಂಬ ಅದು ಯಾವ ಥರ ಮೆಮರಿ ಬೇಕಾದ್ರೆ ಇರ್ಬೋದು, ಬಟ್ ಜೋಡಿ ಹಕ್ಕಿ ಮೆಮರಿ ಇಟ್ ಇಸ್. ದೇರ್ ಆರ್ ಲಾಟ್ ಆಫ್ ಮೆಮರೀಸ್. ಔಟ್ಡೋರ್ ಶೂಟ್ ಮಾಡ್ತಾ ಇದ್ವಿ ಆ್ಯಂಡ್ ಆಬ್ವಿಯಸ್ಲಿ ವಾಶ್ರೂಮ್ಸ್ ಎಲ್ಲ ಏನು ಅಂದರೆ ವಿ ಡಿಡ್ಂಟ್ ಹ್ಯಾವ್ ಆಲ್ ದೋಸ್ ಫೆಸಿಲಿಟೀಸ್. ಕಬ್ಬಿನ ಗದ್ದೆಯಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. ಸೊ ಆಬ್ವಿಯಸ್ಲಿ ಅಲ್ಲಿ ಮಧ್ಯ ಎಲ್ಲ ಹೋಗಬೇಕು. ಸೀರೆ ಉಟ್ಕೊಂಡಿದ್ದೀನಿ ಫಸ್ಟ್ ಟೈಮ್. ಅದು ಅಂದರೆ ಸೀರೆ ಉಟ್ಕೊಳಲ್ಲ, ಮ್ಯಾನೇಜ್ ಮಾಡ್ಕೊಂಡು ಎಲ್ಲ ನಂಗೆ ನೆನಪಿದೆ. ಇಲ್ಲೆಲ್ಲ ಕಟ್ಸಾಕ್ಬಿಟ್ಟಿದೆ ನನಗೆ, ಆಯಿತಾ. ಐ ಡೋಂಟ್ ನೋ ಹೌ. ಒಂದು ಐ ಆಮ್ ಕ್ಲಮ್ಸಿ, ಐ ನೋ, ಬಟ್ ಇಲ್ಲೆಲ್ಲ ಗಾಯ ಮಾಡ್ಕೊಳ್ಳೋದು, ಮುಖ, ಆಲ್ ಆಫ್ ದಟ್ ಇಸ್ ಫೈನ್. ನಾನು ಇಲ್ಲೆಲ್ಲ ಯಾಕೆ ಉರಿತಾ ಇದೆ ಅಂತ. ಸೊ ದಟ್ ಈಸ್ ಒನ್ ಆಫ್ ದ ಮೆಮರೀಸ್. ಹಳ್ಳಿ ಕಡೆ ಶೂಟ್ ಮಾಡೋದಂದ್ರೆ ಹಾಗೆ, ಅದಕ್ಕೆಲ್ಲ ಅಂದ್ರೆ ಗೊತ್ತಿಲ್ಲದೇ ಎಷ್ಟೊಂದು ಚಿಕ್ಕ ಪುಟ್ಟ ಏಟ್ ಆಗೋಗಿರುತ್ತೆ. ಯಪ್ಪ ಅದು. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ಪ್ರಾಬಬ್ಲಿ ಸಿಲ್ಕ್ ವರ್ಮ್ಸ್ನ ನೋಡಿದ್ದು ಕುಕೂನಲ್ಲಿ. ಸೊ ಅದೊಂದು ಎಕ್ಸ್ಪೀರಿಯನ್ಸಸ್ ಅದೆಲ್ಲ. ಆ್ಯಂಡ್ ಇಷ್ಟು ಸುಮಾರು ವರ್ಷ ಆಗಿದೆ ಯು ಬೀಯಿಂಗ್ ಎನ್ ಆ್ಯಕ್ಟರ್. ಇಷ್ಟು ವರ್ಷ ಆದ್ರೂ ಕಂಟಿನ್ಯೂಸ್ ಆಗಿ ಕೆಲಸ ಸಿಗ್ತಾ, ಟು ಬಿ ರೆಲೆವೆಂಟ್ ಟು ಪೀಪಲ್, ಹೌ ಇಸ್ ಇಟ್? ಕಂಟಿನ್ಯೂಸ್ ಆಗಿ ಆಬ್ವಿಯಸ್ಲಿ ವರ್ಕ್ ಮಾಡಿಲ್ಲ. ದಸ್ ಕೋವಿಡ್ ವಿಚ್ ಟುಕ್ ಅ ಮೇಜರ್ ಹಿಟ್ ಇನ್ ಮೈ ಕರಿಯರ್ ಜರ್ನಿ ಅನ್ಸುತ್ತೆ. ಬಿಕಾಸ್ ಆಲ್ಮೋಸ್ಟ್ 4-5 years ನಾನು ಯಾವ ಪ್ರಾಜೆಕ್ಟು ಮಾಡಿಲ್ಲ. ಬಟ್ ಅದರ್ ದ್ಯಾನ್ ದ್ಯಾಟ್ ಐವ್ ಗಾಟ್ ವೆರಿ ಗುಡ್ ಪ್ರಾಜೆಕ್ಟ್ಸ್. ಜೋಡಿ ಹಕ್ಕಿ, ಅದೇ ಫಸ್ಟ್ ಚಕ್ರವ್ಯೂಹ, ರಾಗಾನುರಾಗ, ಜೋಡಿ ಹಕ್ಕಿ. ಅದಾದಮೇಲೆ 2 ಮೂವಿ, ಮಾಯಾ ಬಜಾರ್ ಆ್ಯಂಡ್ ಟಾಮ್ ಆ್ಯಂಡ್ ಜೆರಿ. ಅದಾದಮೇಲೆ ಐ ಕೇಮ್ ಬ್ಯಾಕ್ ಟು ದ ಸೀರಿಯಲ್ ಜೊತೆಯಲ್ಲಿ ಆಗಿರ್ಬೋದು. ಅಗೇನ್ ದಟ್ ಇಸ್ ಅಂಡರ್ ಜಗ್ಗಿ ಸರ್, JS ಪ್ರೊಡಕ್ಷನ್ಸ್. ಈಗ ಬೃಂದ. ಸೊ ಎವ್ರಿಥಿಂಗ್ ಹ್ಯಾಸ್ ಬೀನ್ ರಿಯಲಿ ಗ್ರೇಟ್. ಎಕ್ಸಾಕ್ಟ್ಲಿ. ಆ್ಯಂಡ್ ಈಗ ತಾನೇ ಹೇಳ್ತಿದ್ರಿ ಯುವರ್ ಫಸ್ಟ್ ಸಿಲ್ವರ್ ಸ್ಕ್ರೀನ್ ಮೂವಿ ಬಗ್ಗೆ, ವಿಚ್ ವಾಸ್ ಮಾಯಾ ಬಜಾರ್ ಆ್ಯಂಡ್ PRK ಪ್ರೊಡಕ್ಷನ್. ವಾಟ್ ಅ ಬ್ಯೂಟಿಫುಲ್ ಲಾಂಚ್. ಅಂದರೆ ಆ ಪ್ರೊಡಕ್ಷನ್ ಅಂಡರ್ ಒಂದು ಮೂವಿ ಬರ್ತಿದೆ ಆ್ಯಂಡ್ ಅದಕ್ಕೆ ನೀವು ಲೀಡ್ ಅಂತ ಕೇಳಿದ್ರೇ ಖುಷಿ ಆಗುತ್ತೆ. ಹೌ ಡಿಡ್ ದ್ಯಾಟ್ ಎಂಡ್ ಆಫ್ ಇಯರ್ ವಿತ್ ಯು? ಪ್ರಾಬಬ್ಲಿ ನಾನು ಆ್ಯಕ್ಚುಲಿ ನಿನ್ನಿಂದಲೇ ಶೂಟಿಂಗ್ ಅನ್ಸತ್ತೆ. ಯಾವಾಗಲೂ ಒಂದ್ಸಲ ಹೀಗೆ ನಮ್ಮ ಭಾವನ ಫ್ರೆಂಡ್
ಇಸ್ ಒನ್ ಆಫ್ ದ ಪ್ರೊಡ್ಯೂಸರ್ಸ್ ಫೋನಿನಿಂದಲೇ. ಸೊ ಶೂಟಿಂಗ್ ನಡೀತಾ ಇದೆ ಕಂಠೀರವ ಸ್ಟುಡಿಯೋಲಿ, ಬನ್ನಿ ಹೋಗೋಣ ಬಾವ ಅಂದರು. ಸೊ ಹೋದೆ. ಫಸ್ಟ್ ಟೈಮ್ ಅಪ್ಪು ಸರ್ನ ಅಲ್ಲೇ ನೋಡಿದ್ದು ಅನ್ಸತ್ತೆ ನಾನು. ತುಂಬ ಖುಷಿ ಆಯಿತು ಆ ಟೈಮಲ್ಲಿ. ಇವ್ರ ಜೊತೆ ವರ್ಕ್ ಮಾಡಬೇಕು. ಐ ವಾಸ್ ನಾಟ್ ಇನ್ ಟು ಸೀರಿಯಲ್ ಎಲ್ಲ ಅನ್ಸುತ್ತೆ ಆವಾಗ. ಐ ವಾಸ್ ನಾಟ್ ಇನ್ ಟು ದ್ಯಾಟ್, ಬಟ್ ಎಲ್ಲೋ ಒಂದು ಸಣ್ಣ ಆಸೆ ಇವ್ರ ಜೊತೆ ವರ್ಕ್ ಮಾಡ್ಬೇಕು ನಾನು ಅಂತ. ಪ್ರಾಬಬ್ಲಿ ಗಾಡ್ ಸೆಡ್ ಓಕೆ, ಹಿ ವಿಲ್ ಗಿವ್ ಯು ಅನ್ ಅಪಾರ್ಚುನಿಟಿ ಟು ವರ್ಕ್ ಅಂಡರ್ ಹಿಮ್ ಅಂತ. ಸೊ ಜೋಡಿ ಹಕ್ಕಿ ಮಾಡ್ತಾ ಇದ್ದೆ ಆಬ್ವಿಯಸ್ಲಿ. ಆವಾಗ ಅದಕ್ಕಿಂತ ಮಧ್ಯದಲ್ಲೇ ಒಂದು ಕಾಲ್ ಬಂದಿತ್ತು ಸೇಯಿಂಗ್ ಹಿಂಗೆ ನಾವು ಮೂವಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಮಾತಾಡಬೇಕು, ಕತೆ ನರೇಟ್ ಮಾಡಬೇಕು. ಸರಿ ಓಕೆ, ಗೊತ್ತಿಲ್ಲ ಹೆಂಗೆ ಮಾತಾಡಬೇಕು ಏನೂ ನಂಗೆ ಇಲ್ಲ. ಸೊ ಐ ಟುಕ್ ಮೈ ಭಾವ ವಿತ್ ಮೀ. ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಅಂದರೆ ಕತೆ ಎಕ್ಸ್ಪ್ಲೇನ್ ಮಾಡಲಿಲ್ಲ ಮನುಷ್ಯ. ಈ ಸೈಡ್ ನೀವು ಏನು ತೊಗೋತೀರಾ, ವಾಟ್ ಈಸ್ ಯುವರ್ ರೆಮ್ಯುನರೇಷನ್, ನನಗೆ ರಾಜಮೌಳಿ ಗೊತ್ತು, ಅವ್ರಿಗೆ ಗೊತ್ತು, ಇವ್ರಿಗೆ ಗೊತ್ತು, ಎಲ್ಲ ಹೇಳಿದ್ರು. ಹಿ ಡಿಡ್ಂಟ್ ಇವನ್ ಎಕ್ಸ್ಪ್ಲೇನ್ ದ ಕತೆ. ಹಂಗೆ ಅಲ್ಲೇ ಫಿಶಿ ಅಂತ ಅನಿಸ್ತಾ ಇತ್ತು. ಹಿ ವೆಂಟ್ ಸಮ್ವೇರ್. ಬಾವಂಗಂದೆ, ಬಾವ ಲೆಟ್ಸ್ ಗೋ, ಚೆನ್ನಾಗಿಲ್ಲ ಇದು. ಆಮೇಲೆ ನೋಡಿದ್ರೆ ಹಿ ವಾಸ್ ಇಟ್ ವಾಸ್ ಅ ಫೇಕ್ ಮೀಟಿಂಗ್, ಎವ್ರಿಥಿಂಗ್. ಅದು ಅಷ್ಟೇ ಆಗಿತ್ತು. ಅದಾಗಿ ಒಂದು ಫ್ಯೂ ವೀಕ್ಸಲ್ಲಿ ಮತ್ತೆ ರಾಧಾ ಸರ್ ಹ್ಯಾಡ್ ಕಾಲ್ಡ್ ಮೀ ಸೇಯಿಂಗ್ ಹಿಂಗೆ ಇವರು ಯಾರೋ ಅದೇ ಇರ್ತಾರೆ ಅಂತ ಡಾಡ್ಜ್ ಮಾಡಿಬಿಟ್ಟಿದ್ದೆ ನಾನು. ಬಟ್ ಅಗೇನ್ ಹಿ ಕಾಲ್ ಮೀ ಸೇಯಿಂಗ್ ಇಲ್ಲ, ವಿ ವಾಂಟ್ ಟು ಮೀಟ್. ಐ ಸೆಡ್ ಓಕೆ ಸರಿ. ತಿರ್ಗಾ ಭಾವನ್ನೇ ಕರ್ಕೊಂಡು ಹೋದೆ. ಹಿ ವಾಸ್ ಸೋ ಪ್ರಿಸೈಸ್ ಇನ್ ಎಕ್ಸ್ಪ್ಲೇನಿಂಗ್. ಎಷ್ಟು ಬೇಕೋ ಅಷ್ಟೇ ಹಿ ಎಕ್ಸ್ಪ್ಲೇನ್ ಆ್ಯಂಡ್ ಹಿ ಲೆಫ್ಟ್. ಬೇರೆ ಏನೂ ಮಾತಾಡಲಿಲ್ಲ. ನಾನು ಡಿಡ್ ಇಟ್ ಜಸ್ಟ್ ಹ್ಯಾಪನ್ ಅಂತ ಯೋಚನೆ ಮಾಡ್ತಿದ್ದೆ, ಅಥವಾ ದಿಸ್ ಇಸ್ ಅನ್ ಅದರ್ ಪ್ರ್ಯಾಂಕ್ ಅಂತ ಅನ್ಸುತ್ತೆ, ಸಮ್ ಫೇಕ್ ಪರ್ಸನ್ ಅಂತ ಅಂದ್ಕೊಂಡಿದ್ದೆ. ಐ ಸೆಡ್ ಓಕೆ ವಿಲ್ ಡೂ, ಓಕೆ ಸಿನ್ಸ್ ನೋಡೋಣ, ಓಕೆ ಹೇಳೋಣ ಅಂತ ಹೇಳಿದೆ. ಆ್ಯಂಡ್ ದೆನ್ ಎಲ್ಲ ಕಮರ್ಷಿಯಲ್ಸ್ ಮಾತಾಯಿತು, ಕಾಸ್ಟ್ಯೂಮ್ಗೆ ಮೆಷರ್ಮೆಂಟ್ ತೊಗೊಳಕ್ಕೆ ಬಂದರು, ಆ್ಯಂಡ್ ಆಲ್ ಆಫ್ ದ್ಯಾಟ್ ಹ್ಯಾಪೆಂಡ್. ಆ್ಯಂಡ್ ದೆನ್ ಶೂಟಿಂಗು ಶುರುವಾಗೋಯ್ತು. ಐ ಆಮ್ ವರ್ಕಿಂಗ್ ವಿತ್ ವಸಿಷ್ಠ ಸಿಂಹ ಸರ್, ರಾಜ್ ಸರ್ ಇದ್ದಾರೆ, ಆ್ಯಂಡ್ ವರ್ಕಿಂಗ್ ಆನ್ ಅ PRK production. That was me. There was such a surreal moment. First day of the shooting ಅಂತೂ ಆಬ್ವಿಯಸ್ಲಿ ನಾಟಕದ ಆ್ಯಕ್ಟಿಂಗ್ ಕಂಪ್ಲೀಟ್ಲಿ ಬೇರೆ, ಸೀರಿಯಲ್ ಆ್ಯಕ್ಟಿಂಗ್ ಕಂಪ್ಲೀಟ್ಲಿ ಬೇರೆ. ಎರಡೂ ಒಂದು ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಸ್ಕೇಲಲ್ಲಿ ಸ್ವಲ್ಪ ಇರುತ್ತೆ ಅಂತ ಹೇಳ್ಬೋದು. ಮೂವಿ ಇಟ್ ಹ್ಯಾಸ್ ಟು ಬಿ ವೆರಿ ಸಟಲ್. ಹೌದು, ಎನಿ ಎಕ್ಸ್ಪ್ರೆಷನ್ಸ್ ಏನು ಕೊಡೋಕ್ಕಾಗೋದೇ ಇಲ್ಲ. ಆ್ಯಂಡ್ ನನಗೆ ಭಯ ಆಗ್ತಾ ಇದೆ, ನಾನು ಓವರ್ ಆ್ಯಕ್ಟಿಂಗ್ ಮಾಡಿಬಿಟ್ರೆ ಅಥವಾ ಏನೋ ತಪ್ಪು ಮಾಡೋದು ಅಥವಾ ರೀಟೇಕ್ಸ್ ಜಾಸ್ತಿ ತೊಗೊಂಡ್ಬಿಟ್ರೆ ಅಂತ ಭಯ ಫುಲ್ಲು. ಬಿಕಾಸ್ ಅವಾಗೆಲ್ಲ ಐ ಡೋಂಟ್ ಥಿಂಕ್ ಸೊ ರಿಹರ್ಸ್ ಮಾಡೋದು ಅವೆಲ್ಲ ಕಾನ್ಸೆಪ್ಟ್ ಇತ್ತು ಅಂತಲೇ ಇಲ್ಲ ಅನ್ಸತ್ತೆ. ಇಟ್ ವಾಸ್ ಡೈರೆಕ್ಟ್ಲಿ ಶೂಟಿಂಗ್. ಆ್ಯಂಡ್ ಐ ಮೀಟಿಂಗ್ ವಸಿಷ್ಠ ಸರ್ ಆಲ್ಸೋ ಫಾರ್ ದ ಫಸ್ಟ್ ಟೈಮ್. ಆ ನರ್ವಸ್ನೆಸ್ ಇದೆ ನನಗೆ. ದೇವ್ರೆ, ಐ ಗೆಸ್ ಫಸ್ಟ್ ಡೇ ಶೂಟಿಂಗಲ್ಲೇ ಅನಿಸುತ್ತೆ ಪುನೀತ್ ಸರ್ ಕೂಡ ಬಂದಿದ್ದರು ಫಾರ್ ದ ಸೆಟ್. ಇಟ್ ವಾಸ್ ರಿಯಲಿ ಗ್ರೇಟ್. ಆ್ಯಂಡ್ ಏನೋ ರಾಜ್ ಸರ್ ಕೂತ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಾರೆ, ನೀನು ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ಇದು ಈ ಥರ ಡೈಲಾಗು ಹಿಂಗೆ ಹೇಳಬೇಡ, ಇನ್ನೊಂದು ಥರ ಹೇಳು ಅಂತ. ಈ ಕಡೆ ವಸಿಷ್ಠ ಸರ್ ಇಸ್ ಟೆಲ್ಲಿಂಗ್ ಸಮಥಿಂಗ್, ಈಸ್ ಗಿವಿಂಗ್ ಇನ್ಪುಟ್ಸ್. ದ ಮೊಮೆಂಟ್ ವಾಸ್ ಓವರ್ವೆಲ್ಮಿಂಗ್ ಫಾರ್ ಮೀ. ಸೊ ಯಾ, ದಟ್ಸ್ ಹೌ. ಬಟ್ ಏನು ಇಷ್ಟ ಆಗೋದು ಗೊತ್ತಾ, ವೆನ್ ಯು ಎಕ್ಸ್ಪ್ಲೇನ್ ಆಲ್ ದೀಸ್ ಥಿಂಗ್ಸ್, ಅಂದರೆ ಐಡಿಯಾ ಇಲ್ಲ ಫಿಲ್ಮ್ ಸೆಟ್ ಹೇಗಿರುತ್ತೆ, ಓಕೆ ಫಿಲ್ಮ್ಗೆ ಹೇಗೆ ಆ್ಯಕ್ಟಿಂಗ್ ಮಾಡಬೇಕು ಅನ್ನೋದು. ಬಿಕಾಸ್ ಕ್ಯಾಮ್ರಾ ಸಿಕ್ಕಾಪಟ್ಟೆ ಕ್ಲೋಸ್ ಅಪ್ ಇರುತ್ತೆ, ಟೈಟ್ ಫ್ರೇಮ್ ಇಟ್ಟಿರ್ತಾರೆ, ಅದೆಲ್ಲ ಇದೆ. ಬಟ್ ಸ್ಟಿಲ್ ಯು ಗೆಟ್ ಅಪ್, ಗೆಟ್ ರೆಡಿ, ಅದೇನೋ ಕಾನ್ಫಿಡೆನ್ಸ್ ಗೋ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಅಲ್ಲ. ಅದೇ ಮೋಸ್ಟ್ ಅಮೇಸಿಂಗ್ ಪಾರ್ಟ್ ಅನ್ಸುತ್ತೆ ನನಗೆ ಫಾರ್ ಅನ್ ಆಕ್ಟರ್. ಒಳಗಡೆ ಫುಲ್ ಬಟರ್ಫ್ಲೈಸ್, ಐಡಿಯಾ ಇಲ್ಲ, ಹೆಗ್ಣ, ಆನೆ ಎಲ್ಲ ಓಡಾಡ್ತಾ ಇರುತ್ತೆ, ಬಟ್ ಎದುರುಗಡೆ ಯು ಹ್ಯಾವ್ ಟು ಲುಕ್ ಸೋ ಹಾರ್ಡ್, ಯು ಕ್ಯಾನ್ ಡೂ ಇಟ್, ಯು ಕ್ಯಾನ್ ಪುಲ್ ಇಟ್ ಆಫ್ ತರ. ಯು ಆರ್ ಆಕ್ಚುಲಿ ಲೈಕ್ ದಟ್ ಅನ್ಸುತ್ತೆ ನನಗೆ. ಅಂದ್ರೆ ಮೇಕಪ್ ಮಾಡಿಸ್ಕೋಬೇಕಾದ್ರೂ ನಿಮ್ಗೆ ಐಡಿಯಾನೂ ಇರಲ್ಲ ಕ್ಯಾಮ್ರಾ ಮುಂದೆ ಹೋಗಿ ವಾಟ್ ಯು ಆರ್ ಡೂಯಿಂಗ್ ಅಂತ. ಆದರೆ ಇಲ್ಲೊಂಚೂರು ಕರೆಕ್ಷನ್ ಮಾಡಿ ಅಂದರೆ ಒಟ್ನಲ್ಲಿ ಹೋಗಿ ಏನೋ ಪರ್ಫಾರ್ಮ್ ಮಾಡ್ತಿದ್ದೀನಿ. ಅದು ಆ ಕಾನ್ಫಿಡೆನ್ಸ್ ಇರುತ್ತೆ ಗೊತ್ತಾ, ಸಂವೇರ್ ಅದು ಎಲ್ಲಿರೋದು ಗೊತ್ತಿಲ್ಲ. ದಟ್ಸ್ ದ ಬೆಸ್ಟ್ ಪಾರ್ಟ್. ಐ ನೋ. ಮಾಯಾಬಜಾರ್ ವಾಸ್ ಅ ಗುಡ್ ಫಿಲ್ಮ್ ಆ್ಯಂಡ್ ಗುಡ್ ಪ್ರೊಡಕ್ಷನ್ ಹೌಸ್. ಅದಾದಮೇಲೆ ಟಾಮ್ ಆ್ಯಂಡ್ ಜೆರಿಗೆ ಅಪರ್ಚುನಿಟಿ ಸಿಗುತ್ತೆ. ನಾವು ಜಾನಕಿ ಟೀಚರ್ನ ನೋಡಿ ನಮ್ಗೊಂದು ತಲೆನೊಂದು ಇಮೇಜ್ ಇರುತ್ತೆ, ಬಟ್ ಟಾಮ್ ಆ್ಯಂಡ್ ಜೆರಿಲಿ ಯಾರು ಜಾನಕಿ ಟೀಚರೇನಾ ಅನ್ನೋ ಥರ ಲುಕ್ಕು. ಆ್ಯಸ್ ಆ್ಯನ್ ಆ್ಯಕ್ಟರ್ ಆ ಥರ ಒಂದು ಲುಕ್ ಎಕ್ಸ್ಪ್ಲೋರ್ ಮಾಡೋದಿರ್ಬೋದು. ಆ್ಯಂಡ್ ವರ್ಕಿಂಗ್ ಫಾರ್ ಟಾಮ್ ಆ್ಯಂಡ್ ಜೆರಿ ಕಥೆ ಹೇಗಿತ್ತು?
ಮಜಾ ಬರ್ತಾಯಿತ್ತು ನನಗೆ ಬಿಕಾಸ್ ಸಿ ನಾಟ್ ಎವ್ರಿ ಟೈಮ್ ಆಲ್ ದ ಫೀಮೇಲ್ ಲೀಡ್ ಕ್ಯಾರೆಕ್ಟರ್ಸ್ ವಿಲ್ ಗೆಟ್ ಟು ಪ್ಲೇ ದ್ಯಾಟ್ ಗೂಫಿ ಅನ್ಸುತ್ತೆ. ಕನ್ನಡ ಇಂಡಸ್ಟ್ರಿಲಂತೂ ಐ ಫೀಲ್ ಅಷ್ಟು ಗೂಫಿ ಕ್ಯಾರೆಕ್ಟರು, ಒಂಥರ ಬ್ಯಾಗ್ ಬಂದಿದ್ದು ಮಾತಾಡ್ಬೋದು, ಬ್ಯಾಗ್ ಬಂದಂಗೆ ಆಟ ಆಡ್ಕೊಂಡಿರ್ಬೋದು, ಹೆಂಗೆ ಬೇಕಾದ್ರೂ ಕುಣಿಬೋದು. ಆ್ಯಂಡ್ ದ ಔಟ್ಫಿಟ್ ಆಲ್ಸೋ ಯೂಶಲಿ ಐ ಡೋಂಟ್ ಥಿಂಕ್ ಸೊ ಸ್ವಲ್ಪ ಗ್ಲಾಮರಸ್ ಎಂಡ್ ಇರುತ್ತೆ. ಯಾ ಎಕ್ಸಾಕ್ಟ್ಲಿ. ಇದು ಒಂಥರ ಸೊ ಲೈಕ್ ಯು ಕ್ಯಾನ್ ಬಿ ವೆರಿ ಹಿಪ್ಪಿ, ಯು ಕ್ಯಾನ್ ಆ ಸ್ವೆಟ್ ಶರ್ಟ್ ಹಾಕೊಂಡು ಅದನ್ನ ರೋಲ್ ಅಪ್ ಸ್ಲೀವ್ಸ್ ಮಾಡ್ಕೊಂಡು ಕೈಗೆ ಒಂದಷ್ಟು ಕಿವಿಗೆ ಐವ್ ಒಂಥರ ನಂಗೆ ರೆಡಿ ಆಕೆ ಮಜಾ ಅನ್ಸೋದು. ಬಿಕಾಸ್ ಸಿ ಸ್ಕ್ರೀನ್ ಅಪಿಯರೆನ್ಸು ಓಕೆ ಇಟ್ ಮ್ಯಾಚ್ ಆಗಲ್ವಾ, ಬರೀ ಇದನ್ನೇ ಯೋಚನೆ ಮಾಡ್ತಾ ಇರ್ತೀವಿ ನಾವು ಮೋಸ್ಟ್ ಆಫ್ ದ ಟೈಮ್. ಆ್ಯಂಡ್ ಟು ಪ್ಲೇ ಸತ್ಯ ಇಟ್ ವಾಸ್ ಸಚ್ ಅನ್ ಅಮೇಝಿಂಗ್. ನಂಗೆ ಏನು ಬೇಕಾದ್ರೆ ಬೇಡ ಎಕ್ಸಾಕ್ಟ್ಲಿ. ವಿನಯ್ ಸರ್, ಚೈತ್ರ ಯು ಲುಕಿಂಗ್ ಲಿಟಲ್ ಗ್ಲಾಮರಸ್, ಸ್ವಲ್ಪ ನೀವು ಮೇಕಪ್ ಮಾಡ್ಕೋಬೇಡಿ. ಅಲ್ಲ ಸರ್ ಮೇಕಪ್ ಅಲ್ಲ ಒಂಚೂರು ಡಿಫ್ರೆನ್ಸ್ ಬೇಕಲ್ಲ. ಇಲ್ಲ ಬೇಡ, ಏನೂ ಬೇಡ, ಬಿ ನ್ಯಾಚುರಲ್. ಇದು ತುಂಬ ಮ್ಯಾಚ್ ಆಗ್ತಾ ಇದೆ ನಿಮ್ಮ ಔಟ್ಫಿಟ್ಗೆ, ಕ್ಯಾನ್ ಯು ಟ್ರೈ ಸಮಥಿಂಗ್ ಎಲ್ಸ್ ಅಂತ. ಫಸ್ಟ್ ಆಫ್ ಆಲ್ ನಾನು ಫುಲ್ ಜಾಸ್ತಿ ಥರ ರೆಡಿಯಾಗಿ ಬಂದಿರ್ತೀನಿ, ಆದರೂ ಏನೋ ಮ್ಯಾಚ್ ಆಗ್ತಾ ಇದೆ ಅಂತ ಇದ್ದಾರಲ್ಲ ಇವರು ಅಂತ. ಆ್ಯಂಡ್ ದಟ್ ಹೇರ್ ಸ್ಟೈಲ್ ಐ ನೋ ಇಟ್ ವಾಸ್ ಅ ಹ್ಯೂಜ್ ಟಾಸ್ಕ್, ತಲೆನೋವೆಲ್ಲ ಬರೋದು ರೆಡಿಯಾಗಿ. ಐ ಆಮ್ ನಾಟ್ ಅ ಪರ್ಸನ್ ಹೂ ವಿಲ್ ಟೇಕ್ ಟೈಮ್ ಟು ಗೆಟ್ ರೆಡಿ. ಹಾಫ್ ಆನ್ ಅವರಲ್ಲಿ ನಾನು ರೆಡಿ ಇರಬೇಕು ವಿತ್ ಮೇಕಪ್, ವಿತ್ ಕಾಸ್ಟ್ಯೂಮ್, ಎವ್ರಿಥಿಂಗ್. ಇದು ಹೇರ್ ಸ್ಟೈಲ್ಗೆ 1 hour ತೊಗೋತಾ ಇದ್ದೆ ನಾನು. ನಂಗೆ ಕೂತು ಸಾಕಾಗ್ಬಿಟ್ರೋದು. ಬಟ್ ಏನೋ ಅದು ಹಾಕ್ಕೊಳಾಗ ಏನೋ ಒಂಥರ ಫುಲ್ ಆ್ಯಂಡ್ ಆ ಹೇರ್ ಸ್ಟೈಲ್ ಒಂಥರ ಕಂಟಿನ್ಯೂಟಿ ಮೇಂಟೈನ್ ಮಾಡಬೇಕು. ಆ್ಯಂಡ್ ಆಲ್ ಆಫ್ ದ್ಯಾಟ್ ಇಟ್ ವಾಸ್ ಅ ಹ್ಯೂಜ್ ಟಾಸ್ಕ್, ಬಟ್ ಮಜಾ ಇರ್ತಾಯಿತ್ತು ನಂಗೆ ಅದು. ಆಬ್ವಿಯಸ್ಲಿ ಯಾರಿಗೂ ಆ ಥರ ಎಲ್ಲ ಹಾಕ್ಕೊಳ್ಳೋ ಅವಕಾಶ ಸಿಗ್ತಾ ಇರಲಿಲ್ಲ ಅನಿಸುತ್ತೆ. ಸೊ ಯಾ ಮಜಾ ಇರ್ತಾಯಿತ್ತು. ಅಂದರೆ ಆ ಥರ ಒಂದು ಟಾಮ್ ಆ್ಯಂಡ್ ಜೆರಿ ಮೂವಿ ಬಗ್ಗೆ ಪ್ರಮೋಷನ್ ಎಲ್ಲ ಸ್ಟಾರ್ಟ್ ಆದಾಗ್ಲೂ ಇಟ್ ವಾಸ್ ವೆರಿ ನ್ಯೂ ಟು ಆಡಿಯನ್ಸ್ ಆಲ್ಸೋ. ಯಾ ಆ್ಯಂಡ್ ನಿಮ್ಮನ್ನ ಎಸ್ಪೆಷಲಿ ಆ ಥರ ಕ್ಯಾರೆಕ್ಟ್ರಲ್ಲಿ ನೋಡೋಕ್ಕೆ, ಅಂದರೆ ಜಾನ್ಕಿ ಹೆಂಗೆ ರೆಡಿ ಆಗ್ತಿದ್ದಿದ್ದು ಒಂದು ಇತ್ತಲ್ಲ, ಅದ್ರ ಡೆಡ್ ಆಪೋಸಿಟ್. ಎಕ್ಸಾಕ್ಟ್ಲಿ. ಬಟ್ ಸ್ಟಿಲ್ ಆ ಥರ ಒಂದು ಪುಲ್ ಆಫ್ ಮಾಡಿದ್ದೀರಲ್ಲ, ದಟ್ಸ್ ಗ್ರೇಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಷ್ಟೆಲ್ಲ ಮಾಡ್ಕೊಂಬಂದು ನೀವು ಗುಡ್ ಕ್ಯಾರೆಕ್ಟರ್ಸ್, ಗ್ರೇಟ್ ರೋಲ್ ನೋಡಿದ್ರೆ ಅಯ್ಯೋ ಅಂತ ಅನಿಸ್ಬೇಕು, ಆ ಥರ ಎಲ್ಲ ಮಾಡಿ ಒಳ್ಳೊಳ್ಳೆ ಫಿಲ್ಮ್ಸ್ಗೆ ಲೀಡಾಗಿ ಮಾಡಿ, ಏನು ಯು ಬಿಕಮ್ ಬೃಂದ. ವಾಟ್ ಈಸ್ ದಿಸ್, ಎಕ್ಸ್ಪ್ಲೇನ್. ಅಂದರೆ ಒಂಥರ ಹೌ ಚಾಲೆಂಜಿಂಗ್ ಅನಿಸುತ್ತಾ ಅಂತ ನಾನು ಕೇಳಬೇಕು. ಇಷ್ಟು ವರ್ಷ ಒಂದು ಒಳ್ಳೆ ಕ್ಯಾರೆಕ್ಟರ್, ಪಾಸಿಟಿವ್ ಕ್ಯಾರೆಕ್ಟರ್ಸ್ ಥರ ಮಾಡಿ ನೆಗೆಟಿವ್ ಶೇಡ್ ತರೋದಕ್ಕೆ, ಬಿಕಾಸ್ ಸಮ್ಟೈಮ್ಸ್ ಫೇಸ್ ಕಾರ್ಡ್ ಬಿಲೀವಬಲ್ ಇರುತ್ತೆ ತುಂಬ, ಆ ಥರ ಫೇಸ್ ಕಾರ್ಡ್ ಇದೆ ನಿಮಗೆ. ಸೊ ಹಂಗಿರುವಾಗ ನೆಗೆಟಿವ್ ರೋಲ್ ಯಾಕೆ ಒಪ್ಕೊಂಡ್ರಿ ಅಥವಾ ವೈ? ನನಗೆ ಜೋಡಿ ಹಕ್ಕಿ ಮಾಡಬೇಕಾದ್ರೆ ಆಬ್ವಿಯಸ್ಲಿ ಜಾನ್ಕಿ ವಾಸ್ ಲವ್ ಓನ್ಲಿ ಫಾರ್ ಮೀ. ಅಷ್ಟು ಪಾಪ ಸ್ವೀಟಾಗೆಲ್ಲ ಮಾಡಬೇಕು. ಬಟ್ ನನಗೆ ಪಲ್ಲವಿ ವಾಸ್ ಪ್ಲೇಯಿಂಗ್ ದ ನೆಗೆಟಿವ್ ಅದರಲ್ಲಿ. ಶಿ ವಾಸ್ ಪ್ಲೇಯಿಂಗ್ ಇಟ್ ಫಾರ್ ದ ಫಸ್ಟ್ ಟೈಮ್. ನಂಗೆ ಅವರು ನೋಡಿ ಅನ್ಸೋದು, ನಂಗೂ ನೆಗೆಟಿವ್ ಸಿಗಬೇಕು, ಚೆನ್ನಾಗಿರುತ್ತೆ ಅಂತ. ಸೊ ಆಫ್ಟರ್ ಜೋಡಿ ಹಕ್ಕಿ ಐ ಥಾಟ್ ಓಕೆ ಲೆಟ್ಸ್ ನಾಟ್ ಡೂ ಪಾಸಿಟಿವ್ ರೋಲ್, ಐ ವಾಂಟ್ ಟು ಡೂ ನೆಗೆಟಿವ್. ನೆಕ್ಸ್ಟ್ ಸೀರಿಯಲ್ ಏನಾದ್ರು ಬಂದರೆ ಐ ವಾಂಟ್ ಟು ಪ್ಲೇ ನೆಗೆಟಿವ್. ನೋಡೋಣ ಆಮೇಲೆ ಚೇಂಜ್ ಮಾಡಬೇಕು ಅಂತ ಅನ್ಸುತ್ತೆ. ದರ್ ಇಸ್ ಆಲ್ವೇಸ್ ಟೈಮ್ ಆ್ಯಂಡ್ ಅಪಾರ್ಚುನಿಟಿ ಸಿಗುತ್ತೆ. ಬಟ್ ನೆಕ್ಸ್ಟ್ ಸೀರಿಯಲ್ ಏನಾದರೂ ಮಾಡಿದ್ರೆ ಐ ವಾಂಟ್ ಟು ಪ್ಲೇ ನೆಗೆಟಿವ್ ಅಂತ ಅನಿಸ್ತಾ ಇತ್ತು. ಥ್ಯಾಂಕ್ಫುಲಿ ಆಫ್ಟರ್ ಸೋ ಮೆನಿ ಇಯರ್ಸ್ ಆಫ್ ಆಸ್ಕಿಂಗ್ ಗಾಡ್ ನಂಗೆ ಪ್ಲೀಸ್ ನನಗೆ ಒಂದು ನೆಗೆಟಿವ್ ಪಾತ್ರ ಕೊಡು ಅಂತ, ಫೈನಲಿ ಬೃಂದ ಲ್ಯಾಂಡೆಡ್ ಅಪ್. ಆಬ್ವಿಯಸ್ಲಿ ಕೇಳಿದವರೆಲ್ಲ ಮೇಡಮ್ ನಿಮ್ದು ಹೆಂಗೆ ಮೇಡಮ್ ಆಗತ್ತೆ ನೆಗೆಟಿವ್ ಫೇಸ್, ನಿಮಗೆ ಆಗಲ್ಲ ಮೇಡಮ್, ಸೂಟ್ ಆಗಲ್ಲ ಮೇಡಮ್ ಅಂತ. ಐ ಡೋಂಟ್ ನೋ, ಸ್ವಪ್ನ ಮ್ಯಾಮ್ ಪ್ರಾಬಬ್ಲಿ ಫೆಲ್ಟ್ ಅಂತ ಅನ್ಸುತ್ತೆ ಶಿ ಮೈಟ್ ಸೂಟ್ ಫಾರ್ ಬೃಂದ, ಬಿಕಾಸ್ ಬೃಂದ ಈಸ್ ನಾಟ್ ದ್ಯಾಟ್. ನನಗೇನು ಅನ್ಸುತ್ತೆ ಆ ಪಾತ್ರ ಅವಳಿಗೇನೋ ಒಂದು ಅನ್ಯಾಯ ಆಗಿದೆ, ಅಥವಾ ಅವಳಿಗೇನೋ ಒಂದಷ್ಟು ಪೊಸೆಸಿವ್ನೆಸ್ಸಿಂದ ಶಿ ಟರ್ನ್ಡ್ ಔಟ್ ಟು ಬಿ ಬ್ಯಾಡ್ ಟು ಪೀಪಲ್ ಅಂತ ಅನ್ಸುತ್ತೆ. ಬಿಟ್ರೆ ಇನ್ನೇನಲ್ಲ, ಶಿ ಈಸ್ ಆಲ್ಸೋ ವೆರಿ ಸ್ವೀಟ್ ಗರ್ಲ್, ಶಿ ಆಲ್ಸೋ ವಾಂಟ್ಸ್ ಅ ಫ್ಯಾಮಿಲಿ. ಅಷ್ಟು ಬಿಟ್ರೆ ಬೇರೆ ಏನೂ ಆಸೆ ಇಲ್ಲ ಅವಳಿಗೆ. ಶಿ ವಾಂಟ್ಸ್ ಅ ನೇಮ್, ಶಿ ವಾಂಟ್ಸ್ ಪೀಪಲ್ ಟು ರೆಕಗ್ನೈಸ್ ಹರ್. ಬಟ್ ಪಾಪ ಏನು ಮಾಡೋದು, ಆ ಥರ ತಂಗಿ ಸಿಕ್ಕಿದ್ಮೇಲೆ ಎಲ್ಲ ಅಟೆನ್ಷನ್ ಪಾಪ ಅವಳೇ ತೊಗೊಂಡ್ರೆ ಏನಂತ ಮಾಡ್ತಾಳೆ ಅಕ್ಕ ಅಲ್ವಾ. ಲೈಕ್ ಸರ್ ನೀವು ನನ್ನ ಫೇಸ್ ನಂಬಿ ಸರ್, ನನಗೆ ಕೊಡಿ ರೋಲ್. ಜನ
ಯಾಮಾರ್ತಾರೆ ನಾನು ಒಳ್ಳೆಯವಳು ಅಂತ, ಆದರೆ ನನ್ನ ಕೆಟ್ಟವಳು ಮಾಡೀನಿ. ಹಾಗೆ ಒಂದು ಅಂದರೆ ಈಗಿನ ಟೈಮಲ್ಲಿ ಒಂದು ಸೀರಿಯಲ್ ರನ್ ಆಗೋದಿರ್ಬೋದು, ಅದಕ್ಕೊಂದು ಪಾಪ್ಯುಲಾರಿಟಿ ಸಿಗೋದಿರ್ಬೋದು ಅಷ್ಟು ಈಸಿ ಇಲ್ಲ, ಬಿಕಾಸ್ ದೇರ್ಸ್ ಟೂ ಮಚ್ ಕಾಂಪಿಟೇಷನ್ ಅಂತ ಅನಿಸುತ್ತೆ. ಹಾಗಿರುವಾಗ ಭಾರ್ಗವಿ LLB ಹ್ಯಾಸ್ ರೀಚ್ಡ್ ಪೀಪಲ್ ಅಂತ ನನಗೆ ಅನಿಸುತ್ತೆ. ಸೊ ಈಗ ಅದಕ್ಕೆ ಸಿಗ್ತಿರೋ ರೆಸ್ಪಾನ್ಸ್ ಹೇಗೆ ಅನಿಸುತ್ತೆ? ತುಂಬ ಖುಷಿ ಆಗುತ್ತೆ. ಅಂದರೆ ಆ ಥರದ್ದು ಏನೋ ಒಂದೇನೋ ಆಬ್ವಿಯಸ್ಲಿ ಎಲ್ಲ ಚಾನಲಲ್ಲೂ ದೇರ್ ಇಸ್ ವಿಮೆನ್ ಓರಿಯೆಂಟೆಡ್ ಕತೆ ಆ್ಯಂಡ್ ಎವ್ರಿಥಿಂಗ್, ಬಟ್ ದಿಸ್ ಭಾರ್ಗವಿ LLB ಹಿಟ್ಸ್ ರಿಯಲಿ ಡಿಫ್ರೆಂಟ್ ಬಿಕಾಸ್ ಲಾಯರ್ ಆಗಿರ್ಬೋದು, ಪ್ರಾಬಬ್ಲಿ ಮುಕ್ತ ಎಲ್ಲ ಆದಮೇಲೆ ಯಾವ ಥರ ಲಾಯರ್ ಅಂದರೆ ಕೋರ್ಟ್ ಕಾಂಟೆಂಟ್ ಪ್ರಾಬ್ಲಿ ಯಾವುದೂ ಬಂದಿಲ್ಲ ಅನಿಸುತ್ತೆ. ಸೊ ಆ ಥರದ್ದೇನೋ ಒಂದು ಚಾಲೆಂಜಿಂಗ್ ಇದೆ. ಆ್ಯಂಡ್ ಯುನೋ ದ ಹೋಲ್ ಆರ್ಟಿಸ್ಟ್ ಕ್ರ್ಯೂ ಏನಿದೆ ಎಲ್ಲ ಘಟಾನ್ಘಟಿಗಳು, ಕೀರ್ತಿ ಸರ್ ಆಗಿರ್ಬೋದು, ಸುಜಾತಾ ಮ್ಯಾಮ್ ಆಗಿರ್ಬೋದು, ಪ್ರಕಾಶ್ ಸರ್ ಆಗಿರ್ಬೋದು, ಆ ಕಡೆ ನಮ್ಮ ಅಪ್ಪನ ಹೆಸರು ರವೀಂದ್ರ ಭಟ್ಕಳ್ ಅಂತಾನೆ ಬರ್ತಾ ಇದೆಯಲ್ಲಪ್ಪ, ಹಾಂ ಹನುಮಂತು ಸರ್ ಇರ್ಬೋದು, ಅರುಣಾ ಮ್ಯಾಮ್ ಇರ್ಬೋದು. ಸಿ ಎಲ್ಲ ಘಟಾನ್ಘಟಿಗಳ ಮಧ್ಯ ಏನೋ ದ ಹೋಲ್ ಕತೆ ಸ್ಟ್ಯಾಂಡ್ ಸೋ ಸ್ಟ್ರಾಂಗ್ ಆ್ಯಂಡ್ ದೇ ಆರ್ ಸಚ್ ಅ ಹ್ಯೂಜ್ ಪಿಲ್ಲರ್ಸ್ ಫಾರ್ ದ ಕತೆ. ಸೊ ದಟ್ಸ್ ವಾಟ್ ಮೇಕ್ಸ್ ಭಾರ್ಗವಿ LLB ಹಿಟ್ ವೆರಿ ಡಿಫ್ರೆಂಟ್. ಆ್ಯಂಡ್ ಆಬ್ವಿಯಸ್ಲಿ ರಾಧಾ ಇಸ್ ಡೂಯಿಂಗ್ ಅ ವೆರಿ ಗ್ರೇಟ್ ಜಾಬ್. ಕತೆ ಮಾಡ್ತಿರೋದಾಗಿರ್ಬೋದು, ಸ್ವಪ್ನ ಮ್ಯಾಮ್ ಆಗಿರ್ಬೋದು, ದ ಹೋಲ್ ಕಲರ್ಸ್ ಟೀಮ್ ಆಗಿರ್ಬೋದು, ದೇ ಡೂಯಿಂಗ್ ಅ ರಿಯಲಿ ಗ್ರೇಟ್ ಜಾಬ್. ಸೊ ಸೊ ರೆಸ್ಪಾನ್ಸಸ್ ತುಂಬ ಖುಷಿ ಆಗುತ್ತೆ. ಎಲ್ಲಿ ಹೋದ್ರು ಬೃಂದ ನೀನು ಹಿಂಗೆ ಮಾಡಬಾರ್ದಾಗಿತ್ತು ಕಣೆ, ಯಾಕೆ ಹಿಂಗೆ ಮಾಡ್ತೀಯಾ? ನಾನು ಆ ಪಾಯಿಂಟಲ್ಲಿ ಏನು ಉತ್ತರ ಕೊಡೋದು ಅನ್ನೋದೇ ಗೊತ್ತಾಗೋದಿಲ್ಲ. ನಾ ಆ ಥರ ತಂಗಿ ಇರ್ಬೇಕಾರೆ ನಾನೇನು ಮಾಡೋಕ್ಕಾಗತ್ತೆ, ಆ ಥರ ತಂಗಿ ಇದ್ರೆ ಅಕ್ಕಂದಿರು ಹಿಂಗೆ ಆಗೋದು ಅಂತ ಹೇಳ್ತೀನಿ ಬಿಟ್ರೆ ಬೇರೆ ಏನೂ ಹೇಳೋಕ್ಕಾಗೋದಿಲ್ಲ. ಬಟ್ ಥ್ಯಾಂಕ್ಫುಲಿ ಯಾವುದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಯಾರು ಹೊಡೆದಿಲ್ಲ ಇನ್ನು ಅಷ್ಟೇ. ನೀವು ಕರೆಕ್ಟಾಗಿ ಮಾಡ್ತಿದ್ದೀರಿ ನಿಮ್ಮ ಕ್ಯಾರೆಕ್ಟರ್ನ ಅಂತ ಅರ್ಥ. ಇಫ್ ದೇ ಆರ್ ನಾಟ್ ಲೈಕಿಂಗ್ ಯು ಕರೆಕ್ಟಾಗಿ ಆಕ್ಟ್ ಮಾಡ್ತೀವಿ. ಅದೇ ಹೇಳಿರೋದು, ಪುಣ್ಯಕ್ಕೆ ಯಾರು ಹೊಡೆದಿಲ್ಲ ನನಗೆ ಅಂತ. ಬಟ್ ಕಮೆಂಟ್ಸ್ ನೋಡಿದ್ರೆ ಅಯ್ಯೋ ಅಂತ ಅನ್ಸುತ್ತೆ, ಥೂ ಈ ಥರ ಅಕ್ಕ ಇರ್ತಾಳ ಅಂತ. ಆಬ್ವಿಯಸ್ಲಿ ಇರಲ್ಲ, ಬಟ್ ಐ ಫೀಲ್ ಏನೋ ಒಂದು ರಿಲೇಟಬಿಲಿಟಿ ಇರುತ್ತೆ. ಎಲ್ಲೋ ಯಾರಿಗೋ ಏನೋ ಒಂದು ಆ ಥರದ್ದು ಅಕ್ಕಂದಿರ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅಲ್ವಾ. ಸೊ ಅದಕ್ಕೆ ಅದ್ರ ಮೇಲೆ ಏನೋ ಕತೆ ಬಿಲ್ಡ್ ಮಾಡಿರ್ತಾರೆ. ಬಟ್ ಸ್ವಲ್ಪ ಬೇಜಾರಾಗತ್ತೆ ಆ ಥರ ಕಮೆಂಟ್ಸ್. ಆ್ಯಂಡ್ ಆಲ್ಸೋ ಈಗ ಕ್ಯಾರೆಕ್ಟರ್ಸ್ ವೈಸು ಒಂಥರ ತುಂಬ ಫೀಮೇಲ್ ಕ್ಯಾರೆಕ್ಟರ್ಸ್ ಎಲ್ಲ ಒಂಥರ ಎಲ್ಲೋ ಪೈಪೋಟಿ ಇದೆ. ಅಂದರೆ ನಾನು ಎಲ್ಲ ಸೀರಿಯಲ್ಸ್ ಬಗ್ಗೆನೂ ಇನ್ ಜನರಲ್ ಆಗಿ ಕೇಳ್ತಾ ಇರೋದು, ಅದೊಂಥರ ಟಗ್ ಆಫ್ ವಾರ್ ಥರ ಇರುತ್ತೆ ಎಲ್ಲ ಕ್ಯಾರೆಕ್ಟರ್ಸ್ ಮಧ್ಯನೂ, ಎಲ್ಲ ಸೀರಿಯಲ್ಗಳ ಮಧ್ಯನೂ, ಎಸ್ಪೆಷಲಿ ಫೀಮೇಲ್ ಕ್ಯಾರೆಕ್ಟರ್ಸ್. ಅದು ನಿಮ್ಗೆ ಹೇಗೆ ಅನಿಸುತ್ತೆ? ಬೀಟ್ ಎನಿ ಕ್ಯಾರೆಕ್ಟರ್, ಇಟ್ಸ್ ಅ ಹೆಲ್ದಿ ಕಾಂಪಿಟೇಷನ್. ಪ್ರಾಬಬ್ಲಿ ಅಯ್ಯೋ ನಂಗೆ ಆ ಪಾತ್ರ ಸಿಕ್ಕಿದ್ರೆ ನಾನು ಹೆಂಗೆ ಮಾಡ್ತಾಯಿದ್ದೆ, ಅಯ್ಯೋ ಇಲ್ಲ ನಂಗೆ ಸಿಗಬೇಕಿತ್ತು, ನಂಗೆ ಜಸ್ಟ್ ಮಿಸ್ ಆಗೋಯ್ತು, ಆ ಥರ ಎಷ್ಟೊಂದು ನಂಗೆ ಆಡಿಷನ್ಸಲ್ಲಿ ಮಿಸ್ ಆಗಿದೆ ಅನಿಸುತ್ತೆ. ಅದು ಸಿಕ್ಕಿದ್ರೆ ನನಗೆ ಎಷ್ಟು ಚೆನ್ನಾಗಿರೋದಲ್ವಾ ಅಂತೆಲ್ಲ ಅನಿಸುತ್ತೆ. ಇಟ್ಸ್ ಆಲ್ವೇಸ್ ಅ ಹೆಲ್ದಿ ಕಾಂಪಿಟೇಷನ್. ಯಾರ ಮೇಲೂ ನಿಜವಾಗ್ಲೂ ಏನಂತಾರೆ ನೆಗೆಟಿವ್ ಇಲ್ಲ. ಶಿ ಈಸ್ ಲಕ್ಕಿ ಎನಫ್ ಟು ಗೆಟ್ ದಟ್ ಕ್ಯಾರೆಕ್ಟರ್, ಐ ಆಮ್ ಲಕ್ಕಿ ಎನಫ್ ಟು ಗೆಟ್ ದಿಸ್ ಕ್ಯಾರೆಕ್ಟರ್. ಪ್ರಾಬ್ಲಿ ಅವ್ರಿಗೂ ಉಲ್ಟಾ ಅನಿಸ್ತಿರ್ಬೋದು, ನನಗೂ ಬೃಂದಾ ಥರ ಪಾತ್ರ ಸಿಗ್ಬೋದಿತ್ತಲ್ವಾ ಅಂತ. ಸೊ ಹೇಳಿದ್ರಿ ಲೈಕ್ ನೀವು ಅನ್ಕೋತಿದ್ರಿ ಟು ಡೂ ಅ ನೆಗೆಟಿವ್ ರೋಲ್ ಅಂತ, ಬಟ್ ಸಿಕ್ಕ ಮೇಲೆ ಓಕೆ ಇವಾಗ ಹೆಂಗೆ ಟು ಪುಲ್ ದಿಸ್ ಆಫ್ ಅಂತ ಏನಾದ್ರು ಹೋಮ್ವರ್ಕ್ ಮಾಡಿದ್ದಿದೆಯಾ? ಹೋಮ್ವರ್ಕ್ ಇಲ್ಲ, ಒಬ್ವಿಯಸ್ಲಿ ಸ್ಟಾರ್ಟಿಂಗ್ ಸಿಕ್ಕಾಬಡೆ ಸೈಕಲ್ ಹೊಡ್ತಿದ್ದೀನಿ, ಬೇಜಾನ್ ಟೇಕ್ಸ್ ತೊಗೋತಾ ಇದ್ದೆ. ನನಗೆ ಒಂಥರ ಅನ್ಸೋದು, ಸ್ವಪ್ನ ಮ್ಯಾಮ್ ಚೈತ್ರ ಸಾಫ್ಟ್ ಕ್ಯಾರೆಕ್ಟರ್ ಮಾಡಿದ್ದೀರಾ ಅಂತ ನನಗೆ ಗೊತ್ತು, ದಯವಿಟ್ಟು ದಿಸ್ ಇಸ್ ಅ ನೆಗೆಟಿವ್ ಕ್ಯಾರೆಕ್ಟರ್, ಸ್ವಲ್ಪ ಏನಾದ್ರು ಚೇಂಜ್ ಮಾಡಿ, ಚೇಂಜ್ ಕೊಡಿ ಅಂತ ಇದ್ರು. ಸ್ಟಾರ್ಟಿಂಗಲ್ಲಿ ಸಖತ್ ಕಷ್ಟ ಆಗ್ತಾಯಿತ್ತು. ಬಟ್ ಇವಾಗ ಇಟ್ಸ್ ಬಿಕಮ್ ಲೈಕ್ ಹಿಂಗೆ ಮಾಡೋಣ, ಓಕೆ ಆಗುತ್ತೆ, ಬೃಂದ ಅಲ್ಲ, ಓಕೆ ತೊಂದರೆ ಇಲ್ಲ, ಐ ಕ್ಯಾನ್ ಡೂ ಇಟ್. ಒಂಥರ ನಿದ್ದೆ ಹೇಳ್ಸ್ಬಿಟ್ಟು ಚೈತ್ರ ದಿಸ್ ಇಸ್ ಯುವರ್ ಬೃಂದ ಡೈಲಾಗ್ ಹೇಳು ಅಂದರೆ ಹೇಳ್ಬಿಟ್ಟು ಮಲ್ಕೋತೀನಿ ಅಂತ ಸೇಮ್ ಇಂಟೋನೇಷನ್. ಸೊ ಬೃಂದ ಹ್ಯಾಸ್ ಬಿಕಮ್ ದ್ಯಾಟ್ ಈಸಿ ಫಾರ್ ಮೀ. ಆ್ಯಂಡ್ ನೀವು ಇಷ್ಟು ಕ್ಯಾರೆಕ್ಟ್ರಲ್ಲಿ ಪರ್ಫಾರ್ಮ್ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ. ಐ ಫೀಲ್ ಅದಕ್ಕೆ ಒನ್ ಆಫ್ ದ ಫೌಂಡೇಶನ್ ಇಸ್ ಎಲ್ರಿಗೂ ಗೊತ್ತಿರೋ ಹಾಗೇ ನೀವು ಥಿಯೇಟರ್ ಪರ್ಸನ್ ಅಂತ. ಸೊ ಕಮ್ಮಿಂಗ್ ಫ್ರಮ್ ದಟ್ ಪ್ಲೇಸ್, ಥಿಯೇಟರ್ ಅಲ್ಲಿ ತುಂಬ ಕಲ್ತಿರ್ತೀವಿ ನಾವು. ಅಂದರೆ ಆ್ಯಕ್ಟಿಂಗ್ ವೈಸೇ ಮೇಜರ್ಲಿ ಆ್ಯಕ್ಟರ್ ಆಗಿ ನೀವು ಥಿಯೇಟ್ರಿಗೆ ಹೋಗಿದ್ದರೆ ನಿಮಗೆ ನಿಮ್ಮ ಫಸ್ಟ್ ಥಿಯೇಟರ್ ಆ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿತ್ತು?
ಮೈ ಫೌಂಡೇಶನ್ ಇಸ್ ಥಿಯೇಟರ್ ಆ್ಯಂಡ್ ಡಾನ್ಸ್ ಎರಡು Oh, yeah. ಇಟ್ಸ್ ಪ್ಲೇಡ್ ಮೇಜರ್ ರೋಲ್ ಫಾರ್ ಮೀ ಅಂತ ಅನ್ಸುತ್ತೆ. ನನಗೆ ಫಸ್ಟ್ ಥಿಯೇಟರ್ ಪ್ಲೇಸ್ ಐ ಗೆಸ್ ಮಾಯಾಚೀಲ ಅಂತ ಅನ್ಸುತ್ತೆ, ವೆರಿ ಯಂಗ್. ನಂಗಿನ್ನೂ ನೆನಪಿದೆ. ಅವ್ರು ನನ್ನ ಅಂದರೆ ಅದ್ರಲ್ಲಿ ಹೆಂಗೆ ಕ್ಯಾಟಗರೈಸ್ ಮಾಡ್ತಾಯಿದ್ರು ಅಂತಂದರೆ, ಡಾನ್ಸ್ ಬರೋರೆಲ್ಲ ಬರೀ ಡಾನ್ಸ್ ಟೀಮಲ್ಲಿ ಇರಬೇಕು, ನಾಟಕದಲ್ಲ ನಾಟಕ, ಎರಡು ಕ್ಲಬ್, ಆ ನಾಟಕಕ್ಕೆ ಮಾತ್ರ ಹಂಗಾಗಿತ್ತು. ನಾನು ಡಾನ್ಸು ಇಷ್ಟ ಅಂತ ಹೆಸರು ಕೊಟ್ಬಿಟ್ಟಿದ್ದೀನಿ, ಈ ಕಡೆ ನಾಟಕಕ್ಕೂ ತೊಗೊಂಡ್ಬಿಟ್ಟಿದ್ದಾರೆ. ನಾನು ಡೈಲಾಗ್ ಹೇಳ್ತಾ ಇದ್ದೀನಿ, ಇಲ್ಲಿ ಡಾನ್ಸ್ ಟೀಮ್ ಅವರೆಲ್ಲ ಬನ್ನಿ ಅಲ್ಲಿ ಅಂತ ಕರೆದಿದ್ದಾರೆ. ಇಲ್ಲಿ ಡೈಲಾಗ್ ಎಲ್ಲ ಹೇಳಿದೆ. ಆಮೇಲೆ ಸಡನ್ನಾಗಿ ರಿಯಲೈಸ್ ಆಯಿತು ನನಗೆ, ನಾನು ಡಾನ್ಸಿಗೆ ಹೆಸರು ಕೊಟ್ಟಿದ್ದೀನಿ. ಬಿಕಾಸ್ ಅವಾಗಿನ್ನೂ ದಟ್ ಇಸ್ ಮೈ ಫಸ್ಟ್ ನಾಟಕ. ಡಾನ್ಸ್ ಆಲ್ರೆಡಿ ಒಂದು 3 yearsಯಿಂದ ಮಾಡ್ತಾ ಇದ್ದೆ ಆವಾಗ, ಅದಕ್ಕಿಂತ ಮುಂಚೆಯಿಂದ ಮಾಡ್ತಾ ಇದ್ದೀನಿ. ಡಾನ್ಸ್ ಜಾಸ್ತಿ ಲವ್ ನಂಗೆ ಆವಾಗ. ನಾನು ಅಳ್ತಾ ಇದ್ದೀನಿ, ನಾನು ಡಾನ್ಸ್ ಹೆಸರು ಕೊಟ್ಟಿದ್ದೆ, ನಾನು ಡಾನ್ಸ್ ಹೆಸರು ಕೊಟ್ಟಿದ್ದೆ, ಡಾನ್ಸ್ ಟೀಮ್, ನಾನು ಅಲ್ಲೋಗ್ಬೇಕು ಅಂತ. 4 ಜನ ಏನೋ ಕುತ್ಕೋಬೇಕಾಗಿತ್ತು ಹುಡುಗಿರು. ಆ ಒಂದು ಸೀನಲ್ಲಿ ಮಾತ್ರ ನಾನು ಕುಡಿಸ್ಬಿಟ್ಟು ನೆಕ್ಸ್ಟ್ ಡಾನ್ಸ್ಗೆ ಹೋಗು ಅಂತ ಕಳಿಸ್ಬಿಟ್ರು. ಸೊ ನೀವು ಎರಡರಲ್ಲೂ ಇದ್ರಿ, ಅದೊಂದು ಸೀನ್ ಅದೊಂದು ಸೀನ್ ಅಷ್ಟೇ. ಆದರೆ ಆಮೇಲೆ ಡ್ಯಾನ್ಸ್, ಐ ವಾಸ್ ದ್ಯಾಟ್ ಸ್ಟುಪಿಡ್. ಬಟ್ ಆ ಮೂಮೆಂಟಲ್ಲಿ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅಂದರೆ ಅದಕ್ಕೆ ಹೆಸರು ಕೊಟ್ಬಿಟ್ಟಿದ್ದೀನಲ್ಲ, ಅಲ್ಗೂ ಹೋಗ್ಬೇಕು ತಾನೆ. ನಾನು ಲಿಟ್ರಲಿ ಹತ್ತಿದ್ದೀನಿ. ಎಷ್ಟು ಸ್ಟುಪಿಡ್ ಇರಬೇಕು ಚೈತ್ರ, ಇಲ್ಲಿ ಡೈಲಾಗ್ ಕೊಡ್ತಾ ಇದ್ದಾರೆ, ಅಲ್ಲೋಗಿ ನಾನು ಡಾನ್ಸ್ ಮಾಡ್ತೀನಿ ಅಂತ ಇದೆಯಲ್ಲ. ಅಂದರೆ ಇವಾಗ ವೆನ್ ಐ ಥಿಂಕ್ ಅಬೌಟ್ ಇಟ್, ಆಬ್ವಿಯಸ್ಲಿ ಆ ಏಜಲ್ಲಿ ನಿಂಗೆ ಡೈಲಾಗ್ ಕೊಡ್ತಾ ಇದ್ದಾರೆ ಅಂತಂದರೆ ಆಬ್ವಿಯಸ್ಲಿ ಅವ್ರಿಗೇನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ನೀವು ಮಾಡ್ತೀರಾ ಅಂತ. ನಾನು ಇಲ್ಲಿ ಅಂತ ಅಂದ್ಕೊಂಡು ಹೋಗಿ ಡಾನ್ಸ್ ಮಾಡಿದ್ದೀನಲ್ಲ ಅಂತ ಅನ್ಸುತ್ತೆ. ಬಟ್ ಯಾ, ಥಿಯೇಟರ್ ಹ್ಯಾಸ್ ಥಾಟ್ ಮೀ ಅ ಲಾಟ್ ಆಫ್ ಥಿಂಗ್ಸ್. ಬೀಯಿಂಗ್ ಸೆಲ್ಫ್ ಸಫಿಷಿಯೆಂಟ್ ಆಗಿರ್ಬೋದು, and any work you give me I can do, be it backstage, be it on stage, ಒಂದು ಸ್ವಲ್ಪ ಟೆಕ್ನಿಕ್ಯಾಲಿಟೀಸ್ ಆಗಿರ್ಬೋದು. ಇಟ್ has taught me a lot of things. Probably that is what has made me stand here this strong. So I'm very thankful. ಅಂದರೆ ಈಗಲೂ ಕೂಡ ನೀವು ಥಿಯೇಟ್ರಲ್ಲಿ ಆ್ಯಕ್ಟಿವ್ ಆಗಿ ಕಂಟಿನ್ಯೂ ಮಾಡ್ತಾ ಇದ್ದೀರಾ. ಸೊ ಯಾವ ಪ್ಲೇಸ್ ಇರ್ಬೋದು, ಯಾವ ನಾಟಕಗಳು ನಿಮಗೆ ತುಂಬಾ ಇಸ್ ವೆರಿ ಕ್ಲೋಸ್ ಟು ಯುವರ್ ಹಾರ್ಟ್? ಅದರ ಎಕ್ಸ್ಪೀರಿಯನ್ಸ್, ಅಂದರೆ ಅದಕ್ಕೊಂದು ಪ್ರಿಪ್ರೇಷನ್ ಆಗೋಕ್ಕೆ ಒಂದು ತಿಂಗಳು ರಿಹರ್ಸಲ್ ನಡೆದಿರುತ್ತೆ ಗೊತ್ತಾ, ಫ್ರಮ್ ಸ್ಕ್ರ್ಯಾಚ್. ಅದು ತುಂಬ ಸ್ಪೆಷಲ್ ಆಗಿರೋ ನಾಟಕದ ಬಗ್ಗೆ ಏನಾದ್ರು ಹೇಳ್ಬೋದಾ? ರೀಸೆಂಟಾಗಿ ಡಕಾವ್ ಅಂತ ಒಂದು ನಾಟಕ ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಆನ್ ವರ್ಲ್ಡ್ ವಾರ್ 2. ಈ ಜರ್ಮನ್ ಕ್ಯಾಂಪ್ಸಲ್ಲಿ ಹೇಗೆ there were people who were prisoners, ಎಷ್ಟು ಕಷ್ಟ ಕೊಟ್ಟಿದ್ರು ಜರ್ಮನ್ಸ್ ಅವಾಗ ಅನ್ನೋದ್ರ ಮೇಲೆ ಒಂದು ಕತೆ. ಸೊ ಡಕಾವ್ ಇಸ್ ಅ ಪ್ಲೇಸ್, ಅಲ್ಲಿ there were these ಜರ್ಮನ್ ಕ್ಯಾಂಪ್ಸ್. ಅಲ್ಲಿ ಇವಾಗ who were not Germans ನ ಕರ್ಕೊಂಡು ಹೋಗಿ, you might have heard about it, ಎಷ್ಟು ಚಿತ್ರಹಿಂಸೆ ಕೊಡ್ತಾಯಿದ್ರು ಅಂತಂದರೆ, they used to give only 1 ಹೊತ್ತಿನ ಊಟ, ಆ್ಯಂಡ್ ಅದು ಓನ್ಲಿ ಸೂಪ್, ಬ್ರಾತ್ ಅಷ್ಟೇ, ನಾಟ್ ಇವನ್ ವೆಜಿಟೇಬಲ್ಸ್. ಸೊ ಅದ್ರ ಮೇಲೆ ಒಂದು ಕತೆ ಮಾಡಿ ಕೌಶಿಕ್ ಬರೆದಿದ್ರು, ಆ್ಯಂಡ್ ಹಿ ಡೈರೆಕ್ಟೆಡ್ ಇಟ್ ಫಾರ್ ಥೇಮಾ ಪ್ರೊಡಕ್ಷನ್ಸ್. ಸೊ ಅದರದ್ದು ರಿಹರ್ಸಲ್ಸ್ ವಾಸ್ ವೆರಿ ಕ್ಲೋಸ್. ಯಾಕಂದರೆ ಯಾವಾಗ 1940s ಅಲ್ಲಿ ಅವಾಗ ನಡೆದಿರೋಂಥ ಕತೆ, ಆಬ್ವಿಯಸ್ಲಿ ಇಟ್ ಈಸ್ ರಿಲೇಟಬಲ್ ಈವನ್ ನೌ. ಬಟ್ ಏನಂದರೆ ಆಗಿನ ಮೈಂಡ್ಸೆಟ್ಟಿಗೆ ಹೋಗಿ, ಆ ಪ್ರಿಸನರ್ಸ್ ಮೈಂಡ್ಸೆಟ್ಟಿಗೆ ಹೋಗಿ ವರ್ಕ್ ಮಾಡೋದು, ಇಟ್ ವಾಸ್ ಅ ಹ್ಯೂಜ್ ಥಿಂಗ್. ನಾವು ಆಲ್ಮೋಸ್ಟ್ 2-3 months ಪ್ರಿಪೇರ್ ಆಗಿದ್ದೀವಿ ಅದಕ್ಕೆ. ಬಿಕಾಸ್ ಕೆಲವೊಂದೆಲ್ಲ ರಿಯಲ್ ಕತೆ ಮೇಲೆ ಮಾಡಿರೋಂಥ ಪಾತ್ರಗಳು. ಆಯಿತಾ, ಟ್ಯಾಟೂಯಿಸ್ಟ್ ಅಂತ ಒಂದು ಮೂವಿ ಇದೆ, ಯು ಕ್ಯಾನ್ ವಾಚ್ ದ್ಯಾಟ್. ಪ್ರಾಬ್ಲಿ ಇದರಲ್ಲಿ ಮೋಸ್ಟ್ ಆಫ್ ಇಟ್ ಅದರಲ್ಲಿ ಕವರ್ ಮಾಡಿದ್ದಾರೆ. ಆಯಿತಾ, ಅಂದರೆ ದ ಹೋಲ್ ಎಮೋಷ್ನಲ್ ರೋಲರ್ ಕೋಸ್ಟರ್ ಇದೆಯಲ್ಲ, ದಟ್ ವಾಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ವರ್ಕ್ ಮಾಡಬೇಕಾದ್ರೆ ಆಗಿರ್ಬೋದು, ಥ್ರೂ ಔಟ್. ನನ್ನ ಪಾತ್ರದ ಹೆಸರು ರುತ್. ಸೊ ಶಿ ಗೆಟ್ಸ್ ಪ್ರೆಗ್ನೆಂಟ್, ಬಟ್ ಕ್ಯಾಂಪಿಗೆ ಬಂದಾಗ ಗಂಡ ಹೆಂಡತಿ ಬೇರೆ ಆಗ್ಬಿಡ್ತಾರೆ, ಗಂಡನ್ನ ಎಕ್ಸಿಕ್ಯೂಟ್ ಮಾಡಿಬಿಡ್ತಾರೆ. ಆದರೆ ಇವಳಿಗೆ ಗೊತ್ತೇ ಇಲ್ಲ, ಬಿಕಾಸ್ ಗಂಡು ಹೆಣ್ಣು ಸಪ್ರೇಟ್ ಆಗಿರ್ತಾರೆ ಅಲ್ಲಿ. ಓಕೆನಾ, ಇವಳಿಗೆ ಗೊತ್ತೇ ಇಲ್ಲ. ಶಿ ಬಿಕಮ್ಸ್ ಪ್ರೆಗ್ನೆಂಟ್, ಆ್ಯಂಡ್ ಅಲ್ಲಿ ಜನಕ್ಕೆ ಇಷ್ಟ ಆಗಲ್ಲ ಇವಳು, ಬಿಕಾಸ್ ಶಿ ಈಸ್ ಅ ಜ್ಯೂ ಆ್ಯಂಡ್ ಆಲ್ ಆಫ್ ದ್ಯಾಟ್.
ಇದರಲ್ಲಿ ಶಿಲ್ ಗೆಟ್ ಪ್ರೆಗ್ನೆಂಟ್, ಇಡೀ ಬ್ಯಾರಾಕ್ ಅವರೆಲ್ಲ ಸೇರಿ ಅವಳನ್ನ ಎಷ್ಟು ಚೆನ್ನಾಗಿ ಕಾಪಾಡ್ತಾರೆ. ಆ್ಯಂಡ್ ದೆನ್ ಆ ಮಗು ಸತ್ತೋಗುತ್ತೆ. ಆ ಮಗು ಸತ್ತೋಗೋ ಟೈಮ್ಗೆ ದ ಹೋಲ್ ಹಿಟ್ಲರ್ ಎಕ್ಸಿಕ್ಯೂಟ್ ಆಗುತ್ತೆ ಆ್ಯಂಡ್ ದ ಹೋಲ್ ಕ್ಯಾಂಪ್ನ ಫ್ರೀ ಆಗುತ್ತೆ, ಆಲ್ ಆಫ್ ದಟ್. ಸೊ ಆ ಹೋಲ್ ರೋಲರ್ ಕೋಸ್ಟರ್ ಏನಿತ್ತು ಅದು ಲಿವ್ ಮಾಡೋಕ್ಕೆ ಒಂಥರ ಆಬ್ವಿಯಸ್ಲಿ ಆ 3 months ಫಸ್ಟ್ 2 months ಇಟ್ ವಾಸ್ ಅ ಹ್ಯೂಜ್ ಟಾಸ್ಕ್. ನಮಗೆ ಏನು ಬೇಕು ಗೊತ್ತಾಗ್ತಾಯಿಲ್ಲ ನಮಗೆ ಡೈರೆಕ್ಟರ್ಗೆ. ಇಲ್ಲಿ ಯು ಆರ್ ನಾಟ್ ರೀಡಿಂಗ್ ದ ಸಬ್ ಟೆಕ್ಸ್ಟ್ ಅಂತ ನಾವು ಓದ್ತಾ ಇದೀವಲ್ಲ ಅಂತ ನಾವು ಇಲ್ಲ, ದಿಸ್ ಇಸ್ ನಾಟ್, ನೀವು ಇನ್ನೊಂದ್ಸಲ ಯು ಹ್ಯಾವ್ ಟು ರಿಹರ್ಸ್ ಇಟ್ ಅಂತ. ಓ ಗಾಡ್, ದಟ್ ವಾಸ್ ಅ ಹ್ಯೂಜ್ ಟಾಸ್ಕ್. ಬಟ್ ಇವಾಗ ವೆನ್ ಐ ರಿಮೆಂಬರ್ ಇಟ್, ಈಗ ಒಂದು ಪಾತ್ರ ಮಾಡೋಕ್ಕೆ ದಟ್ ಹಸ್ ಹೆಲ್ಪ್ ಮೀ. ಪಾತ್ರದ ಏನೋ ಒಂದು ಬ್ಯಾಕ್ ಸ್ಟೋರಿ ನಾವೇ ಒಂದೇನೋ ಕಟ್ಕೊಂಡು, ಅಲ್ಲಿವರೆಗೂ ಆಬ್ವಿಯಸ್ಲಿ ನಾನು ಯಾವ ಕ್ಯಾರೆಕ್ಟರ್ಸು ಆ ಥರ ಮಾಡಿಲ್ಲ. ಬಟ್ ಆಫ್ಟರ್ ದಿಸ್ ಐ ಹ್ಯಾವ್ ಲರ್ನ್ ಈ ಪಾತ್ರಕ್ಕೆ ಏನೋ ಒಂದು ಬ್ಯಾಕ್ ಸ್ಟೋರಿ ನಾನೇ ಕಟ್ಕೋಬೇಕು. ಅವಾಗ ಐ ವಿಲ್ ಕನೆಕ್ಟ್ ಮೋರ್ ಈಸಿಲಿ ಟು ಇಟ್. ಏನೋ ಒಂದಷ್ಟು ಕ್ಯಾರೆಕ್ಟರ್ ಲಿಸ್ಟ್ ಇರುತ್ತೆ. ಇವಾಗ ಸೇ ಬೃಂದಾ, ಶಿ ಈಸ್ ದ ಎಲ್ಡರ್ ಡಾಟರ್. ಅವಳಿಗೆ ತಂಗಿ ಇಷ್ಟ ಇಲ್ಲ, ಮನೆಯವ್ರು ಇಷ್ಟ ಇಲ್ಲ, ಅವಳಿಗೆ ದುಡ್ಡು ಮಾತ್ರ ಬೇಕು. ಇದು ಏನಕ್ಕೆ? ಆಬ್ವಿಯಸ್ಲಿ ಸ್ಟಾರ್ಟಿಂಗಲ್ಲಿ ನಂಗೆ ಇಷ್ಟೇ ಗೊತ್ತಿದ್ದು. ಏನಕ್ಕೆ ಬ್ಯಾಕ್ ಸ್ಟೋರಿ ಕಂಡಿಡ್ಕೊಂಡು ನಾನೇ ಹೋಗಿದ್ದೆ. ಆಗ ಪ್ರಾಬ್ಲಿ ಈ ರುತ್ ಪಾತ್ರ ಮಾಡಿರೋದ್ರಿಂದ ನಂಗೆ ಅದು ಹೆಲ್ಪ್ ಆಯಿತು ಅನ್ಸುತ್ತೆ. ಸೊ ದಟ್ಸ್ ವೆನ್ ಬೃಂದಾ ಬಿಕೇಮ್ ಮೋರ್ ಈಸಿ ಫಾರ್ ಮೀ ಟು ಪ್ಲೇ. ಸೊ ಯಾ, ಆ್ಯಂಡ್ ನಿಮಗೆ ಗೊತ್ತಿಲ್ಲದೆ ಪೀಪಲ್ ವಿಲ್ ಆಲ್ಸೋ ಅಂಡರ್ಸ್ಟ್ಯಾಂಡ್. ಎಕ್ಸಾಕ್ಟ್ಲಿ, ಎಷ್ಟೋ ಒಂದು ಎಕ್ಸ್ಪ್ರೆಷನ್ಸ್ ಅದರಿಂದ ಬರುತ್ತೆ, ಯಾಕೆ ಇವಳು ಹಿಂಗೆ ಮಾಡ್ತಾರದು. ಎಕ್ಸಾಕ್ಟ್ಲಿ. ಆ್ಯಂಡ್ ಆಸ್ ಅನ್ ಆ್ಯಕ್ಟರ್ ಈ ಥರ ಒಂದು ಹೋಮ್ವರ್ಕ್ ಮಾಡೋದಿರುತ್ತೆ ಗೊತ್ತಾ, ಬ್ಯಾಕ್ ಸ್ಟೋರಿನ ನಾವೇ ಹೆಂಗೋ ಮಾಡ್ಕೊಳ್ಳೋದು. ದಟ್ಸ್ ಅ ಬ್ಯೂಟಿಫುಲ್ ಪಾರ್ಟ್ ಆಫ್ ದಿಸ್ ಜಾಬ್. ಎಕ್ಸಾಕ್ಟ್ಲಿ, ಹೌದು. ಬಟ್ ಸ್ಟಾರ್ಟಿಂಗಲ್ಲಿ ಅಂದರೆ ಇದು ಒಂದಕ್ಕೆ ಮಾಡಿರೋದು ನಾನು. ಎಂಥ ತಲೆನೋವು ಅಂದರೆ ಏನೋ ಒಂದು ಕೊಟ್ಬಿಡ್ತೀವಿ ಆನ್ಸರು, ಆಯಿತಾ, ಅದಕ್ಕೆ ಇನ್ನೊಂದೇನೋ ಕ್ವೆಶನ್ ಹುಟ್ಕೊಳ್ಳುತ್ತೆ. ಇವೆಲ್ಲ ಯಾರು ಹೋಮ್ವರ್ಕ್ ಮಾಡ್ತಾರೆ, ಇದೆಲ್ಲ ಯಾರಿಗೆ ಬೇಕು ಅಂತೆಲ್ಲ ಅನ್ಕೋತಾ ಇದೆ. ಬಟ್ ಯಾ, ಇಟ್ಸ್ ಮಸ್ಟ್ ನೀಡ್. ಎಸ್, ಆ್ಯಂಡ್ ಥಿಯೇಟರ್ ಐ ಗೆಸ್ ಅದೊಂಥರ ಅದರ ಪ್ರಪಂಚನೇ ಬೇರೆ. ದ ಹೈ ಇಸ್ ಓನ್ಲಿ ಡಿಫ್ರೆಂಟ್. ನಂಗೆ ಸಖತ್ ಖುಷಿ ಆಗುತ್ತೆ. ನೀವು ಆ್ಯಸ್ ದ ಥಿಯೇಟರ್ ಆಲ್ಸೋ ಯುವರ್ ಅದರಲ್ಲೂ ಕೆಲಸ ಮಾಡಿದ್ದೀರಾ, ಸೀರಿಯಲ್ಗೂ ವರ್ಕ್ ಮಾಡಿದ್ದೀರಾ, ಸಿನಿಮಾಗೂ ವರ್ಕ್ ಮಾಡಿದ್ದೀರಾ. ಎಲ್ಲದಕ್ಕೂ ಆ ಕ್ಯಾರೆಕ್ಟ್ರಿಗೆ ವರ್ಕ್ ಮಾಡೋ ಒಂದು ಪ್ರಾಸೆಸ್ ಎಕ್ಸಾಕ್ಟ್ಲಿ ಮಜಾ ಇರುತ್ತೆ. ಆ್ಯಂಡ್ ಈಗ ನೀವು ಬೇರೆ ಲ್ಯಾಂಗ್ವೇಜ್ಗೆ ಟ್ರೈ ಮಾಡೋದಿರ್ಬೋದು, ಅಂದರೆ ಬಿಕಾಸ್ ದ ಆ್ಯಕ್ಟರ್ನ ರೆಕಗ್ನೈಸ್ ಮಾಡಿ ಬೇರೆ ಲ್ಯಾಂಗ್ವೇಜಲ್ಲೆಲ್ಲ ಆಪರ್ಚುನಿಟಿ ಕೊಟ್ಟಾಗ ನೀವು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಿದೆಯಾ? ಆಬ್ವಿಯಸ್ಲಿ ಸೀರಿಯಲ್ಸಿಗೆ ಬಂದಿದೆ, ಮೂವೀಸ್ಗೆಲ್ಲ ಅಷ್ಟು ಬಂದಿಲ್ಲ. ಬಟ್ ನಾನು ಸೀರಿಯಲ್ ಮಾಡೋಕ್ಕೆ ಒಪ್ಕೊಳ್ಳಿಲ್ಲ ಬಿಕಾಸ್ ಐ ಹ್ಯಾಡ್ ಟು ಸ್ಟೇ ಅವೇ ಫ್ರಮ್ ಅಮ್ಮ ಫಾರ್ ಲಾಂಗ್ ಟೈಮ್. ನನಗೆ ಆಗಲ್ಲ, ಇಲ್ಲ ನಾನು ಮಾಡಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ಬಟ್ ಅಫ್ಕೋರ್ಸ್ ಮೂವೀಸ್ ಅಥವಾ ವೆಬ್ ಸೀರೀಸ್ ಈ ಥರದ್ದು ಏನೋ ಒಂದು ಪಾತ್ರ ಬಂದರೆ ಐ ರಿಯಲಿ ವಾಂಟ್ ಟು ಎಕ್ಸ್ಪ್ಲೋರ್ ಇಟ್. ಸೊ ಐ ಆಮ್ ಜಸ್ಟ್ ವಿಶಿಂಗ್ ಫಾರ್ ಇಟ್. ಈಗ ಒಂದು ಸೀರಿಯಲ್ಗೆ ವರ್ಕ್ ಮಾಡ್ತಿರ್ತೀರಾ, ಆ್ಯಂಡ್ ಆಲ್ಸೋ ಅಂದರೆ ಈಗ ಫಿಲ್ಮ್ಗೂ ಇದನ್ನ ನೀವು ಬೇಕಾದ್ರೆ ರಿಲೇಟ್ ಮಾಡ್ಕೋಬೋದು. ಫಿಲಮಲ್ಲೂ ದೇಲ್ ಬಿ ತುಂಬ ದೊಡ್ಡ ಕಾಸ್ಟ್ ಇರುತ್ತೆ. ಯಾವುದೋ ಒಂದು ಸೀನ್ಗೆ ಎಲ್ಲರೂ ಸೇರಿರ್ತಾರೆ, ಒಂದು ಪರ್ಟಿಕ್ಯುಲರ್ ಸೀನಲ್ಲಿ ಮೂವಿಲಿ ಇರೋರೆಲ್ಲ ಬಂದಿರ್ತಾರೆ. ಆ್ಯಂಡ್ ಸೀರಿಯಲಲ್ಲೆಲ್ಲ ಮಹಾಸಂಗಮ ಅಂತೇನೋ ಒಂದು ಮಾಡ್ತಾರೆ, ಎರಡೆರಡು ಸೀರಿಯಲಲ್ಲಿರೋ ಎಲ್ಲರೂ ಬಂದಿರ್ತಾರೆ ಕಾಸ್ಟು. ಈ ಥರ ಒಂದು ಸ್ವಲ್ಪ ಬಿಗ್ ಸ್ಕೇಲಲ್ಲಿ ವರ್ಕ್ ಮಾಡುವಾಗ ಅಷ್ಟು ಆರ್ಟಿಸ್ಟ್ಗಳ ಜೊತೆ ವರ್ಕ್ ಮಾಡೋ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ? ಆ ಥರದ್ದು ಏನಾಗುತ್ತೆ ಗೊತ್ತಾ, ಇಷ್ಟು ದಿನ ಅಂದರೆ ಅಷ್ಟು ದಿನ ಒಂದು ಸೆಟ್ ಆಫ್ ಆರ್ಟಿಸ್ಟ್ ಜೊತೆ ವರ್ಕ್ ಮಾಡ್ತಾ ಇರ್ತೀವಿ. ನಮಗೂ ಅವ್ರಿಗೂ ಏನೋ ಒಂದು ರ್ಯಾಪ್ ಇರುತ್ತೆ, ಬಿ ಇಟ್ ಟೆಕ್ನಿಷಿಯನ್ಸ್, ಬಿ ಇಟ್ ಆರ್ಟಿಸ್ಟ್, ಎನಿಬಡಿ. ಇವಾಗ ನಾವೇನೋ ದಿನ ಹೆಂಗೆ ಫನ್ ಮಾಡ್ಕೊಂಡು ಶೂಟ್ ಮಾಡ್ತೀವೋ ಅವತ್ತು ಹಾಗೆ ಶೂಟ್ ಮಾಡ್ತೀವಿ. ಬಟ್ ಹೊರಗಿಂದ ಬಂದಿರ್ತಾರಲ್ಲ ಆರ್ಟಿಸ್ಟು, ಅವ್ರಿಗೊಂದು ಸ್ವಲ್ಪ ಓವರ್ವೆಲ್ಮ್ ಆಗ್ಬೋದು. ಇವ್ರು ಏನು ಹಿಂಗಿದ್ದಾರೆ, ಇವ್ರು ನಮ್ಮ ಹತ್ರ ನಾವು ಮಾತೇ ಆಡಲ್ವಲ್ಲ ಅಂತ ಅನ್ಸ್ಬೋದು. ನಮಗೂ ಹಾಗೆ ಅನ್ಸ್ಬೋದು. ಇವಾಗ ಬೇರೆ ಸೀರಿಯಲಿಂದ ಬಂದಿರ್ತಾರೆ, ಅವ್ರಿಗೆಲ್ಲರಿಗೂ ಏನೋ ಒಂದು ರ್ಯಾಪೋ ಇರುತ್ತೆ. ಆ್ಯಂಡ್ ಅವ್ರನ್ನ ನೋಡಿ ಇವ್ರು ಎಷ್ಟು ಚೆನ್ನಾಗಿದ್ದಾರಲ್ಲ, ನಾವು ಹಾಗೆ ಮಜಾ ಮಾಡ್ತಾ ಇರ್ತೀವಿ ಈ ಕಡೆ. ಬಟ್ ಆದರೂ ಅವ್ರನ್ನ ನೋಡಿ ಎಷ್ಟು ಚೆನ್ನಾಗಿ ಮಜಾ ಮಾಡ್ತಾರಲ್ಲ ಇವರು ಅಂತ. ಆ್ಯಂಡ್ ಅವ್ರು ವರ್ಕ್ ಮಾಡೋ ಸ್ಟೈಲ್ ಬೇರೆ, ನಾವು ವರ್ಕ್ ಮಾಡೋ ಸ್ಟೈಲ್ ಬೇರೆ. ಇದನ್ನೆಲ್ಲ ಅಂದರೆ ಐ ಫೀಲ್ ಇಟ್ಸ್ ಅ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್. ಎಲ್ಲರೂ ಒಟ್ಟಿಗೆ ಇದ್ದಾಗ, ಇದೆಲ್ಲ ಇದ್ದಾಗ ನಮ್ಗೆಲ್ಲ ಎಕ್ಸ್ಪೀರಿಯನ್ಸು. ಟೆಕ್ನಿಷಿಯನ್ಸ್ ಇರ್ತಾರಲ್ಲ, ಅವ್ರದ್ದು ನಿಜವಾದ ಎಕ್ಸ್ಪೀರಿಯನ್ಸು ಕಪ್ಪೆನ್ ತೆಗೆದು ತಕ್ಕಡಿಗೆ ಹಾಕಿದಂಗೆ ಆಗುತ್ತೆ. ಇಲ್ಲಿ ಯಾರೋ ಒಬ್ರು ಸುಮ್ಮನಿರ್ತಾರೆ, ಅಲ್ಲಿ ಯಾರೋ ಒಬ್ರು ಕುಣಿತಾ ಇರ್ತಾರೆ, ಅಲ್ಲಿ ಯಾರೋ ಒಬ್ರು ಹೊಟ್ಟೋಗಿರ್ತಾರೆ, ಪಾಪ ಅವ್ರನ್ನ ಕರೆದು. ಅಂದರೆ ಒಂಥರ ಆಬ್ವಿಯಸ್ಲಿ ಒಂದಷ್ಟು ಬಂಚ್ ಆಫ್ ಚಿಟ್ಟೇಸ್ನ ನೋಡೋಣ, ಕಲರ್ಫುಲ್ ಚಿಟ್ಟೇಸ್ ಒಟ್ಟಿಗೆ ಒಂದು ಎಷ್ಟು ಚೆನ್ನಾಗಿ ಅನ್ಸುತ್ತೆ ನೋಡೋಕ್ಕೆ, ಪಾಪ ಹಂಗೆ ಅನ್ಸುತ್ತೆ. ಬಟ್ ವರ್ಕ್ ಯಾವ ಚಿಟ್ಟೆ ನೋಡೋದು? ಎಕ್ಸಾಕ್ಟ್ಲಿ. ಸೊ ಯಾ,
ನಾನು ಈ ಥರ ಎಲ್ಲ ವರ್ಕ್ ಮಾಡಬೇಕಾದ್ರೆ ಇಷ್ಟೊಂದು ಜನ ಎಲ್ಲ ಆರ್ಟಿಸ್ಟ್ ಇದ್ರೆ ನಾನು ಫುಲ್ ಸೈಲೆಂಟಾಗಿಂದ ನಿಂತ್ಕೊಂಡ್ಬಿಡ್ತೀನಿ. ಆ ಇಂಟ್ರೋವರ್ಟ್ ಚೈತ್ರ ಕಮ್ಸ್ ಔಟ್, ಅಯ್ಯೋ ಎಷ್ಟೊಂದು ಜನ ಇದಾರಲ್ಲಪ್ಪ ಅಂತ ಅನಿಸ್ತಾ ಇರುತ್ತೆ. ಒಂದು ಮಜಾ ಅಂತೂ ಇರುತ್ತೆ. ಎಸ್ ಎಸ್ ಆಬ್ವಿಯಸ್ಲಿ. ನಾನು ಬರೀ ಮಜಾ ಹಿಂದೆ ನಿಂತ್ಕೊಂಡು ಹಿಂಗೆ ನೋಡ್ತಾ ಇರ್ತೀನಿ, ಎಲ್ಲೂ ಒಳಗಡೆ ಎಂಟರ್ ಆಗಲ್ಲ, ಯಾಕಂದ್ರೆ ಅಷ್ಟು ಜನ ಮಾತಾಡ್ಸ್ಬೇಕಾಗುತ್ತಲ್ಲ, ಅಷ್ಟು ಎನರ್ಜಿ ಇರೋಂಗಿಲ್ಲ. ನಾವಿವಾಗ ಸೀರಿಯಲ್, ಸಿನಿಮಾ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ವಿ, ಬಟ್ ಆಲ್ಸೋ ದೇರ್ ಇಸ್ ಅ ಶಾರ್ಟ್ ಫಿಲ್ಮ್, ಅದರಲ್ಲಿ ನೀವು ಮಾತೆ ಬರದೇ ಇರೋಂಥ ಒಂದು ಗೌರಿ, ಆ ಒಂದು ಶಾರ್ಟ್ ಫಿಲ್ಮ್ನ ಆ್ಯಕ್ಟ್ ಮಾಡಿರೋ ತುಂಬ ಒಳ್ಳೆ ಮೆಸೇಜ್ ಇರೋಂಥ ಶಾರ್ಟ್ ಫಿಲ್ಮ್ ಅದು, ಅದ್ರ ಬಗ್ಗೆ ಹೇಳಿ. ಏನೋ ಒಂದು ಅಂದರೆ ಅವಾಗ ಒಂದು ಪಾತ್ರ ಮಾತು ಹೇಳಿ ಎಷ್ಟೊಂದು ಕನ್ವೆ ಮಾಡ್ಬೋದು, ಮಾತು ಆಡ್ದೇನೆ ಹೇಗೆ ಕನ್ವೆ ಮಾಡೋದು, ಇಟ್ಸ್ ಅ ಹ್ಯೂಜ್ ಟಾಸ್ಕ್ ಅಲ್ವಾ. ಬರೀ ನಿಮ್ಮ ಎಕ್ಸ್ಪ್ರೆಷನ್ಸಲ್ಲಿ ಯು ಹ್ಯಾವ್ ಟು ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್ ವಾಟ್ ಯು ಗೋ ಥ್ರೂ ಅನ್ನೋದು ಇಟ್ಸ್ ಅ ಹ್ಯೂಜ್ ಟಾಸ್ಕ್. ಗೌರಿ ಆ್ಯಕ್ಚುಲಿ ನಾವು ಇದು ಮಾಡಿದ್ದೆ, ಐ ವಾಸ್ ಗೋಯಿಂಗ್ ಥ್ರೂ ಯುನೋ ವೆರಿ ಬ್ಯಾಡ್ ಫೇಸ್ ಇನ್ ಮೈ ಲೈಫ್. ಯಾವ ಪ್ರಾಜೆಕ್ಟು ಕ್ಲಿಕ್ ಆಗ್ತಾ ಇರಲಿಲ್ಲ, ಯಾವ ಆಡಿಷನ್ಸ್ಗೆ ಹೋದ್ರು ಪೀಪಲ್ ವರ್ ರಿಜೆಕ್ಟಿಂಗ್ ಮೀ. ಆಬ್ವಿಯಸ್ಲಿ ಕೋವಿಡ್ ಆದಮೇಲೆ ಐ ಹ್ಯಾಡ್ ಪುಟ್ ಆನ್ ಲಾಡ್ ಆಫ್ ವೇಟ್. ಆಬ್ವಿಯಸ್ಲಿ ಮನೇಲಿ ಕೂತು ತಿಂದು ಚೆನ್ನಾಗಿ ಊದ್ಕೊಂಬಿಟ್ಟಿದ್ದೆ. ಪೀಪಲ್ ವರ್ ರಿಜೆಕ್ಟಿಂಗ್ ಮೀ ಫಾರ್ ಇಲ್ಲ ಯು ಡೋಂಟ್ ಲುಕ್ ಲೈಕ್. ಆ ರೀಸನ್ಗೆ ಅಂತ ನಿಮ್ಗೆ, ಆ ರೀಸನ್ಗೆ ಅಂತಾನೆ ಹೇಳಿದಾರಾ? ಹೇಳಿದ್ದಾರೆ. ಓಹ್ ಓಕೆ. ನೀವು ಇನ್ನೊಂದು ವಾರದ ಅಥವಾ ಒಂದು ತಿಂಗಳಲ್ಲಿ ಸಣ್ಣ ಆಗ್ಬೋದಾ ಅಂತೆಲ್ಲ ಕೇಳಿದ್ದಾರೆ. ನನಗೆ that pissed me off really bad. I said no more serials, no more nothing, I'm going to quit this. ಇಂಥ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡೋಕ್ಕೆ ನನಗೆ ಇಷ್ಟನೇ ಇಲ್ಲ, ಯಾರು ಹೀಗೆಲ್ಲ ಹೇಳ್ತಾರೆ ಅಂತ ಫುಲ್ ನನಗೆ ಉರ್ದೋಗಿ. ಬಟ್ ಸ್ಟಿಲ್ ಆಲ್ ದೀಸ್ ಇಯರ್ಸ್ ನಂಗೆ ಬೇರೆ ಏನೋ ಕೆಲಸ ಮಾಡಿ ಗೊತ್ತೇ ಇಲ್ಲ. ಆ್ಯಂಡ್ ಆಬ್ವಿಯಸ್ಲಿ 9 to 5 ಡೆಸ್ಕ್ ಜಾಬ್ ಇಸ್ ನಾಟ್ ಮೈ ಕಪ್ ಆಫ್ ಟೀ, ವೆರಿ ಶ್ಯೂರ್ ಅಬೌಟ್ ಇಟ್. ವಾಪಸ್ ಅಲ್ಲಿಗೆ ಹೋಗೋಕ್ಕಾಗಲ್ಲ, ಇನ್ನೇನು ಮಾಡೋದು. ಆ್ಯಂಡ್ ದೆನ್ ಕೌಶಿಕ್ ಸೆಡ್ ಲೆಟ್ಸ್ ಡೂ ಒನ್ ಶಾರ್ಟ್ ಫಿಲ್ಮ್, ನಿಮ್ಗೆ ಶೋ ರೀಲ್ ಥರ ಆಗುತ್ತೆ, ಪ್ರಾಬ್ಲಿ ವಿ ಕ್ಯಾನ್ ಡೂ ದ್ಯಾಟ್. ಈ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ಸ್ಗೆ ಅದಕ್ಕೆಲ್ಲ ಕಳ್ಸೋಣ ಅಂತ ಶುರು ಮಾಡಿದ್ದು. ಅದೇನಾಯಿತು ಆ್ಯಕ್ಚುಲಿ, ಕೌಶಿಕ್ ಎಲ್ಲೋ ಹೋಗಬೇಕಾದ್ರೆ ಹಿ ಮೆಟ್ ಅ ಪರ್ಸನ್ ಆನ್ ದ ರೋಡ್. ಹೆಂಗೆ ಅಂದರೆ ನಡ್ಕೊಂಡು ಬರ್ತಾ ಇದ್ದಾರೆ, ಶೀಸ್ ಸ್ಕೋಲ್ಡಿಂಗ್, ಅಂದರೆ ವರ್ಡ್ಸ್ ಬರ್ತಾ ಇಲ್ಲ, ಶೀಸ್ ಜಸ್ಟ್ ವಿತ್ ದ ಹ್ಯಾಂಡ್, ಆ ರೇಜ್ ಇದೆ ಆ್ಯಂಡ್ ಎವ್ರಿಥಿಂಗ್. ಶಿ ಹ್ಯಾಸ್ ಅ ಲಂಚ್ ಬ್ಯಾಗ್ ಇನ್ ಅವರ್ ಹ್ಯಾಂಡ್, ಕನ್ನಡಕ ಹಾಕಿದ್ದಾರೆ, ಕೂದಲು ಕ್ಲಿಪ್ ಹಾಕಿದ್ದಾರೆ. ಒಂದು ಸ್ವಲ್ಪ ದೂರ ಬಂದು ಮೆಟ್ಲಿಳಿಬೇಕು. ಅದಾದಮೇಲೆ ಮೆಟ್ಲಿಳಿಬೇಕಾದ್ರೆ ಶೀಸ್ ನಾರ್ಮಲ್. ತಿರ್ಗಾ ಆ ಬೈಯೋದು ಎಲ್ಲ ಹೋಗಿ ಮಾತಾಡ್ತಾರೆ, ಐ ಯು ಆಲ್ ರೈಟ್ ಅಂತೆಲ್ಲ. ಸೊ ದಟ್ಸ್ ವೆನ್ ಶಿ ಸೆಡ್, ಇಲ್ಲ ನನಗೆ ಐ ವರ್ಕ್ ಇನ್ ನರ್ಸಿಂಗ್ ಹೋಮ್ ರಿಸೆಪ್ಷನಿಸ್ಟ್ ಆಗಿ, ಮದುವೆ ಆಗಿದೆ, ಬಟ್ ಡೌರಿ ಕೇಸಿಂದ ತುಂಬ ಹಿಂಸೆ ಕೊಟ್ಟಿದ್ದಾರೆ. ಸೊ ನಾನು ಮನೆಗೆ ಬಂದುಬಿಟ್ಟಿದ್ದೀನಿ, ಡಿವೋರ್ಸ್ ಎಲ್ಲ ಆಗಿದೆ. ಆದರೆ ನಮ್ಮ ಮನೇಲಿ ಇನ್ನೊಂದು ಮದುವೆ ಮಾಡೋಕ್ಕೆ ಇದು ಮಾಡ್ತಿದ್ದಾರೆ, ನಂಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ದಿಸ್ ಹ್ಯಾಸ್ ಹಿಟ್ ಹಿಮ್. ಸೊ ದಟ್ಸ್ ವೆನ್ ಕತೆ ಲೈನ್ ಹುಟ್ಟಿದೆ. ಅಂದರೆ ಒಂದು ಮೊನಾಟನಸ್ ಲೈಫ್ ಇರುತ್ತೆ ಯಾರಿಗೊಬ್ಬರಿಗೆ, ಆ ಲೈಫ್ ಹೆಂಗೆ ಲೀಡ್ ಮಾಡ್ತಾರೆ ಅನ್ನೋದು. ಇದ್ರ ಜೊತೆಗೆ ವೆರಾನಿಕಾ ಡಿಸೈಡ್ಸ್ ಟು ಡೈ ಅಂತ ಒಂದು ಬುಕ್ ಇದೆ. ಸೊ ಸ್ವಲ್ಪ ಅಲ್ಲಿಂದನೂ ತೊಗೊಂಡಿರೋದು ಆ್ಯಂಡ್ ಇದರಿಂದನೂ ತೊಗೊಂಡು ಗೌರಿ ಅನ್ನೋ ಕತೆ ಹುಟ್ಟಿದ್ದು. ಗೌರಿ ಇಸ್ ಹೋಮ್ ನರ್ಸ್. ಸೊ ಬೇಸಿಕಲಿ ದಟ್ಸ್ ಹರ್ ಎವ್ರಿ ಡೇ ಮೊನಾಟನಸ್ ಲೈಫ್. ಶಿ ಗೆಟ್ಸ್ ಅಪ್, ಪಾತ್ರೆ ತೊಳಿತಾಳೆ, ಮನೆಗೆ ಅಮ್ಮಂಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾಳೆ, ಕೆಲ್ಸಕ್ಕೆ ಹೋಗ್ತಾಳೆ. ಅಲ್ಲಿನೂ ಅಷ್ಟೇ, ಒಬ್ಬ ವಯಸ್ಸಾಗಿರೋರಿಗೆ ಶಿಲ್ ಏನೋ ಸ್ನಾನ ಮಾಡ್ಸೋದಾಗಿರ್ಬೋದು, ಬೆಳಗ್ಗಿಂದ ಒಂದು 7 o'clockವರೆಗೂ ನೋಡ್ಕೋತಾಳೆ. ಶಿಲ್ ಕಮ್ ಬ್ಯಾಕ್, ಶಿಲ್ ಈಟ್, ಶಿಲ್ ಸ್ಲೀಪ್. ಎವ್ರಿ ಡೇ ದಿಸ್ ಇಸ್ ಹರ್ ರೂಟೀನ್. ಶಿ ವೇಕ್ಸ್ ಅಪ್ ಎಟ್ 6 o'clock, ಗೋಸ್ ಡೂಸ್ ದಿಸ್, ಇಷ್ಟೇ. ಶಿ ಡಸಂಟ್ ಹ್ಯಾವ್ ಎನಿ ಪರ್ಪಸ್ ಟು ಲೈಫ್. ಅವಳಿಗೂ ಆಬ್ವಿಯಸ್ಲಿ ಅಂದರೆ ನಾವು ಅಂದ್ಕೊಂಡಿದ್ದು ಕಥೆಯಲ್ಲಿ, ಆಬ್ವಿಯಸ್ಲಿ ಅದೆಲ್ಲ ಗೊತ್ತಾಗಿದೆಯೋ ಅಲ್ಲೋ ಗೊತ್ತಿಲ್ಲ. ಈವನ್ ಶಿ ಹ್ಯಾಸ್ ಹ್ಯಾಡ್ ಅ ಬ್ಯಾಡ್ ಮ್ಯಾರೇಜ್. ಅವಳಿಗೆ ಒಂದಿಲ್ಲೊಂದು ಮಾರ್ಕೆ ಸ್ಕಾರ್ ಇದೆ, ಅದು ಪ್ರಾಬಬ್ಲಿ ಗಂಡ ಹೊಡೆದು ಆಗಿರೋದು. ಅದು ಸೊ ನೋಡಿದ್ರೆ ಶಿಲ್ ಗೆಟ್ ರೆಡಿ, ಶಿಲ್ ನಾಟ್ ಸಿ ದ ಮಿರರ್,
ಸ್ಟಾರ್ಟಿಂಗಲ್ಲೆಲ್ಲ ಮುಖ ನೋಡ್ಕೋಬೇಕು, ರೆಡಿ ಆಗಬೇಕು, ಅವೆಲ್ಲ ಏನೂ ಇಲ್ಲ. ಏನೋ ಒಂದು ಹಾಕೋತಾಳೆ ಹೋಗ್ತಾಳೆ, ಇಷ್ಟೇ ಇದ್ದಿದ್ದು. ಶಿ ಡಸಂಟ್ ಹ್ಯಾವ್ ಎನಿಥಿಂಗ್, ಏನು ಪರ್ಪಸ್ ಆಫ್ ಲೈಫೇ ಇಲ್ಲ ಅವಳಿಗೆ. ಸಾಯೋಕ್ಕೂ ಇಲ್ಲ, ಬದುಕಕ್ಕೂ ಇಲ್ಲ. ಒಂಥರ ಇಟ್ಸ್ ನಾಟ್ ಸಮಥಿಂಗ್ ವೆರಿ ಬ್ಯಾಡ್. ಇಟ್ ಮೈಟ್ ಸೌಂಡ್ ಬ್ಯಾಡ್ ನಾ ಹೇಳ್ತಿರೋದು, ಬಟ್ ಏನೋ ಜೀವನ ನಡೆಸ್ತಾ ಇದ್ದಾಳೆ ಆ ಥರ. ಬಟ್ ಒನ್ ಡೇ ಅಮ್ಮ ಎಲ್ಲೋ ದೇವಸ್ಥಾನಕ್ಕೆ ಹೋಗ್ತಾರೆ. ಬೇಸಿಕಲಿ ಅವ್ರ ಮನೆಯಲ್ಲೂ ಅವಳನ್ನ ಮದುವೆ ಮಾಡಿ ಸಾಕ್ಸೋಕ್ಕೆ ಕಾಯ್ತಾ ಇದ್ದಾರೆ. ಸೊ ದೇವಸ್ಥಾನಕ್ಕೆ ಹೋಗಬೇಕು. ದಟ್ಸ್ ವೆನ್ ಶಿ ಡಿಸೈಡ್ಸ್ ಟು ಡೈ. ಓಕೆ, ಇನ್ನೇನಿಲ್ಲ, ಸರಿ ನಾನು ಸೂಸೈಡ್ ಮಾಡ್ಕೋತಾ ಇದ್ದೀನಿ, ಯಾರ ಹೆಸರು ಬರ್ತಾ ಇಲ್ಲಿ ಅಂತ. ದರ್ ಅ ಮೋನೋಲಾಗ್ ಇನ್ ಶಾರ್ಟ್ ಫಿಲ್ಮ್ ಓನ್ಲಿ. ನಾನು ಕೇಳ್ತಾ ಇದ್ದೆ, ಆರ್ ದೇರ್ ರಿಯಲಿ ಪೀಪಲ್ ಲೈಕ್ ದಿಸ್ ಅಲ್ವಾ? ಮೊನಾಟನಸ್ ಲೈಫ್ನ ಬೇಜಾರು ಮಾಡ್ಕೊಳ್ಳೋರು ಇರ್ತಾರ ಅನ್ನೋ ಕ್ವೆಶ್ಚನ್ ನಂಗೆ ಯಾವಾಗಲೂ ಕಾಡ್ತಾಯಿತ್ತು. ನಾನು ಡಿಬೇಟ್ ಕೂಡ ಮಾಡಿದ್ದೆ ಕೌಶಿಕ್ ಹತ್ರ ಇದನ್ನು. ಹೆಂಗೆ, ಹೌ ಡಸ್ ಇಟ್ ವರ್ಕ್ ಅಂದರೆ, ಜಸ್ಟ್ ಬಿಕಾಸ್ ಅವ್ರಿಗೆ ಮೊನಾಟನಸ್ ಲೈಫ್ ಇದೆ ಅಂದ ತಕ್ಷಣ ಸತ್ತೋಗ್ಬಿಡ್ತಾರ ಅಂತ. ಪಾಪ ವಾಟ್ ದೇ ಗೋತ್ರು ಅವ್ರಿಗೆ ಗೊತ್ತು ಅಲ್ವಾ? ಸೊ ಟು ಡೂ ಗೌರಿ ವಾಸ್ ನಾನು ಮಜಾ ಮಾಡ್ಕೊಂಡು ಮಾಡಿದ್ದೀನಿ. ಸುಮ್ಮನೆ ಹಿಂಗೆ ಕುತ್ಕೊಂಡಿರ್ಬೇಕು ಅಷ್ಟೇ, ಏನು ಡೈಲಾಗ್ ಕಲಿಯೋಷ್ಟಿಲ್ಲ, ಏನೂ ಇಲ್ಲ. ಬಟ್ ಅಫ್ಕೋರ್ಸ್ ಅದಕ್ಕೂ ತುಂಬ ಅಂದರೆ ಇಲ್ಲ, ಇದು ವರ್ಕ್ ಆಗ್ತಾಯಿಲ್ಲ, ಯು ಆರ್ ಗಿವಿಂಗ್ ಎಕ್ಸ್ಪ್ರೆಷನ್ಸ್, ಮುಖದಲ್ಲಿ ಏನೂ ಅಲ್ಲಾಡಬಾರ್ದು, ಯು ಶುಡ್ ಹ್ಯಾವ್ ಅ ಸ್ಟ್ರೇಟ್ ಫೇಸ್. ಫಾರ್ ಮೀ ಟು ಹ್ಯಾವ್ ಅ ಸ್ಟ್ರೇಟ್ ಫೇಸ್ ಇಸ್ ವೆರಿ ಟಫ್ ಜಾಬ್. ನನ್ನ ಫೇಸ್ ಹೆಂಗೆ ಅಂದರೆ ನೀಟಾಗಿ ಗೊತ್ತಾಗೋಗುತ್ತೆ, ನನ್ನ ತಲೆಯಲ್ಲಿ ಏನು ಓಡಿಸೋದೆ ಅನ್ನೋದು ಗೊತ್ತಾಗೋಗ್ಬಿಡುತ್ತೆ. ಐ ಹ್ಯಾಡ್ ಟು ಶಟ್ ಮೈ ಬ್ರೇನ್ ಆ್ಯಂಡ್ ಸೇ ಚೈತ್ರ ಸ್ಟಾಪ್ ಇಟ್ ಅಂತ. ಇಷ್ಟೇ, ಬರೀ ಪಾತ್ರದ ಬಗ್ಗೆ ಯೋಚನೆ. ಇಟ್ ವಾಸ್ ರಿಯಲಿ ನೈಸ್ ಗೌರಿ ಮಾಡೋಕ್ಕೆ. ಶೋ ರೀಲ್ಗೆ ಅಂತ ಮಾಡಿದ್ದೇನೋ ಒಂದು ಇದು. ಆಬ್ವಿಯಸ್ಲಿ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ಸ್ ಎಲ್ಲ ವರ್ಕೌಟ್ ಆಗಲ್ಲ, ಐ ಡೋಂಟ್ ನೋ ಫಾರ್ ವಾಟ್ ರೀಸನ್. ಬಟ್ ಯೂಟ್ಯೂಬಲ್ಲಿ ಅಷ್ಟು ಒಳ್ಳೆಯ ರೆಸ್ಪಾನ್ಸ್, ಐ ಡೋಂಟ್ ನೋ ಎಷ್ಟು ಜನಕ್ಕೆ ಕನೆಕ್ಟ್ ಆಗಿದೆ. ಆಬ್ವಿಯಸ್ಲಿ ಎಷ್ಟೋ ಜನಕ್ಕೆ ಅರ್ಥ ಆಗಿಲ್ಲ, ಬಿಕಾಸ್ ಇಟ್ಸ್ ಅ ಸ್ಲೋ ಪೇಸ್ ಕತೆ. ಐ ನೋ ಇಟ್ಸ್ ನಾಟ್ ಎವ್ರಿಬಡೀಸ್ ಕಪ್ ಆಫ್ ಟೀ, ಬಟ್ ನೋಡಿರೋರಿಗೆಲ್ಲ ಓ ನಾನು ಗೌರಿ ಥರಾನೇ. ಎಷ್ಟೊಂದು ಕಮೆಂಟ್ಗಳಾಗಿರ್ಬೋದು. ಇಟ್ ಇಸ್ ಹಿಟ್ ಆಲ್ಮೋಸ್ಟ್ 2 lakh ವ್ಯೂಸ್ ಅಂತ ಅನ್ಸುತ್ತೆ, ಅಥವಾ ಇನ್ನೂ ಜಾಸ್ತಿ ಅಂತ ಅನ್ಸುತ್ತೆ. ಆ್ಯಂಡ್ ಎವ್ರಿ ಡೇ ದೆರ್ ಆರ್ ಕಮೆಂಟ್ಸ್, ಎವ್ರಿ ಡೇ ದೆರ್ ಆರ್ ವ್ಯೂಸ್ ಫಾರ್ ಇಟ್. ಖುಷಿ ಆಗುತ್ತೆ ಆ ಥರದ್ದೇನೋ ಒಂದು ಪಾತ್ರನೂ ಜನ ಕನೆಕ್ಟ್ ಆಗಿದೆ ಅನ್ನೋದು. ಸೊ ಆ್ಯಂಡ್ ಇದೇ ಥರ ಸಾಲಲ್ಲೇ ನೀವು ಈ ಡಾಕ್ಯು ಡ್ರಾಮಾ ಸೀರೀಸ್ ಏನಿದೆ ದ ಮೇಕರ್ಸ್ ಅನ್ನೋದೊಂದು ಆಗಿದೆ. ಅದು ಫಸ್ಟ್ ಟೈಮ್ ಆನ್ ದ ಸ್ಕ್ರಿಪ್ಟ್ ಅಥವಾ ಪೇಪರಲ್ಲಿ ಆಗಿದೆ ಹೇಗೆ? ಆ್ಯಕ್ಚುಲಿ ಮೇಕರ್ಸ್ ಇನ್ನೂ ರಿಲೀಸ್ ಆಗಿಲ್ಲ. ವಿ ಆರ್ ಪ್ಲಾನಿಂಗ್ ಟು ರಿಲೀಸ್ ಇಟ್. ಏನಿಲ್ಲ, ವಿ ಹ್ಯಾಡ್ ವಿ ಹ್ಯಾಡ್ ಡನ್ ಗೌರಿ ಆಗಿತ್ತು, ಪ್ರೆಷರ್ ಕುಕ್ಕರ್ ನಾವೇ ಮಾಡಿದ್ವಿ. ಅದಾದಮೇಲೆ ಏನೋ ಒಂದು ಕತೆ ಬೇಕಾಗಿತ್ತು ನಮಗೆ. ವಿ ಥಾಟ್ ಇನ್ನೊಂದೇನೋ ದೊಡ್ಡ ಶೂಟ್ ಮಾಡೋಕ್ಕಿಂತ ಮುಂಚೆ ಚಿಕ್ಕದು ಫಿನಿಷ್ ಮಾಡ್ಕೊಂಡ್ಬಿಡೋಣ. ಎವ್ರಿಬಡಿ ವಿಲ್ ಹ್ಯಾವ್ ಅ ಡ್ರೀಮ್ ಆಫ್ ಮೇಕಿಂಗ್ ಮೂವಿ. ಎಲ್ಲರಿಗೂ ಇದ್ದೇ ಇರತ್ತೆ, ಬಟ್ ಹೆಂಗೆ ಮಾಡೋದು ಅನ್ನೋದು ಐಡಿಯಾ ಇರೋದಿಲ್ಲ. ಪೀಪಲ್ ವಿಲ್ ಸೇ ಓ ನಮಗೆ ದೊಡ್ಡ ಬಜೆಟ್ ಬೇಕಾಗತ್ತೆ ಒಂದು ಮೂವಿ ಮಾಡೋಕ್ಕೆ ಅಂತ. ಬಟ್ ದಟ್ ವಾಸ್ ಅವರ್ ಐಡಿಯಾ, ಸೇಯಿಂಗ್ ನೋ ಎನಿಬಡಿ ಕ್ಯಾನ್ ಮೇಕ್ ಇಟ್. ಇಟ್ ಈಸ್ ಜಸ್ಟ್ ದ್ಯಾಟ್ ವಿ ಶುಡ್ ಸ್ಟಾರ್ಟ್ ಡೂಯಿಂಗ್ ಇಟ್ ಎನಿ ಪಾಯಿಂಟ್ ಆಫ್ ಟೈಮ್. ಈಗ ನಾನು ಈ ಇಂಡಸ್ಟ್ರಿಗೆ ಬಂದಾಗ ಓಕೆ ನನ್ನದೇ ಏನೋ ಒಂದು ಯೂಟ್ಯೂಬ್ ಚಾನಲ್ ಅಲ್ಲ, ಅಫ್ಕೋರ್ಸ್ ಏನೋ ಒಂದು ಪ್ರೊಡಕ್ಷನ್ ಹೌಸ್ ಇರಬೇಕು, ಅಥವಾ ನಾನೇನೋ ಒಂದು ಕ್ರಿಯೇಟ್ ಮಾಡಬೇಕು ಅನ್ನೋ ಐಡಿಯಾ ನನಗೂ ಇತ್ತು. ಅದೇ ಥರ ಇಟ್ ಸ್ಟಾರ್ಟೆಡ್ ವಿತ್ ಕೌಶಿಕ್ ಆ್ಯಂಡ್ ವೇಣು. ದೇವರ್ ಫ್ರೆಂಡ್ಸ್, ಅವ್ರಿಗೂ ಮಾಡಬೇಕು ಅಂತ ಇತ್ತು. ಬಟ್ ಅಷ್ಟು ವರ್ಷ ಏನೋ ಮಾಡಬೇಕು, ಇಂಥದ್ದು ದೊಡ್ಡದೇನೋ ಮಾಡಬೇಕು ಅಂತ ಯೋಚನೆ ಮಾಡಿ, ಬಟ್ ವಿ ಸ್ಟಾರ್ಟೆಡ್ ಆಫ್ ವಿತ್ ಗೌರಿ. ಇಟ್ ವಾಸ್ ಸಚ್ ಅ ಸ್ಮಾಲ್ ಪ್ರಾಜೆಕ್ಟ್, ಜಾಸ್ತಿ ಖರ್ಚಿಲ್ಲ, ಏನೂ ಇಲ್ಲ. ಸೊ ದಟ್ಸ್ ವಾಟ್ ವಾಸ್ ಮೇಕರ್ಸ್. ಅಂದರೆ ದಟ್ ವಾಸ್ ಅವರ್ ಐಡಿಯಾ, ಸೇಯಿಂಗ್ ಎನಿಬಡಿ ಕ್ಯಾನ್ ಡೂ ಇಟ್ ಅಂತ. ಸೊ ಯಾ, ವಿ ಆರ್ ಜಸ್ಟ್ ಹೋಪಿಂಗ್ ಅದು ಈ ವರ್ಷ ಆದರೂ ಮಾಡಿ ರಿಲೀಸ್ ಮಾಡ್ತೀವಿ ಅಂತ. ಸೊ ನೀವು ಅದ್ರ ಬಗ್ಗೆನೇ ಹೇಳ್ತಿದ್ರೆ, ಇದ್ರ ಹಿಂದೆ ಕೆಲಸ ಮಾಡ್ತಿರೋದು ಡಂಕಾ ಸ್ಟುಡಿಯೋಸ್. ಅದ್ರ ಜೊತೆ ನಿಮಗಿರೋ ಅಸೋಸಿಯೇಷನ್ ಆ್ಯಂಡ್ ಅದ್ರ ಥ್ರೂ ನೀವೇನೇನು ಜನರಿಗೆ ಕೊಡಬೇಕಂತಿದ್ದೀರಾ ಫ್ರಮ್ ಯುವರ್ ಕ್ರಿಯೇಟಿವ್ ಸೈಡ್? ಓಕೆ, ಸೊ ಡಂಕಾ ಸ್ಟುಡಿಯೋಸ್ ಫಾರ್ ಮೀ ಇಟ್ಸ್ ಜಸ್ಟ್ ದ್ಯಾಟ್ ನನಗೇನೋ ಒಂದು ಆಸೆ ಇದೆ, ನಾನೇನೋ ಒಂದು ಪಾತ್ರ ಮಾಡಬೇಕು ಅನ್ನೋ ಆಸೆಗಳಿರುತ್ತೆ. ಅಥವಾ ಅದೇ ಹೇಳ್ದಂಗೆ ಏನೋ ಒಂದನ್ನು ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು, ಇಂಥದ್ದೇನೋ ಒಂದು ಹ್ಯಾಂಡಲ್ ಮಾಡಬೇಕು. ಹೊರಗಡೆ ಆಗೋ ತಪ್ಪುಗಳನ್ನ ನಮ್ಮ ಕಡೆಯಿಂದ ಏನು ಕರೆಕ್ಟ್ ಮಾಡ್ಕೋಬೋದು. ಸೊ ದಿಸ್ ಇಸ್ ಮೈ ಐಡಿಯಾ ಆಫ್ ಡಂಕಾ ಸ್ಟುಡಿಯೋಸ್. ಡಂಕಾ ಸ್ಟುಡಿಯೋಸಲ್ಲಿ ನಾವು 3 ಜನ ಫ್ರೆಂಡ್ಸ್, ನಾನು, ಕೌಶಿಕ್ ಆ್ಯಂಡ್ ವೇಣುಗೋಪಾಲ್.
ಸೊ ನಾವು ಶುರು ಮಾಡಿದಂಥ ಒಂದು ಪುಟ್ಟ ಕನಸು ಈಸ್ ಆಲ್ಮೋಸ್ಟ್ ಟೂ ಇಯರ್ಸ್ ಅನಿಸುತ್ತೆ, 2 years ಓಲ್ಡ್ ನಾವು. ವಿರ್ 2 projects ಓಲ್ಡ್. ಒಂದು ಶೂಟಿಂಗ್ ಮುಗ್ದಿದೆ, ಅದರದ್ದು ರಿಲೀಸ್ಗೆ ವಿ ಆರ್ ವೇಟಿಂಗ್. ಅದ್ರ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ನಡೀತಾ ಇದೆ. ಸೊ ಎಷ್ಟೊಂದು ಕಥೆಗಳು ನಮ್ಮ ಮಧ್ಯೆನೇ ನಡೀತಾ ಇರುತ್ತೆ. ಆ್ಯಂಡ್ ವಿ ವಿಲ್ ನಾಟ್ ಹ್ಯಾವ್ ವಾಯ್ಸ್ ಫಾರ್ ಇಟ್. ವಿ ವಿಲ್ ನಾಟ್ ಬಿ ಏಬಲ್ ಟು ಟೆಲ್ ಎನಿಥಿಂಗ್ ಟು ಪೀಪಲ್ ಅಬೌಟ್ ಇಟ್. ಈ ಥರದ್ದು ಏನೋ ಒಂದು ವೆರಿ ರಿಲೇಟಬಲ್ ಕಾಂಟೆಂಟ್ ಮಾಡಬೇಕು ಅನ್ನೋದಷ್ಟೇ ನಮ್ಮ ಆಸೆ. ಸೊ ದಟ್ಸ್ ವಾಟ್ ವಿ ಆರ್ ಡೂಯಿಂಗ್. ಚೆನ್ನಾಗಾಗಲಿ. ಐ ವಿಶ್ Thank you. ಥಿಂಗ್ಸ್ ಫಾರ್ ದಟ್. ಥ್ಯಾಂಕ್ ಯು. ಆ್ಯಂಡ್ ಬಟ್ ಇವಾಗ ನೀವು ಜರ್ನಿ ಕರಿಯರ್ ವೈಸ್ ಅದೆಲ್ಲ ನಾವು ಮಾತಾಡಿದ್ವಿ, ಅದೆಲ್ಲ ಹೇಳಿದ್ವಿ. ಬಟ್ ನೀವು ಆವಾಗಲೇ ಹೇಳ್ತಿದ್ರಿ ನೀವು ಚಿಕ್ಕವರಿದ್ದಾಗ ಸ್ವಲ್ಪ ಇಂಟ್ರೋವರ್ಟ್ ಇದ್ರಿ ಅಂತ. ಹೌ ವಾಸ್ ಚೈತ್ರ ವೆನ್ ಶಿ ವಾಸ್ ಲೈಕ್ 7 years old? ಮಾತೇ ಆಗ್ತಾ ಇಲ್ಲ. ಇಷ್ಟೊತ್ತು ಮಾತಾಡಿದ್ದೀನಿ ನಾನು. ಆಗಿನ ಚೈತ್ರ 2 ಪದ ಮಾತಾಡಕ್ಕೆ ಒದ್ದಾಡ್ತಾ ಇದ್ಲು. ಸ್ಕೂಲಲ್ಲಿ ಹೇಗೆ ನೀವು? ಸ್ಕೂಲಲ್ಲೂ ಮಾತಾಡ್ತಾ ಇರಲಿಲ್ಲ. ಆಲ್ಮೋಸ್ಟ್ 5th standardವರೆಗೂ ಅನ್ಸುತ್ತೆ. ನಮ್ಮಮ್ಮಂಗೆ ಚೈತ್ರ ಮಾತೇ ಆಡಲ್ಲ, ಪ್ಲೀಸ್ ಮಾತಾಡಕ್ಕೆ ಹೇಳಿ ಅಂತ ಹೇಳಿರೋದಿದೆ. ಆಯ್ತಾ, 5th standard ಆದಮೇಲೆ ಜಸ್ಪಾತ್ ಬದಲ್ದಿ. ಚೈತ್ರ ಇಸ್ ಅ ಟಾಗಟಿವ್ ಗರ್ಲ್. ಬಟ್ ಚೈತ್ರ ವಾಸ್ ಆಲ್ವೇಸ್ ಇನ್ ಟು ಕಲ್ಚರಲ್ಸ್. ಎನಿ ಕಲ್ಚರಲ್ಸ್ ಫಸ್ಟ್ ಕೈ ಚೈತ್ರದ ಮೇಲೆ ಇರ್ತಾ ಇತ್ತು. ನನಗೆ ಐ ಸ್ಟಿಲ್ ರಿಮೆಂಬರ್ ನನ್ನ 6th standard ಕ್ಲಾಸ್ ಟೀಚರ್ ಚೈತ್ರ ಡಾನ್ಸ್ ಮಾಡ್ತಾಳೆ, ಅದು ಮಾಡ್ತಾಳೆ, ಇದು ಮಾಡ್ತಾಳೆ ಅಂತ ಅವಳಿಗೆ ಸಿಕ್ಕಾಪಟ್ಟೆ ಹೆಡ್ ವೇಟ್ ಇದೆ ಅಂತೆಲ್ಲ ಹೇಳಿದರು. ಐ ನೋ. ಐ ಆಮ್ ಲೈಕ್ ವಾಟ್? 6th standard ಹುಡುಗಿಗೆ ಹೆಡ್ ವೇಟ್ ಅಂದರೆ ಏನು ಅಂತ ಗೊತ್ತಿರುತ್ತಾ? ಅಲ್ಲ, ಈಗಿನ ಮಕ್ಕಳು ಗೊತ್ತಿರ್ಬೋದೇನೋ. ಗೊತ್ತಿರಲ್ಲ. 6th standard ಅಲ್ಲಿ ಗೊತ್ತಾದಾಗ ತುಂಬ ಬೇಜಾರಾಗುತ್ತೆ. ನಾನು ಹತ್ಬಿಟ್ಟಿದ್ದೀನಿ. ಆ್ಯಂಡ್ ಐ ಪ್ರಾಬ್ಲಿ ಐ ವಾಸ್ ಅ ಕ್ರೈ ಬೇಬಿ ಅಂತ ಅನ್ಸುತ್ತೆ ಅವಾಗ. ಈಗ ಪ್ರಾಬ್ಲಿ ಎಲ್ಲರನ್ನೂ ಅಳಿಸ್ತೀನಿ. ಯಾರು ಸೂ ಅನ್ನೋಗಿಲ್ಲ ಅಂತ ಶುರುವಾಗಿರೋದು. ಅಂಥ ಮಗುಗೆ ಹೆಡ್ ವೇಟ್ ಅಂತ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಅದು ಬಿಟ್ಟರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಟ್ಟಿರುತ್ತೆ. ಏನು ಮಾಡೋಕ್ಕಾಗಲ್ಲ. ಓಕೆ. ಆಮೇಲೆ ಆ ಮ್ಯಾಮ್ ನಂಗೆ ಈಗಲೂ ಅಷ್ಟೇ, ಅವ್ರು ಕಂಡ್ರೆ ನಂಗೆ ಆಗಲ್ಲ. ಹೌ ಕ್ಯಾನ್ ಶಿ ಇವನ್ ಟೆಲ್ ಐ ಹ್ಯಾಡ್ ಹೆಡ್ ವೇಟ್? ಪ್ರಾಬ್ಲಿ ಅದರಿಂದ ಐ ಸ್ಟಾರ್ಟೆಡ್ ಹೇಟಿಂಗ್ ದ ಸಬ್ಜೆಕ್ಟ್ ವಾಟ್ ಶಿ ವಾಸ್ ಟೀಚಿಂಗ್. ಐ ಆಮ್ ಸಾರಿ ಮ್ಯಾಮ್, ನೀವು ಕೇಳಿಸ್ಕೊಂಡ್ರೆ ನೀವಲ್ಲ. ಅವ್ರಿಗೆ ಗೊತ್ತೂ ಆಗಲಿಲ್ಲ. ಇವಾಗ ನೀವು ಸಬ್ಜೆಕ್ಟ್ ಹೆಸರು ಬೇರೆ ಹೇಳಿಲ್ಲ. ಸೊ ಅದಕ್ಕೆ ಹೇಳಲ್ಲ. ಐ ವಾಸ್ ವೆರಿ ಸ್ಮಾರ್ಟ್ ಏನೋ. ಬಟ್ ಐ ನೋ ಇದೆಲ್ಲ ಐ ಗೆಸ್ ಇಟ್ಸ್ ಅ ಕೋರ್ ಮೆಮರಿ ಅಲ್ಲ. ವೆರಿ ನೀವು ಹೇಳುವಾಗಲೇ ಗೊತ್ತಾಗುತ್ತೆ ಇದು ಎಫೆಕ್ಟ್ ಆಗಿರುತ್ತೆ ಇದು ಅಂತ. ನನಗೆ ಐ ಡೋಂಟ್ ಹ್ಯಾವ್ ಮಚ್ ಆಫ್ ಚೈಲ್ಡ್ಹುಡ್ ಮೆಮರೀಸ್ ಆಯಿತಾ. ಬಟ್ ನಂಗೆ ನೆನಪಿರೋದೆಲ್ಲ ಇಂಥ ಕೆಟ್ಟ ಇನ್ಸಿಡೆಂಟ್ಸ್ ಮಾತ್ರ. ಅದೆಲ್ಲ ಬೇಜಾರಾಗಿರುತ್ತಲ್ಲ. ಬಟ್ ಇವಾಗ ಒಬ್ವಿಯಸ್ಲಿ ಐ ಲಾಫ್ ಆನ್ ಇಟ್. ಅದನ್ನು ಒಂಥರ ಜೋಕ್ ಮಾಡ್ಕೊಂಡೆ ನಂಗೆ ಹಿಂಗೆ ಹೇಳಕ್ಕೆ ಹಿಂಗೆ ಸಾಧ್ಯ ಮ್ಯಾಮ್ ಅಂತ. ಚೈತ್ರ ಫ್ಯಾಮಿಲಿ ಬಗ್ಗೆ ಹೇಳಿ ನನಗೆ. ಪೇರೆಂಟ್ಸ್, ಸಿಬ್ಲಿಂಗ್ಸ್, ಆ ಒಂದು ಸರ್ಕಲ್ ಇರುತ್ತಲ್ಲ. ಸೊ ಐ ಆಮ್ ಅ ಸಿಂಗಲ್ ಪೇರೆಂಟ್ ಕಿಡ್. ನಾನು ಒಬ್ಬಳೇ ಮಗಳು. ಆದರೆ ನಾನು ಬೆಳೆದಿದ್ದೆಲ್ಲ ನನ್ನ ಕಸಿನ್ಸ್ ಜೊತೆಗೆ. ಸೊ ಐ ನೆವರ್ ಹ್ಯಾಡ್ ದಟ್ ಸಿಂಗಲ್ ಚೈಲ್ಡ್ ಸಿಂಡ್ರೋಮ್ ಎಲ್ಲ ಏನೂ ಇರಲಿಲ್ಲ. ಸೊ ನಮ್ಮನೇಲಿ ಅಂತ ನಾನು ಅಮ್ಮ ಇಬ್ಬರಿರೋದು. ಬಟ್ ಅದರ್ವೈಸ್ ನಾನು ಬೆಳೆದಿದ್ದೆಲ್ಲ ನಮ್ಮ ದೊಡ್ಡಮ್ಮನ ಮನೇಲಿ. ನಮ್ಮ ಅಕ್ಕ, ನಮ್ಮ ಅಣ್ಣ, ದೊಡ್ಡಪ್ಪ, ದೊಡ್ಡಮ್ಮ ಆಗಿರ್ಬೋದು. ಆಲ್ ಆಫ್ ಮೈ ಕಸಿನ್ಸ್ ದೇ ಆರ್ ಲೈಕ್ ಮೈ ಸಿಬ್ಲಿಂಗ್ಸ್ ಓನ್ಲಿ, ಬಿಕಾಸ್ ನಾನು ಅವ್ರ ಜೊತೆನೇ ಬೆಳೆದಿರೋದು. ಸೊ ದಟ್ ಈಸ್ ಮೈ ಫ್ಯಾಮಿಲಿ. ಆ್ಯಂಡ್ ಪ್ರಾಬಬ್ಲಿ 8th ನಾನು 9th ಇರಬೇಕಾದ್ರೆ ನಮ್ಮ ಅಣ್ಣಂಗೆ ಮಗು ಆಯಿತು. ಅದಾದಮೇಲೆ ನಮ್ಮ ಅಕ್ಕಂಗೆ ಮಗು ಆಯಿತು ವೆನ್ ಐ ವಾಸ್ 9th. ಸೊ ಪ್ರಾಬ್ಲಿ ಆ ಏಜಲ್ಲೇ ನನ್ನ ಮಕ್ಕಳನ್ನೆಲ್ಲ ಬೆಳೆಸಿದ್ದೀನಿ. ಐ ಆಮ್ ವೆರಿ ಪ್ರೌಡ್ ಪೇರೆಂಟ್. ಕ್ಯಾರೆಕ್ಟರ್ ಬಂದಿದೆ. ನಿಮ್ಗೆ ಚಿಕ್ಕಮ್ಮ ಆಗಿರ್ತೀರಾ. ಒಬ್ಬ ನಂಗೆ ಅತ್ತೆ ಅಂದ್ಕೊಳ್ಳೋ ಟ್ರಾಮಾ ಎಷ್ಟಿದೆ ಗೊತ್ತಾ. ನಾನು ಈಗಲೂ ಒಂದು ರೇಕ್ಸ್, ನಮ್ಮ ಅಣ್ಣನ ಮಗ ಈಗಲೂ ಅತ್ತೆ ಅಂತ ರೇಕ್ಸ್ತಾನೆ. ನಾನು ಆಗಲಿ ನೋ ಅತ್ತೆ, ಯು ಶುಡ್ ಕಾಲ್ ಮೀ ಚೈತ್ರ. ಸೊ ದಟ್ ಈಸ್ ಮೀ ಆ್ಯಂಡ್ ದಟ್ಸ್ ಮೈ ಕ್ಯೂಟ್ ಲಿಟಲ್ ಫ್ಯಾಮಿಲಿ. ಸೊ ನಾವೊಂದು 10 ಜನ ಇನ್ ದ ಫ್ಯಾಮಿಲಿ. ಸೊ ಅವರ ಒಂದು ಸಪೋರ್ಟ್ ಹೇಗಿದೆ ನಿಮ್ಮ ಈ ಕರಿಯರ್ಗೆ? ಅಂದರೆ ಇಟ್ಸ್ ನಾಟ್ ಈಸಿ ಆಬ್ವಿಯಸ್ಲಿ, ಐ ನೋ. ಬಟ್ ಅದೊಂಥರ ಒಂದು ಚಿಯರ್ ಲೀಡರ್ಸ್ ಥರ ಇರ್ತಾರಲ್ವ. ಸೊ ನಮ್ಮಮ್ಮ ಕೋಪ ಮಾಡ್ಕೋತಾರೆ ಇದನ್ನು ಹೇಳಿದ್ರೆ. ಬಟ್ ಏನಂದರೆ ನಮ್ಮಮ್ಮ ಡಿಡ್ಂಟ್ ಲೈಕ್ ಮೀ ಕಮಿಂಗ್ ಟು ದಿಸ್ ಇಂಡಸ್ಟ್ರಿ. ಆಬ್ವಿಯಸ್ಲಿ ಅಲ್ವಾ. ಅಂದರೆ ಅವರು ಯೋಚನೆ ಇರುತ್ತೆ. ಅವರು ಬೆಳೆದಿರೋದು ಹಾಗೆ. ಶೀಸ್ ಬೀನ್ ದ ಇಂಡಿಪೆಂಡೆಂಟ್ ವುಮೆನ್. ಸೊ ನೆಟ್ಟಿಗೆ ಕೆಲಸ ಮಾಡ್ಕೊಂಡಿರಲಿ ಅಂತ. ಬಟ್ ನಾನು ಈ
ಒಂಥರ ತರಲೆ ಆಸೆಗಳು ಅಥವಾ ಈ ಥರದ್ದೇನೋ ಒಂದು ಆಸೆಗಳು ಹ್ಯಾಸ್ ಆಲ್ವೇಸ್ ಬೀನ್ ನಮ್ಮ ಅಣ್ಣ, ನಮ್ಮ ಅಕ್ಕ, ಭಾವ, ಮೇಜರಿ ನಮ್ಮ ಅಕ್ಕ ಭಾವ ಮಾಡು ಇಟ್ಸ್ ಇಸ್ ನೈಸ್ ಅಂತ ಹೇಳೋದು ನಮ್ಮ ಅಕ್ಕ ಭಾವ. ದೇ ಬೀನ್ ದ ಬೆಸ್ಟ್ ಚೀರ್ ಲೀಡರ್ಸ್. ಅಫ್ಕೋರ್ಸ್ ನಮ್ಮಮ್ಮ, ನಮ್ಮ ದೊಡ್ಡಮ್ಮ ಒಂಥರ ಹಿಂದೆ ನಿಂತ್ಕೊಂಡು ಏನೋ ಸೈಲೆಂಟ್ ಚಿಯರ್ ಲೀಡರ್ಸ್ ಅವರು. ಬಟ್ ಏನೇ ಇದ್ರು ಇದನ್ನ ಮಾಡು, ಇದು ಚೆನ್ನಾಗಿರುತ್ತೆ ಅಂತ ಹೇಳೋದು ನಮ್ಮ ಅಕ್ಕ ಭಾವ. ಸೊ ಖುಷಿ ಆಗತ್ತೆ ಟು ಹ್ಯಾವ್ ಸಂಬಡಿ. ಆಬ್ವಿಯಸ್ಲಿ ಯಾವ ಫ್ಯಾಮಿಲಿಲಿ ಹೆಣ್ಮಕ್ಳ ಸರಿ ಹೋಗು ಮಾಡು, ಓಕೆ ಡೂ ದಿಸ್ ಅಂತ ಹೇಳ್ತಾರೆ. ಪ್ರಾಬ್ಲಿ ಐ ಹ್ಯಾವ್ ಬೀನ್ ಲಕ್ಕಿ ಇನಫ್. ನಮ್ಮಮ್ಮ ಆಗಿರ್ಬೋದು, ಅಕ್ಕ, ಭಾವ, ದೊಡ್ಡಮ್ಮ, ಅಣ್ಣ, ಅತ್ತಿಗೆ, ಎವ್ರಿಬಡಿ ಹ್ಯಾವ್ ಬೀನ್ ಸಚ್ ಅ ಹ್ಯೂಜ್ ಸಪೋರ್ಟ್ ನನಗೆ. ಆ 4 years 5 years ಆಫ್ ಮೈ ಲೈಫ್ ಎಷ್ಟು ಅಂದರೆ ಡೆಸ್ಪರೇಟ್ ಆಗಿಬಿಟ್ಟಿದ್ದೆ, ಏನೋ ಒಂದು ಪ್ರಾಜೆಕ್ಟ್ ಮಾಡಿದ್ರೆ ಸಾಕು ಅಂತ ಆಫ್ಟರ್ ಕೋವಿಡ್. ಬಟ್ ದೇ ಹ್ಯಾಡ್ ಆಲ್ವೇಸ್ ಸೆಡ್ ಯಾವುದೋ ಬಂತು ಏನೋ ಬಂತು ಅಂತ ಮಾಡಬಾರ್ದು, ಚೂಸ್ ಕರೆಕ್ಟ್ಲಿ ಅಂತ. ಸೊ ಯಾ, ಸಮ್ವೇರ್ ಒಂಥರ ಒಂದು ಗೊತ್ತಿಲ್ಲದೇನೆ ಗೈಡ್ ಮಾಡ್ತಿರ್ತಾರೆ. ಎಕ್ಸಾಕ್ಟ್ಲಿ. ಫ್ಯಾಮಿಲಿ ಸಪೋರ್ಟ್ ಇಸ್ ಮಚ್ ನೀಡೆಡ್ ಫಾರ್ ಎನಿಬಡಿ ಅಲ್ವಾ. ಗ್ರೇಟ್. ಬಟ್ ಆ್ಯಕ್ಚುಯಲ್ ಪ್ಲಾನ್ ಇದ್ದಿದ್ದೇನು ಚೈತ್ರಾಗೆ ವೆನ್ ಶಿ ವಾಸ್ ಗೋಯಿಂಗ್ ಟು ಕಾಲೇಜ್? ಅಂದರೆ ಅವಾಗೆಲ್ಲ ಆಬ್ವಿಯಸ್ಲಿ ನಾವು ಒಂದು ಸ್ಟ್ರೀಮ್ ಸೆಲೆಕ್ಟ್ ಮಾಡಬೇಕು, ಅದಾದ್ಮೇಲೆ ಒಂದು ಡಿಗ್ರಿ ತೊಗೋತೀವಿ, ಆದಮೇಲೆ ಒಂದು ಕೆಲ್ಸಕ್ಕೆ ಹೋಗ್ತೀವಿ ಅಂತಿರೋದಲ್ಲ. ಆ ಚೈತ್ರ ಪ್ಲ್ಯಾನ್ ಇದ್ದಿದ್ದು ಏನು? ಸೊ ಅಂದರೆ ಸೋ ರ್ಯಾಂಡಮ್ ಅನ್ನೋದು ಇದ್ರಲ್ಲಿ ಗೊತ್ತಾಗೋಗುತ್ತೆ. ವೆನ್ ಐ ವಾಸ್ ಇನ್ 9th 10th ಅನ್ಸುತ್ತೆ, ಐ ಲವ್ ಬಯಾಲಜಿ. ನಂಗೆ ಈಗಲೂ ಬಯಾಲಜಿ ಇಷ್ಟ, ಬಟ್ ಐ ಡೋಂಟ್ ಲೈಕ್ ಫಿಸಿಕ್ಸ್. ನಂಗೆ ಫಿಸಿಕ್ಸ್ ಅಂದ್ರೆ ಆಗಲ್ಲ, ಬಟ್ ನಂಗೆ ಬಯಾಲಜಿ ಸಿಕ್ಕಾಬಡೆ ಇಷ್ಟ. ಸೊ 9th 10th ಇರಬೇಕಾದ್ರೆ, ಬಟ್ ಆಲ್ವೇಸ್ ನನಗೆ ಇನ್ನೂ ನೆನಪಿದೆ, ಫ್ರೆಂಡ್ಸ್ ಎಲ್ಲ ಸ್ಲ್ಯಾಮ್ ಬುಕ್ ಬರೆದ್ರೆ ಅದರಲ್ಲಿ ನಾನು ಬರ್ದಿರೋ ಡಾನ್ಸರ್ ಅಂತ, ಅವಾಗ ಕಳ್ಸಿದ್ರೆ ಡಾನ್ಸರ್ ಅಂತ. ಬಟ್ ಆ 9th standard 10th standard ಬಂದಾಗ ಆಬ್ವಿಯಸ್ಲಿ ಆಸೆಗಳು ಚೇಂಜ್ ಆಗುತ್ತೆ. ಆಗ ಐ ಹ್ಯಾಡ್ ಥಾಟ್ ಐ ಇದರ್ ವಾಂಟ್ ಟು ಬಿ ಅ ಗೈನ್ಯಾಕ್ ಆರ್ ಅ ಕಾರ್ಡಿಯೋಲಜಿಸ್ಟ್. ಭಯಂಕರ ಆಸೆ. ಸರಿ 10th ಆದಮೇಲೆ ಐ ಗಾಟ್ ಪ್ರಿಟಿ ಗುಡ್ ಮಾರ್ಕ್ಸ್. ಸರಿ PUಗೆ ನನಗೆ ಹೆಂಗೆ ಅಂದರೆ, ನಮ್ಮ ಅಕ್ಕ ಏನು ಮಾಡಿದವಳು, ಐ ಹ್ಯಾವ್ ಬೀನ್ ಡೂಯಿಂಗ್ ದ್ಯಾಟ್ ಓನ್ಲಿ ಆಲ್ ಮೈ ಲೈಫ್. ನಮ್ಮ ಅಕ್ಕ ಯಾವ ಸ್ಕೂಲ್ ಓದಿದ್ರು, ನಾನು ಅದೇ ಸ್ಕೂಲಲ್ಲಿ ಓದಿದೆ. ದಿಸ್ ಈಸ್ ಟಿಪಿಕಲ್ ಅಕ್ಕ ತಂಗಿರೋ ಇರ್ಬೋದು. ಸೊ ಅವಳು ಡಾನ್ಸ್ ಕ್ಲಾಸ್ಗೆ ಹೋಗ್ತಾಯಿದ್ಲು, ಅದೇ ಡಾನ್ಸ್ ಕ್ಲಾಸಿಗೆ ನಾನು ಹೋಗ್ತಾ ಇದ್ದೆ. ಅವಳು ಯಾವ ಎಲ್ಲಿ PU ಮಾಡಿದ್ಲು, ನಾನು ಅಲ್ಲೇ PU ಮಾಡಬೇಕು ಅಂತ. ಸರಿ, ನಾನು ಅಲ್ಲಿಗೆ ಜಾಯ್ನ್ ಆಗಬೇಕು ಅಷ್ಟೇ ಅಂತ ಹಠ ಹಿಡಿದು ಕೂತಿದ್ದೆ. ಆಬ್ವಿಯಸ್ಲಿ PCMBನೇ ತೊಗೋಬೇಕು, ಐ ವಾಂಟ್ ಟು ಬಿ ಅ ಡಾಕ್ಟರ್ ಅಂತ. ನಾನು ಇನ್ನೊಬ್ಬಳ ಕಸಿನ್ ಇದ್ಲು, ಅವಳ ಗಂಡ ಆ್ಯಕ್ಚುಲಿ ವಿಜಯ ಕಾಂಪೋಸಿಟ್ ಅಲ್ವಾ, ಮೇ ಬಿ ಅಲ್ಲಿ ಬಯಾಲಜಿ ಲೆಕ್ಚರರ್ ಆಗಿದ್ರು. ಸೊ ಶಿ ಸೆಡ್ ಅವಳು ತೊಗೋಬೇಕು ಅಂತಿದ್ರೆ ಇಲ್ಲಿಗೆ ಬರಲಿ, ಎನಿವೇ ಇರ್ತಾರಲ್ಲ ಅಂತ. ಐ ಸೆಡ್ ಬೇಡ, ಇಟ್ ಈಸ್ ಓಕೆ, ನಾನು ಇದೇ ಕಾಲೇಜ್ ಛತ್ರಪುರಂ ಕಾಲೇಜಲ್ಲೇ ಓದಬೇಕು, ಕಾಂಪೋಸಿಟ್ ಕಾಲೇಜಲ್ಲೇ ಓದಬೇಕು, ಬಿಕಾಸ್ ನಮ್ಮ ಅಕ್ಕ ಓದಿದ್ದಾಳೆ, ಪರವಾಗಿಲ್ಲ, ಐ ವಿಲ್ ಟೇಕ್ ಕಾಮರ್ಸ್. ಈ ಥರ ಒಂದು ಡಿಸಿಷನ್ ಪ್ರಾಬಬ್ಲಿ ಯಾರೂ ಮಾಡಿಲ್ಲ ಅನ್ಸುತ್ತೆ. ಐ ವಾಸ್ ದ್ಯಾಟ್ ರ್ಯಾಂಡಮ್ ಪರ್ಸನ್. ಸೊ ಯಾ, ಅದಾದ್ಮೇಲಿಂದ ನನ್ನ ಲೈಫ್ ದಿಕ್ಕೇ ಇಲ್ಲ, ಗಾಳಿ ಬಂದ ಕಡೆ ತೂರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಯಾ, ಬಟ್ ಇದೆಲ್ಲದ್ರ ಮಧ್ಯೆ ಒನ್ ಥಿಂಗ್ ಐ ಗೆಸ್ ಸ್ವಲ್ಪ ಕಾನ್ಸಂಟ್ರೇಟ್ ಇದ್ದಿದ್ದು ಡಾನ್ಸ್ ಅನ್ಸುತ್ತೆ. ಶುರು ಆಗಿದ್ದು ಯಾವ ಏಜಲ್ಲಿ? ಆ್ಯಂಡ್ ನಿಮ್ ನೋಡಿದ್ರೆ ಎಷ್ಟೊಂದು ಜನ ಈಗಲೂ ಹೇಳ್ತಾರೆ ಅನ್ಸುತ್ತೆ, ಮೇ ಬಿ ನಿಮ್ಮ ಫೇಸ್ ಅಥವಾ ಐಸ್ ನೋಡಿ ನೀವು ಡ್ಯಾನ್ಸರ್. ಚಿಕ್ಕ ವಯಸ್ಸಿಂದನೂ ಅದೊಂದು ಕಾಮನ್ ಕಾಂಪ್ಲಿಮೆಂಟ್ ಇರುತ್ತೆ. ಸೊ ಡ್ಯಾನ್ಸ್ ಶುರು ಆಗಿದ್ದು ಯಾವಾಗ? ನಿಮ್ಮ ಒಂದು ಆಸಕ್ತಿಯಿಂದನೇ ಸೇರಿದ್ದ ಅಥವಾ ಅಮ್ಮ ಜಾಯಿನ್ ಆಗಿ ನೋಡೋಣ ಅಂತ ಆ ಥರ? ಅದೇ ಹೇಳೋದಲ್ಲ, ನಮ್ಮ ಅಕ್ಕ ಏನು ಮಾಡಿದ್ರು ನಾನು ಅದನ್ನು ಮಾಡಿದ್ದೀನಿ, ಕಣ್ಣು ಮುಚ್ಕೊಂಡು ಮಾಡಿದ್ದೀನಿ. ಸೊ ದಟ್ಸ್ ಹೌ ಐ ಸ್ಟಾರ್ಟೆಡ್ ಡಾನ್ಸ್. ಬಟ್ ಎಷ್ಟು ಡಾನ್ಸ್ ಇಷ್ಟ ಆಗ್ಬಿಟ್ಟಿದೆ ಅಂದರೆ, ಡಾನ್ಸ್ ಇಸ್ ಬಿಕಮ್ ಮೈ ಪಾರ್ಟ್ ಆಫ್ ಲೈಫ್ ಅಂತಂದರೆ ಐ ಕಾಂಟ್ ಲಿವ್ ವಿದೌಟ್ ಡಾನ್ಸ್ ಅಂತ ಅನ್ಸುತ್ತೆ. ಎಷ್ಟೋ ವರ್ಷ ಬ್ರೇಕ್ ತೊಗೊಂಡ್ಬಿಡುತ್ತೆ, ಬಟ್ ಇಟ್ ವಾಸ್ ಇಚ್ಚಿಂಗ್ ಮೀ, ನಾನು ಡಾನ್ಸ್ ಕ್ಲಾಸ್ ವಾಪಸ್ ಹೋಗಬೇಕು ಅಂತ. ಸೊ ಪ್ರಾಬಬ್ಲಿ ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ ಐ ವಾಸ್ ನಾನು 1 ವರ್ಷ ಬೇಗ ಬೇರೆ ಸ್ಕೂಲಿಗೆ ಸೇರಿರೋದು. ಸೊ ಪ್ರಾಬ್ಲಿ ಐ ವಾಸ್ 5 ಅಂತ ಅನ್ಸುತ್ತೆ. ಆಗಿಂದ ನನ್ನ ಡಾನ್ಸ್ ಜರ್ನಿ ಶುರುವಾಗಿರೋದು. ತುಂಬ ಇಷ್ಟಪಟ್ಟು ಎಲ್ಲ ಮಾಡಿಕೊಂಡು ನಾನು 10th ಸ್ಟ್ಯಾಂಡರ್ಡಲ್ಲಿ ಐ ಹ್ಯಾವ್ ಟೇಕನ್ ಮೈ ಸೀನಿಯರ್ ಎಕ್ಸಾಮ್. 10th ಐ ಡೋಂಟ್ ನೋ ಹೌ, ಬಟ್ ಐ ಓಕೆ ಮಾರ್ಕ್ಸ್, ನಾಟ್ ಒಂಥರ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಏನಲ್ಲ ನಾನು. ಐ ಹ್ಯಾವ್ ಟೇಕನ್ ಗುಡ್ ಮಾರ್ಕ್ಸ್ ಇನ್ ಎವ್ರಿಥಿಂಗ್. Second PUಲಿ ಐ ಡಿಡ್ ಮೈ ಅರಂಗೇಟ್ರಮ್ ಆಲ್ಸೋ. ಸೊ ಈ ಥರದ್ದೆಲ್ಲ ರ್ಯಾಂಡಮ್ ಪರ್ಸನ್ ನೀವು. ಎಕ್ಸಾಕ್ಟ್ಲಿ, ವೆರಿ ರ್ಯಾಂಡಮ್. 10th ಸ್ಟ್ಯಾಂಡರ್ಡ್ ಸೀನಿಯರ್ ಎಕ್ಸಾಮ್, ಸೆಕೆಂಡ್ PUಲಿ
ಅರಂಗೇಟ್ರಮ್. ಸೊ ಯಾ, ಈ ಥರ ಒಂದು ರ್ಯಾಂಡಮ್ ಸ್ಟುಪಿಡ್ ಡಿಸಿಷನ್ಸ್ ಹ್ಯಾಸ್ ಬ್ರಾಟ್ ಮೀ ಆಲ್ ದ ವೇ ಟಿಲ್ ಹಿಯರ್. ಒಳ್ಳೆ ಡಿಸಿಷನ್ ಇದೆ ಅದು. ಇವತ್ತು ಆ ಥರ ಟೈಮಲ್ಲಿ ಆಗಿದೆ ಗುಡ್. ಅಂದರೆ ತುಂಬ ಕಷ್ಟ ನನಗನ್ಸುತ್ತೆ ಟು ಪಿಕಪ್ ದ್ಯಾಟ್ ಆ್ಯಂಡ್ ಅರಂಗೇಟ್ರಮ್ ಮಾಡೋವರೆಗೂ ಮುಗಿಸೋ ಪ್ರಾಸೆಸ್ ಇದೆಯಲ್ಲ, ಇಟ್ಸ್ ನಾಟ್ ಈಸಿ. ಐ ನೋ. ನೀವು ಮುಗಿಸಿದ್ದೀರ, ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು. ಸೆಕೆಂಡ್ ಪಿಲ್ಲರು ಮಾಡಿ ಏನೋ ಒಟ್ಟಿನಲ್ಲಿ ಒಂದು ಫಿನಿಶ್ ಮಾಡಿದಿರಲ್ವಾ ಅದು ದಟ್ ಈಸ್ ಆಲ್ಸೋ ವೆರಿ ರ್ಯಾಂಡಮ್ ಆಯಿತಾ. ಹೆಂಗೆ ಅಂದರೆ ನಂಗೆ ಐ ಹ್ಯಾಡ್ ದಿಸ್ ಲಾಂಗ್ ಹೇರ್ ಬ್ಯಾಕ್ ದೆನ್. ಓಕೆ, ನಾನು ಕೂದಲು ಕಟ್ ಮಾಡಿದೆ. ಕಾಲೇಜ್ಗೆ ಹೋಗ್ಬೇಕಾದ್ರೆ ಅಷ್ಟುದ್ದ ಅಕ್ಕ ಮಹಾದೇವಿ ಥರ ಕೂದಲು ಯಾರು ಇಟ್ಕೊಂಡು ಹೋಗ್ತಾರೆ? ಫುಲ್ ಗಲಾಟೆ ನಾನು ನಮ್ಮನೇಲಿ. ನಾನು ಕೂದಲು ಕಟ್ ಮಾಡಬೇಕು. ನಮ್ಮಮ್ಮ ಆಯ್ತು ಸರಿ ನೀನು ರಂಗಪ್ರವೇಶ ಮಾಡು, ಕಟ್ ಮಾಡಿಸ್ತೀನಿ. ಸರಿ, ನಾನು ಈ ವರ್ಷನೇ ರಂಗಪ್ರವೇಶ ಮಾಡಿದ್ರೆ ಕಟ್ ಮಾಡಿಸಿ ಕೂದಲು. ಆ ಥರ ಚಾಲೆಂಜಿಂಗ್ ಪರ್ಸನ್ ನೀವು. ಒಂಥರ ಹೆಂಗೆ ಅಂದರೆ ಕಾಂಪಿಟೇಟಿವ್ ಪರ್ಸನ್. ಒಂದು ಚಾಲೆಂಜ್ ಕೊಟ್ಟರೆ ಹಾಂ ಸರಿ ಇದಕ್ಕೋಸ್ಕರ ನಾನು ಇದನ್ನು ಮಾಡ್ತೀನಿ ಆ ಥರ ಪರ್ಸನ್. ಸ್ವಲ್ಪ ರಿವಾರ್ಡ್ ಬೇಕಲ್ಲ. ಎಕ್ಸಾಕ್ಟ್ಲಿ. ಐ ವಿಲ್ ಡೂ ಎನಿಥಿಂಗ್ ಫಾರ್ ದ ರಿವಾರ್ಡ್ಸ್. ಸೊ ದಟ್ಸ್ ಹೌ ನಾನು ರಂಗಪ್ರವೇಶನೂ ಮಾಡಿದ್ದು ಅಂತ ಅನ್ಸುತ್ತೆ. ಒಂದು ಮಿನಿ ಮದುವೆ ಆಗೋಗಿದೆ ಆಗಲಿ ಪಾಪ. ಆ್ಯಂಡ್ ಇದೇ ಕರಿಯರಲ್ಲಿ ಸಾಕ್ತಾ ಬಂದಿದ್ದೀರಾ ಯುವರ್ ಆ್ಯಕ್ಟಿಂಗ್ ಜರ್ನಿ ಆ್ಯಂಡ್ ಎವ್ರಿಥಿಂಗ್. ನಿಮಗೆ ಆ್ಯಕ್ಚುಲಿ ಯಾವತ್ತಾರು ಸೀರಿಯಲ್ ಎಲ್ಲ ಮಾಡಬೇಕಾದ್ರೆ ಇದೇನಾದ್ರು ಮೊನೋಟನಸ್ ಆಗ್ತಿದೆ ಅಂತ ಅನಿಸಿದ್ದಿದೆಯಾ? ಆಬ್ವಿಯಸ್ಲಿ ಅನಿಸುತ್ತೆ. ಎಸ್ಪೆಷಲಿ ಸೀರಿಯಲ್ ವರ್ಕ್ ಏನಿದೆ, ಇಟ್ಸ್ ವೆರಿ ಮೊನಾಟನಸ್. ಬೆಳಗ್ಗೆ ಎದ್ದೇಳು, ಅದೇ ಟೈಮಿಗೆ ಎದ್ದೇಳು, ಅದೇ ಟೈಮಿಗೆ ಲೊಕೇಶನ್ಗೆ ಬಾ, ಅದೇ ಟೈಮ್ಗೆ ರೆಡಿ ಆಗು, ಅದೇ ಟೈಮ್ ಕಾಸ್ಟ್ಯೂಮ್, ಅದೇ ಕಾಸ್ಟ್ಯೂಮ್, ಒಂದೇ ಕಾಸ್ಟ್ಯೂಮ್ ಎಷ್ಟೆಷ್ಟೋ ದಿನ ಹಾಕೊಂಡ್ಬಿಟ್ಟಿರ್ತೀವಿ. ಅಪ್ಪ ನನಗೆ ದಟ್ಸ್ ಅ ನೈಟ್ ಮೇರ್ ನನಗೆ. ಬಟ್ ಐ ಡೋಂಟ್ ನೋ, ಆಬ್ವಿಯಸ್ಲಿ ಅದೇ ಡೈಲಾಗ್ ಹೇಳೋ, ಅದೇ ಎಕ್ಸ್ಪ್ರೆಷನ್. ಐ ಫೀಲ್ ಇಟ್ ಇಸ್ ಮೊನಾಟನಸ್, ಬಟ್ ಅಟ್ ಲೀಸ್ಟ್ ಏನು ಅನ್ಸುತ್ತೆ, ಇಟ್ ಈಸ್ ನಾಟ್ ಸಮಥಿಂಗ್ ವಿಚ್ ಇಸ್ ಬೋರಿಂಗ್. ಮೊನಾಟನಸ್ ಆದ್ರೂ ಎವ್ರಿ ಡೇ ಐ ಸೇ ಅ ನ್ಯೂ ಡೈಲಾಗ್. ಅದು ಇಂಟೆನ್ಷನ್ ಸೇಮ್ ಇರ್ಬೋದು, ಬಟ್ ಬೇರೆ ಡೈಲಾಗ್ ಇದೆ ಅಷ್ಟೇ. ಅಂದರೆ ಐ ನೋ ದ ರುಟೀನ್ ಇಸ್ ಮೊನಾಟನಸ್, ಬಟ್ ಅದೇ ಇಂಟೆನ್ಷನ್ಸ್ ಆರ್ ಸೇಮ್, ಡೈಲಾಗ್ಸ್ ಆರ್ ಬೇರೆ. ಸೊ ಇರೋದ್ರಲ್ಲೇ ಏನೋ ಒಂದು ಚೇಂಜ್ ಕಂಡಿಟ್ಕೋತಿದ್ದೀವಿ ಅಷ್ಟೇ. ಆ್ಯಂಡ್ ಇದರ ಒಂದು ಕ್ಯಾರೆಕ್ಟರ್ ಸಿಕ್ಕ ಮೇಲೆ ಆ ಪಾತ್ರ ಮಾಡಬೇಕಾದ್ರೆ ನಿಮಗೆ ಚಾಲೆಂಜ್ ಅನ್ಸೋದೇನು? ಅಂದರೆ ಪರ್ಸ್ನಲಿ ಅದು ಬೇರೆಯವ್ರಿಗೆ ಚಾಲೆಂಜಿಂಗ್ ಆಗಿ ಇರೋದಿಲ್ಲ, ಬಟ್ ನಿಮಗೆ ಅನ್ಸಿರಬಹುದು ವೆನ್ ಪರ್ಫಾರ್ಮಿಂಗ್. ಒಂದು ಪಾತ್ರದಿಂದ ಇನ್ನೊಂದು ಪಾತ್ರಕ್ಕೆ ಡಿಫ್ರೆಂಟಾಗಿ ಕಾಣಿಸ್ಕೊಳ್ಳೋದು. ಫಾರ್ ಫ್ಯೂ, ಇವಾಗ ಎಷ್ಟೊಂದು ಜನಕ್ಕೆ ಅದು ಅನಿಸುತ್ತೆ. ಈಗ ಕೆಲವೊಂದು ಹೇರ್ ಸ್ಟೈಲ್ಲೇ ನಾವು ಫಿಕ್ಸ್ ಆಗಿಬಿಡ್ತೀವಿ. ಬಿಕಾಸ್ ಫಾರ್ ಮೀ ಏನೋ ನನಗೆ ಐ ವಾಂಟ್ ಟು ಗೆಟ್ ರೆಡಿ ವೆರಿ ಕ್ವಿಕ್ಲಿ. ನಂಗೆ ತುಂಬ ಹೊತ್ತು ಕನ್ನಡಿ ಮುಂದೆ ನಿಂತ್ಕೊಂಡು ರೆಡಿ ಆಗೋದು ಅಥವಾ ಹೇರ್ ಡ್ರೆಸ್ ಮಾಡೋ ನಂಗೆ ಅವೆಲ್ಲ ಇಷ್ಟನೇ ಆಗೋದಿಲ್ಲ. ಟು ಗೆಟ್ ರೆಡಿ ಕ್ವಿಕ್, ಐ ವಾಂಟ್ ಟು ಗೆಟ್ ಔಟ್ ಆಫ್ ದ ಪ್ಲೇಸ್, ಆ ಥರ ಪರ್ಸನ್ ನಾನು. ನನಗೆ ಏನು ನನಗೆ ಚಾಲೆಂಜಿಂಗ್ ಅನ್ಸೋದು ಒಂದು ಪಾತ್ರದಿಂದ ಇನ್ನೊಂದು ಪಾತ್ರಕ್ಕೆ ಡಿಫ್ರೆಂಟಾಗಿ ಕಾಣಿಸೋದು ಹೇಗೆ, ಆ್ಯಂಡ್ ಎಷ್ಟು ಕ್ವಿಕ್ಕಾಗಿ ರೆಡಿ ಆಗಬೇಕು ನಾನು. ಸೊ ಇಷ್ಟನ್ನು ಇಟ್ಕೊಂಡು ರೆಡಿ ಆಗಬೇಕಲ್ಲ, ದಟ್ಸ್ ಅ ಹ್ಯೂಜ್ ಟಾಸ್ಕ್. ಅದು ಬಿಟ್ಟರೆ ಕಾಸ್ಟ್ಯೂಮ್ಸ್, ಅದು ಅಗೇನ್ ಕಾಣಿಸ್ಕೊಳ್ಳೋಕ್ಕೆ ಬಿಟ್ಟರೆ ಐ ಡೋಂಟ್ ಥಿಂಕ್ ಪಾತ್ರದಲ್ಲಿ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಏನೋ ಒಂದೇನೋ ಟು ಗೆಟ್ ದ ಎಸೆನ್ಸ್ ಆಫ್ ದ ಕ್ಯಾರೆಕ್ಟರ್ ಕಷ್ಟಪಟ್ಟಿದ್ದೀನಿ ಅಂತ ಆ ಥರದ್ದು ಏನೂ ಅನಿಸಿಲ್ಲ ಅಂತ ಅನಿಸುತ್ತೆ ಆಲ್ ದ ವೈ. ಆ್ಯಂಡ್ ಆಲ್ಸೋ ನಿಮ್ಮ ಕ್ಯಾರೆಕ್ಟರ್ಸಲ್ಲಿ ನಿಮಗೆ ತುಂಬ ಪರ್ಸ್ನಲಿ ತುಂಬ ಹತ್ತಿರ ಆಗಿರ್ಬೋದು. ಅಂದರೆ ಇನ್ ದ ಸೆನ್ಸ್ ಚಕ್ರವ್ಯೂಹ ಧಾರಾವಾಹಿಯಿಂದ ಹಿಡಿದು ಈಗಿನವರೆಗೂ ಎಲ್ಲ ಧಾರಾವಾಹಿ ನೋಡಿದಾಗ ಯಾವುದು ತುಂಬ ಶಿ ಈಸ್ ವೆರಿ ಕ್ಲೋಸ್ ಟು ಮೀ ಅಂತ ಅನಿಸಿದೆ? ದಟ್ಸ್ ಪ್ರಾಬಬ್ಲಿ close to me is Janki, obviously. ಅದರ ನಿಮಗೆ ಮಾತ್ರ ಅಲ್ಲ, ಎಲ್ಲರಿಗೂ ಇದೆ. ಸಹನಾ ಅಂತ ಅನ್ಸುತ್ತೆ. ಎಲ್ಲ ಪಾತ್ರನೂ ಇಟ್ ಫೀಲ್ಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್, ಬಿಕಾಸ್ ಒಂದೊಂದು ಪಾತ್ರನೂ ಹಿಟ್ಸ್ ವೆರಿ ಡಿಫ್ರೆಂಟ್ ಫ್ರಮ್ ದ ಅದರ್. ಮಾಡಿರೋ ಅಷ್ಟು ಪಾತ್ರಗಳು ಒಂದ್ರ ಥರ ಇನ್ನೊಂದು ಪಾತ್ರ ಮಾಡಿಲ್ಲ. ಅದಕ್ಕೆ ನಾವು ಈ ಕ್ವೆಶ್ಚನ್ ಕೇಳಿ. ಇಟ್ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. Janki, obviously, because it has got me so much, so many things. And Sahana, Maya Bazaar, adru patra Sahana, because she is also, silver screen debut, Saima nominations and all of that. So yeah, tumba hatra. And Janki, because I heard there is teacher lineage only ನಮ್ಮ ಮನೆಯಲ್ಲಿ.
ನನ್ನ ಫೇವ್ರೆಟ್ ದೊಡ್ಡಮ್ಮ ಒಬ್ಬರು, ಶಿ ವಾಸ್ ಅ ಟೀಚರ್. ಸೊ ಅದಕ್ಕೆ ಐ ಫೀಲ್, ಬಿಕಾಸ್ ಸುಮಾರು ಜನ ಹೇಳಿದ್ದಾರೆ, ಅಂದರೆ ನಮ್ಮ ದೊಡ್ಡಮ್ಮ ಇವಾಗಿಲ್ಲ ಅವರು, ಸೊ ಅವ್ರ ಫ್ರೆಂಡ್ಸ್ ಎಲ್ಲ ಅವಳನ್ನ ನೋಡಿದ್ರೆ ಅವರು ನೋಡ್ದಂಗೆ ಆಗತ್ತೆ ಅಂತ. ಸೊ ಈ ಜಾನಕಿ ಕ್ಯಾರೆಕ್ಟರ್ ಇಷ್ಟು ಜನರಿಗೆ ಇಷ್ಟ ಆಗೋದಕ್ಕೆ ಏನು ಕಾರಣ ಇರ್ಬೋದು ಅನ್ಸುತ್ತೆ ನಿಮಗೆ? ಇದೆಲ್ಲ ನನ್ನ ಕೇಳೋದು ತಪ್ಪಲ್ವಾ? ನಿಮ್ಮನ್ನೇ ಕೇಳಬೇಕು, ನೀವೇ ಆ ರೋಲ್ ಮಾಡಿರೋದು. ಬಿಕಾಸ್ ಎಲ್ಲರಿಗೂ ಟೀಚರ್ಸ್ ಇಷ್ಟ ಇರ್ತಾರೆ. ಟೀಚರ್ ಅನ್ನೋ ಒಂದು ಬಿಟ್ಟು ಅವಳಲ್ಲಿ ಯಾವ ಗುಣ ಜನರಿಗೆ ಇಷ್ಟ ಆಗಿರುತ್ತೆ? ಎಷ್ಟು ನನಗೆ ನನ್ನ ಮೆಮರೀಸ್ ಎಷ್ಟು ಚಿಕ್ಕದು ಅಂದರೆ ಈ ಥರ ಎಲ್ಲ ಕ್ವೆಶನ್ ಕೇಳಿದ್ರೆ ನಾನು ಅಷ್ಟು ಒಂಥರ ಒಂದು 5 minutes ಫ್ರೀಸ್ ಆಗಬೇಕು. ಜೇಡ ಕಟ್ಟಿರೋ ಮೂಲೆನೋ ಅಲ್ಲ, ಅಲ್ಲಿ CCTV ಕ್ಯಾಮ್ರಾ ಇದೆ, ಅದನ್ನ ನೋಡಿ ಯೋಚನೆ ಒಂದು 5 ನಿಮಿಷ ಫ್ರೀಸ್ ಆಗಬೇಕು. ಹೆಡ್ಮೇಟ್ ಮೆಮೊರಿನ ತೆಗೆದ್ಬಿಡಿತಾರೆ, ಈ ಮೆಮೊರಿನೆಲ್ಲ ಇಟ್ಕೊಳ್ಳಿ. ಐ ನೋ ಐ ಹ್ಯಾವ್ ಟು ಡೂ ದ್ಯಾಟ್. ಅಂದರೆ ಇವಾಗ ಮದುವೆ ಆಯಿತು, ಅಷ್ಟು ದೊಡ್ಡ ಮನೇಲಿ ಇರಬೇಕಾಗಿದ್ದವರು ಜಸ್ಟ್ ಬಿಕಾಸ್ ಏನೋ ಹೇಳಿದ್ರು ಅಂತ ಹೋಗಿ ಅದು ಸಣ್ಣ ಕೊಟ್ಟಿಗೆ ಮನೆ ಅಂತಾರ ಅದನ್ನು, ಅಂಥ ಮನೇಲಿ ಇರಬೇಕು ಅಂದ ತಕ್ಷಣ ಯಾವ ಹುಡುಗಿಗಾದರೂ ಅಯ್ಯೋ ದೇವ್ರೆ ನಾನು ಅಲ್ಲಿ ಹೋಗಿರ್ಬೇಕಾ ಅಂತ ಅನಿಸಿ ಅಮ್ಮನ ಮನೆಗೆ ವಾಪಸ್ ಬರ್ಬೋದು. ಬಟ್ ಆದರೆ ಜಾನಕಿ ಹಂಗೆ ಮಾಡಲಿಲ್ಲ. ಶಿ ವಾಸ್ ಆಲ್ವೇಸ್ ದೇರ್ ವಿತ್ ರಾಮ ಇನ್ ಎವ್ರಿ ಸ್ಟೆಪ್. ಆ್ಯಂಡ್ ರಾಮ ಆಲ್ಸೋ helped her dreams come true. She wanted to be an IAS. ಈ ಎಲ್ಲ ವಿಚಾರಕ್ಕೆ ಪ್ರಾಬಬ್ಲಿ ಜಾನಕಿ ತುಂಬ ಇಷ್ಟ ಆದ್ಲು ಅನ್ಸುತ್ತೆ. ಈ ಕಡೆ ಅಪ್ಪ ಅಮ್ಮನೂ ಅಷ್ಟೇ ಇಷ್ಟಪಡ್ತಾಳೆ, ರಾಮನ್ನೂ ಅಷ್ಟೇ ಇಷ್ಟಪಡ್ತಾಳೆ, ಮಾವನ ಮನೆನೂ ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ದೋ ಸ್ಟೇಯಿಂಗ್ ಅವೇ ಆದ್ರೂ, ಬಟ್ ಆದರೂ ಮಾವನ ಮನೆ ಮೇಲೆ ಒಂದು ಕಣ್ಣಿಟ್ಟಿರೋದಾಗಿರ್ಬೋದು. ಆ್ಯಂಡ್ ಆಲ್ ಆಫ್ ದ್ಯಾಟ್ ಶೀಸ್ ಡನ್. ಸೊ ಐ ಫೀಲ್ ಅದಕ್ಕೆ ಜಾನಕಿ ತುಂಬ ಇಷ್ಟ ಆಗ್ತಾಳೆ. ಆ್ಯಂಡ್ ಮೇಜರ್ ಡಿಫ್ರೆನ್ಸ್ ಏನು ಜಾನಕಿಗೂ ಬೃಂದಂಗೂ? ಹೇಳಿದ್ನಲ್ಲ, ಅಲ್ಲೋಗಿರ್ಬೇಕು ಅಂದರೆ ನೀನು ಹೋಗಿರ್ಬೇಕಾದ್ರೆ ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತೀನಿ. ಪ್ರಾಬಬ್ಲಿ ಚೈತ್ರ ವುಡ್ ಟೆಲ್ ದಟ್ ಅಂತ ಅನ್ಸುತ್ತೆ. ಅಲ್ಲ, ಬೃಂದಾನ ಕೇಳಿದ್ದು. ಬೃಂದ ಬರಲ್ಲ, ಚಾನ್ಸೇ ಇಲ್ಲ, 100% ಚಾನ್ಸ್ ಇಲ್ಲ. ಓಕೆ, ನೀವೇ ಬಂದಿಲ್ಲಿರಿ, ನಾನಂತೂ ಅಲ್ಲಿಗೆ ಬರಲ್ಲ. ಚಾನ್ಸೇ ಇಲ್ಲ. ಬೇಕಾದ್ರೆ ನಾನು ಡಿವೋರ್ಸ್ ಕೊಟ್ಬಿಡ್ತೀನಿ, ನಾನು ದೊಡ್ಡ ಮನೇಲಿ ಇರ್ತೀನಿ, ನೀನು ಹೋಗೋ ಅಂತ, ಆ ಥರ. ಆ್ಯಂಡ್ ನೀವು ಆ್ಯಸ್ ಎನ್ ಆರ್ಟಿಸ್ಟ್ ಥಿಯೇಟ್ರ್ ಎಲ್ಲ ಬೇರೆ ಮಾಡಿ ಬಂದಿರ್ತೀರಲ್ಲ, ಒಂದು ಕ್ಯಾರೆಕ್ಟರ್ ಚೂಸ್ ಮಾಡೋದಕ್ಕೆ ನಿಮ್ಮ ಒಂದು ಪಾಯಿಂಟ್ಸ್ ಏನಿರುತ್ತೆ ಟು ಚೂಸ್ ದಟ್ ಕ್ಯಾರೆಕ್ಟರ್? ಪಾಲಿಗೆ ಬಂದಿದ್ದು ಪಂಚಾಮೃತ ಅಲ್ಲ, ನಾನು ಹೇಳ, ನಾನು ಇಷ್ಟೊತ್ತು ನಿಮ್ಮ ಹತ್ರ ಮಾತಾಡಿದ್ರೆ ಒಂದಿಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ. ಮೇ ಬಿ ಐ ಡೋಂಟ್ ನೋ, ಈ ಕ್ಯಾರೆಕ್ಟರ್ ಅರ್ಧ ಗಂಟೆಲಿ ರೆಡಿ ಆಗ್ಬೋದಾ? You got it right. ಹಾಗಂದ್ರೆ ನನ್ನ ಕ್ಯಾರೆಕ್ಟರ್ ಓಕೆ? ಅಷ್ಟೇ. ಐ ಡೋಂಟ್ ನೋ. ಒಂದು ರೆಡಿ ಆಗೋದು, ಹಿಂಗೆ ರೆಡಿ ಆಗಬೇಕು, ಟೈಮ್ ತೊಗೋಬಾರ್ದು ರೆಡಿ ಆಗೋಕ್ಕೆ, ಅದು ಒಂದಾಗಿರೋದು. ಆ್ಯಂಡ್ ಎಷ್ಟು ಅಂದರೆ ನಾನು ರೆಡಿ ಆಗೋದು ಬೇಗ ಅಂತಂತೀನಿ, ಡಾನ್ಸ್ಗೆ ರೆಡಿ ಆಗೋಕ್ಕೆ 1 hour ಬೇಕು, ಅದನ್ನ ಮಾಡ್ತೀನಿ, ಅದನ್ನ ಇಷ್ಟಪಡ್ತೀನಿ. ಇಲ್ಲಿಗೆ ಮಾತ್ರ ಅರ್ಧ ಗಂಟೆಲಿ ರೆಡಿ ಆಗಬೇಕು ಅಂತೀನಿ. ಎನಿವೆ, ಸೊ ಶಿ ಹ್ಯಾಸ್ ಟು ಬಿ ಇಂಡಿಪೆಂಡೆಂಟ್ ಇನಫ್ ಅನ್ಸುತ್ತೆ. ಗೊತ್ತಿಲ್ಲ, ಪ್ರತಿಯೊಂದು ಪಾತ್ರನೂ ಹ್ಯಾಸ್ ಟು ಬಿ ವೆರಿ ಇಂಡಿಪೆಂಡೆಂಟ್ ಇನಫ್. ಅದೆಲ್ಲೋ ಚೈತ್ರ ಈಸ್ ಲೈಕ್ ದ್ಯಾಟ್. ಸೊ ಶಿ ವಾಂಟ್ಸ್ ಟು ಅದ್ರದ್ದೊಂದು ಎಸೆನ್ಸ್ ಹುಡುಕ್ತಾ, ಅದ್ರದ್ದೊಂದು ಎಸೆನ್ಸ್ ಎಲ್ಲ ಪಾತ್ರದಲ್ಲೂ ಹುಡುಕ್ತೀನಿ ಅಂತ ಅನ್ಸುತ್ತೆ. ಐ ಆಮ್ ಜಸ್ಟ್ ಥಿಂಕಿಂಗ್ ಔಟ್ ಲೌಡ್ ಇವಾಗ, ಬಿಕಾಸ್ ಇಷ್ಟು ದಿನ ಯೋಚನೆ ಮಾಡಿರಲಿಲ್ಲ. ಪ್ರಾಬಬ್ಲಿ ಅದು ಒಂದಿರ್ಬೋದು. ಆ್ಯಂಡ್ ಏನು ಜನಕ್ಕೆ ಇಷ್ಟ ಆಗಲೇಬೇಕು ಅಂತ ಇಲ್ಲ ಪಾತ್ರ, ಪರವಾಗಿಲ್ಲ, ನಂಗೆ ಇಷ್ಟ ಆದರೆ ಸಾಕು. ದಟ್ ಈಸ್ ದ ಮೇನ್ ಪಾಯಿಂಟ್ ಅನ್ಸುತ್ತೆ. ಶಿ ಹ್ಯಾಸ್ ಟು ಬಿ ಇಂಡಿಪೆಂಡೆಂಟ್ ಇನಫ್, ಬಿಕಾಸ್ ಈ ಒಂದು ಏನೋ ಸೊಸೈಟಿಲಿ ವಿಮೆನ್ ಹ್ಯಾವ್ ಟು ಬಿ ವೆರಿ ಇಂಡಿಪೆಂಡೆಂಟ್ ಅನ್ನೋದು ನನ್ನ ಥಾಟ್. ಸೊ ಅದೊಂದು ಎಲ್ಲೋ ಒಂದು ಸಣ್ಣ ಪುಟ್ಟ ಮೆಸೇಜ್ ಅಥವಾ ಏನೋ ಒಂದು ಇನ್ಸ್ಪೈರ್ ಆಗಲಿ ಇರ್ಬೋದೇನೋ. ನೀವು ಹೇಳ್ದಂಗೆ ಏನಂತಾರೆ, ರೊಟೀನ್ ಹೇಗಿರುತ್ತೆ, ಸ್ಕೆಡ್ಯೂಲ್ ಹೇಗಿರುತ್ತೆ ಅನ್ನೋದು ಒಂದು ಸ್ಟಾರ್ಟ್ ಆಗುತ್ತೆ. ಒಂದು ಕ್ಯಾರೆಕ್ಟರ್ ಸ್ಟಾರ್ಟ್ಸ್, ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಆದಾಗ ಇದೆಲ್ಲದ್ರ ಮಧ್ಯ ಫಿಟ್ ಆಗಿರೋದು, ಅಂದರೆ ಹೆಲ್ದಿ ಆಗಿರೋದು ಬೇಸಿಕಲಿ. ಬಿಕಾಸ್ ರಜಾಕಕ್ಕಾಗಲ್ಲ ಕೆಲಸಕ್ಕೆ ಕೆಲವು ಸತಿ, ನೀವು ಎಪಿಸೋಡ್ ಕೊಡಬೇಕಂದ್ರೆ ಹೋಗಲೇಬೇಕು ಶೂಟಿಂಗಿಗೆ. ಸೊ ನಿಮ್ಮ ಹೆಲ್ತ್ ಬಗ್ಗೆ, ನೀವು ಫಿಟ್ನೆಸ್ ಬಗ್ಗೆ ಹೇಗೆ ಕಾಳಜಿ ವಹಿಸಿದ್ದೀರಾ? ಐ ಈಟ್ ಪ್ರಾಪರ್ಲಿ. ನಾನು ಐ ಲವ್ ಫ್ರೂಟ್ಸ್, ಐ ಲವ್ ವೆಜಿಟೇಬಲ್ಸ್, ಐ ಲವ್ ಸ್ಲೀಪ್. ಸೊ ಇದಿಷ್ಟಿದ್ರೆ ಸಾಕಲ್ಲ. ವರ್ಕೌಟ್ ಎಲ್ಲ ನನಗೆ ಗೊತ್ತಿಲ್ಲ, ನಂಗೆ ಇಷ್ಟನೇ ಆಗಲ್ಲ ಮಾಡೋಕ್ಕೆ ಬೇಸಿಕಲಿ. ಅದಕ್ಕೆ ನಾನು ಇನ್ನೂ ಹಿಂಗೆ ಇದ್ದೀನಿ. ಪ್ರಾಬ್ಲಿ
ಆಗಿದೆ ಹಿಂಗೆ ಎಷ್ಟೊತ್ತಿಗೆ ಇದ್ದೀರಾ ಅಂದರೆ ಯಾವ ಥರ ಇದೆ ಅಂದ್ರೆ ಒಂದ್ ಸ್ವಲ್ಪ ಅಲ್ಲಲ್ಲಿ ಎಲ್ಲ ಸ್ವಲ್ಪ ಅಂದ್ರೆ ಇನ್ನೊಂದ್ ಸ್ವಲ್ಪ ಫಿಟ್ ಆಗಿರ್ತಿದ್ದೆ ಅನ್ಸತ್ತೆ. ಜಿಮ್ ಎಲ್ಲ ತುಂಬಾ ಇಷ್ಟಪಡೋದಾಗಿದ್ರೆ ಐ ಆಮ್ ಟ್ರೈಂಗ್ ಡಿಫ್ರೆಂಟ್ ಥಿಂಗ್ಸ್ ಟು ಲೈಕ್ ವರ್ಕೌಟ್. ಏನೋ ನಂಗೆ ಇಷ್ಟ ನಂಗೆ ಗೊತ್ತಿಲ್ಲ, ಐ ಕಾಂಟ್ ಡೂ ದಟ್. ಸ್ಲೀಪ್ ಇಸ್ ಅ ಬಿಗ್ ವರ್ಕೌಟ್ ಅಲ್ವಾ? ಸ್ಲೀಪ್ ಕರೆಕ್ಟಾಗಿ ಆಗಬೇಕು. ಇಲ್ಲಾಂದ್ರೆ ಬೆಳಗ್ಗೆ ಬೇಗೆಲ್ಲ ಹೇಳ್ಬೇಕು. ಐ ಆಮ್ ನಾಟ್ ಅನ್ ಅರ್ಲಿ ರೈಸರ್ ಎಟ್ ಆಲ್. ಸೊ ಕನ್ಸಿಸ್ಟೆನ್ಸಿ ತುಂಬ ಮ್ಯಾಟ್ರ್ ಆಗುತ್ತೆ ಜಿಮ್ಗೆಲ್ಲ ಹೋಗ್ಬೇಕು ಅಂದರೆ. ಅಷ್ಟೆಲ್ಲ ಕನ್ಸಿಸ್ಟೆಂಟ್ ಆಗಿರೋಕ್ಕಾಗಲ್ಲ ನನಗೆ. ಸೊ ಅದು ಬಿಟ್ಟರೆ ಐ ಈಟ್. ಐ ಈಟ್ ಅ ಲಾಟ್. ಇನ್ಫ್ಯಾಕ್ಟ್ ಫುಡ್ ಇಷ್ಟ ಇದ್ರೆ ಏನು ಮಾಡೋಕ್ಕಾಗಲ್ಲ. ಐ ಆಮ್ ಅ ಫುಡ್ಡಿ, ಬ್ಯಾಡ್ ಫುಡ್ಡಿ. ಅದಕ್ಕೆ ಡಯಟ್ ಗೀಟ್ ಎಲ್ಲ ವರ್ಕ್ ಆಗಲ್ಲ. ಬಟ್ ಅದೇ ಡಯಟ್ ಮಾಡಿದ್ರು ಅದರಲ್ಲೂ ರುಚಿ ಹುಡುಕ್ತೀನಿ. ದಟ್ಸ್ ಇಟ್. ಅಷ್ಟೇ ನನ್ನ ಸೀಕ್ರೆಟ್ ಆಫ್ ಫಿಟ್ನೆಸ್. ಐ ಈಟ್ ಲಾಟ್ ಆಫ್ ಥಿಂಗ್ಸ್. ಆ್ಯಂಡ್ ಇನ್ನೊಂದು ಸೀಕ್ರೆಟ್ ಏನು ಟು ಬಿ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಇರೋದಕ್ಕೆ ಆ್ಯಂಡ್ ಟು ಅಂದರೆ ಈಗ ರೆಕಗ್ನಿಷನ್ ಒಂದಿದೆ ಸೋಷಿಯಲ್ ಮೀಡಿಯಾಯಿಂದ. ಆ್ಯಂಡ್ ತುಂಬ ಜನ ಹೇಳ್ತಾರೆ ಕೂಡ ಸೋಷಿಯಲ್ ಮೀಡಿಯಾ ಥ್ರೂ ಆಪರ್ಚುನಿಟೀಸ್ ಸಿಗುತ್ತೆ. ಸೊ ಟು ಬಿಲ್ಡ್ ದಟ್ ಪ್ರೊಫೈಲ್ ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಇಂಟ್ರಾಕ್ಷನ್ ಹೇಗಿದೆ ಜನರ ಜೊತೆ? ವರ್ಸ್ಟ್ ಆಗಿದೆ. ಐ ಟ್ರೈ ರಿಯಲಿ ಹಾರ್ಡ್ ಟು ಬಿ ಕನ್ಸಿಸ್ಟೆಂಟ್. ಅದರಲ್ಲೂ ನಂಗೆ ಗೊತ್ತಿಲ್ಲ, ಐ ಆಮ್ ನಾಟ್, ನಾ ಹೆಂಗೆ ಗೊತ್ತಾ, ಐ ಆಮ್ ನಾಟ್ ಅ ಪರ್ಸನ್ ಹೂ ಗೆಟ್ಸ್ ಕ್ಲಿಕ್ ಪಿಕ್ಚರ್ಸ್ ಅಥವಾ ಕ್ರಿಯೇಟ್ ಕಾಂಟೆಂಟ್ ಎಲ್ಲ. ನೀವು ಕ್ರಿಯೇಟ್ ಮಾಡಬೇಕಾ? ಐ ವಿಲ್ ಹೆಲ್ಪ್. ಐ ವಿಲ್ ಕ್ಲಿಕ್ ಪಿಕ್ಚರ್ಸ್ ಫಾರ್ ಯು. ಐ ವಿಲ್ ಕ್ರಿಯೇಟ್ ಕಾಂಟೆಂಟ್. ನಾವು ಆ ಥರ ಪರ್ಸನ್. ಸೊ ಯಾರಾದರೂ ಪ್ಲೀಸ್ ನಿಮ್ಮಲ್ಲಿ ಹುಡುಕ್ತಾ ಇದ್ರೆ ಐ ಆಮ್ ದೇರ್. ನಾನು ಫ್ರೀ ಆಗಿರ್ತೀನಿ, ಕರೀರಿ. ನಾನು ಬೇಕಾದ್ರೆ ನಿಮಗೆ ತೆಕ್ಕೊಡ್ತೀನಿ ಪಿಕ್ಚರ್ಸ್ ಎಲ್ಲ. ಒಳ್ಳೊಳ್ಳೆ ಚೆನ್ನಾಗಿ ಕ್ಲಿಕ್ ಮಾಡ್ತೀನಿ. ಐ ಹ್ಯಾವ್ iPhone 16 Pro. ಸೊ ಚೆನ್ನಾಗಿ ಅದೆಲ್ಲ ಮಾಡ್ತೀನಿ. ನಂದಂತೂ ಸೋಷಿಯಲ್ ಮೀಡಿಯಾ ತುಂಬ ವರ್ಷ ಆಗಿದೆ. ಪೀಪಲ್ ಹ್ಯಾವ್ ಬೀನ್ ಟೆಲ್ಲಿಂಗ್ ಮೀ ದಯವಿಟ್ಟು ಅದನ್ನ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳಿ ಪ್ಲೀಸ್ ಅಂತಂದ್ರು. ಐ ಆಮ್ ವೆರಿ ಬ್ಯಾಡ್ ಎಟ್ ಇಟ್. ಇನ್ಸ್ಪಿರೇಷನ್ ನಾನು ಟ್ರೈ ಮಾಡ್ತೀನಿ. ನೀವಾಗಿರ್ಬೋದು ಅಥವಾ ಎಷ್ಟೊಂದು ಜನ ಅಂದರೆ ಸೋಷಿಯಲ್ ಮೀಡಿಯಾ ಅಷ್ಟು ಆ್ಯಕ್ಟಿವ್ ಆಗಿರೋರನ್ನ ನೋಡಿ, ಇಲ್ಲ ನಾನು ಮಾಡಬೇಕು, ಇದಕ್ಕೋಸ್ಕರನಾದರೂ ಮಾಡಬೇಕು ಅಂತ. ಸೊ ಬಟ್ ಸ್ಟಿಲ್ ಐ ಫೀಲ್ ಪೀಪಲ್ ಲೈಕ್ ಯು ಆರ್ ಏನಂತಾರೆ, ನೋ ಮ್ಯಾಟರ್ ವಾಟ್ ಆಕ್ಟಿವ್ ಇಲ್ಲ ಅಂದ್ರೆ ಬರಲ್ಲ, ನೀವು ಕೆಲಸ ಮಾಡ್ತಾರೆ. ದಟ್ಸ್ ವಾಟ್ ಐ ಬಿಲೀವ್ ಇನ್. ಐ ವಾಂಟ್ ಟು ವರ್ಕ್ ಆ್ಯಂಡ್ ದಟ್ಸ್ ಹೌ ಪೀಪಲ್ ಹ್ಯಾವ್ ಟು ರೆಕಗ್ನೈಸ್ ಮೀ ಈ ಥರ ಪರ್ಸನ್. ಆ ಥರ ರೆಕಗ್ನೈಸ್ ಮಾಡಿ ಇವತ್ತುವರೆಗೂ ನಿಮಗೆ ಪ್ರೀತಿ ಕೊಡ್ತಾ ಬಂದಿರೋಂಥ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಥ್ಯಾಂಕ್ ಯು ಸೋ ಮಚ್ ಫಾರ್ ಲವಿಂಗ್ ಮೀ ಸೋ ಮಚ್. ಯಾಕಂದರೆ ಐ ಹ್ಯಾವ್ ಬೀನ್ ಅಂದರೆ ಎಲ್ಲೋ ಕಳ್ದೋಗ್ಬಿಟ್ಟಿದ್ದೆ ಅಂತ ಅಷ್ಟು ವರ್ಷ. ಬಟ್ ಸ್ಟಿಲ್ ವಾಪಸ್ ಬಂದಮೇಲೂ ಜನ ರೆಕಗ್ನೈಸ್ ಮಾಡ್ತಾರೆ, ಓ ಇವ್ರು ಜಾನಕಿ ಟೀಚರ್ ಅಂತ. ಸೊ ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ, ಹೀಗೆ ಪ್ರೀತಿ ಕೊಡ್ತಾರಿ. ಪ್ಲೀಸ್ ನನ್ನ ಮರ್ತೋಗ್ಬೇಡಿ, ಈ ಪ್ರೀತಿಯಿಂದ ನನ್ನ ಹೀಗೆ ಬೆಳೆಸಿ. ಬಟ್ ರಿಯಲಿ ಚೈತ್ರ, ತುಂಬ ಖುಷಿ ಆಗುತ್ತೆ ನಿಮ್ಮ ಜೊತೆ ಮಾತಾಡಿದಿರ್ಬೋದು ಇವಾಗ. ಆ್ಯಂಡ್ ದ ಜರ್ನಿ ಯು ಹ್ಯಾವ್ ಕಮ್ ಅಲ್ಲ, ಸಖತ್ ಖುಷಿ ಆಗುತ್ತೆ. ಹೀಗೇ ನಿಮಗೆ ಇಷ್ಟ ಆಗುವಂಥ ಪಾತ್ರಗಳೇ ನಿಮಗೆ ಸಿಗ್ತಾ ಹೋಗಲಿ, ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಮಾಡಿ. ಆ್ಯಂಡ್ ಆಲ್ಸೋ ನೀವು ಡಂಕ ಸ್ಟುಡಿಯೋಸಿಂದ ನಿಮ್ಮಿಂದನೂ ನಾವು ಒಳ್ಳೆ ಪ್ರಾಜೆಕ್ಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಥ್ರೂ ದ್ಯಾಟ್. ನೀವು ಮುಂದೆ ಮಾಡೋ ಪ್ರತಿಯೊಂದು ಪ್ರಾಜೆಕ್ಟ್ಗೂ ಪ್ರತಿಯೊಂದು ಕ್ಯಾರೆಕ್ಟ್ರಿಗೂ ನಮ್ಮ ಟೀಮ್ ಮಾಧ್ಯಮ ವನಿಕಾ ಪರವಾಗಿ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ಮಸ್ಟ್ ಸೇ, ನೀವೇನಾದ್ರು ಸ್ಕ್ರೀನ್ಗೆ ಬಂದರೆ ಜನರಿಗೆ ಅನ್ಸೋದು ಹಾಯಾಗಿದೆ ಎದೆಯೊಳಗೆ ಜಲ್ಲೆಂದಿದೆ ಈ ಮನದೊಳಗೆ ಅಂತ. ಥ್ಯಾಂಕ್ ಯು ಸೋ ಮಚ್ ಚೈತ್ರ. ಐ ವಾಸ್ ಫನ್ ಟಾಕಿಂಗ್ ಟು ಯು. ಸೇಮ್ ಹಿಯರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.